ಎಲ್ಲರಿಗೂ ನಮಸ್ಕಾರ. ಪ್ರಾರಂಭದಲ್ಲಿ ಒಂದು 2-3 ಪ್ರಮುಖ ಕಾರ್ಯಕ್ರಮಗಳ ಪ್ರಕಟಣೆ ಇದೆ. ಸೋಮವಾರದಿಂದ ಶುಕ್ರವಾರದವರೆಗೆ ಇದೇ ವೇದಿಕೆಯಲ್ಲಿ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರಿಂದ ಲಲಿತಾ ಸಹಸ್ರನಾಮ ಪ್ರವಚನಮಾಲೆಯ 21ನೇ ಸರಣಿ ನಡೀಲಿಕ್ಕಿದೆ. ಪ್ರತಿದಿನ 6:30ರಿಂದ 7:45. 22ರಿಂದ 26ರವರೆಗೆ ಸಂಸ್ಕೃತ ಪಂಚಮಹಾಕಾವ್ಯಗಳನ್ನು ಕುರಿತು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ನಡೆಸಿಕೊಡ್ತಾ ಇರುವ ಪ್ರವಚನಮಾಲೆ, ಅದು ಕೂಡ ಪ್ರತಿದಿನ ಸಂಜೆ 6:30ರಿಂದ 8 ಗಂಟೆಯವರೆಗೆ. 22 ಶನಿವಾರದಿಂದ ಬುಧವಾರದವರೆಗೆ. ಮಧ್ಯದಲ್ಲಿ 23 ಭಾನುವಾರ ಒಂದು ಸಣ್ಣ ಬದಲಾವಣೆ ಇದೆ. ಅವತ್ತು ಬೆಳಗ್ಗೆ 10 ಗಂಟೆಗೆ ಇದೇ ವೇದಿಕೆಯಲ್ಲಿ ಕನ್ನಡ ಅಷ್ಟಾವಧಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಅವಧಾನಿ ಗಣೇಶ್ ಭಟ್ ಕೊಪ್ಪಲ್ತೋಟ ಅವರು ಅವಧಾನವನ್ನು ನಡೆಸಿಕೊಡ್ತಾರೆ. ಶತಾವಧಾನಿ ಗಣೇಶ್ ಅವರು ಪ್ರೇಕ್ಷಕರಾಗಿ ಅಪ್ರಸ್ತುತ ಪ್ರಸಂಗಿಯಾಗಿ ಅವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರ್ತಾರೆ. ಅದೊಂದು ಅಪರೂಪದ ಕ್ಷಣ. ಅದೇ ದಿನ ಸಂಜೆ 23 ಭಾನುವಾರ ಸಂಜೆ 6 ಗಂಟೆಗೆ 4 ಪ್ರಮುಖ ಪುಸ್ತಕಗಳ ಮಹತ್ವದ ಕೃತಿಗಳ ಮರುಮುದ್ರಣ ಆಗಿದೆ. ಅದರ ಲೋಕಾರ್ಪಣೆ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. DVGಯವರ ಬಹುಪ್ರಸಿದ್ಧ ಕೃತಿ, ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ತಂದುಕೊಟ್ಟಂಥದ್ದು ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ. ಅದು ಮರುಮುದ್ರಣ ಆಗಿದೆ. ಸುಮಾರು 8-10 ವರ್ಷಗಳ ನಂತರ ಅದು ಮತ್ತೆ ಓದುಗರ ಕೈಗೆ ಸಿಗ್ತಾ ಇದೆ. ಶ್ರೀರಾಮ ಪರೀಕ್ಷಣಂ ಮತ್ತು ಶ್ರೀಕೃಷ್ಣ ಪರೀಕ್ಷಣಂ, DVGಯವರ ಈ 3 ಕೃತಿಗಳ ಜೊತೆಗೆ ಶತಾವಧಾನಿ ಗಣೇಶ್ ಅವರ ಒಂದು ಕೃತಿ ಷಡ್ದರ್ಶನ ಸಂಗ್ರಹ. ಈ 4 ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮ 23 ಭಾನುವಾರ ಸಂಜೆ 6 ಗಂಟೆಗೆ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ನಾಡೋಜ SR ರಾಮಸ್ವಾಮಿಯವರು ಕೃತಿಗಳ ಲೋಕಾರ್ಪಣೆಯನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಸೊ ಭಾನುವಾರ ಬೆಳಗ್ಗೆ ಅಷ್ಟಾವಧಾನ, ಸಾಯಂಕಾಲ ಪುಸ್ತಕಗಳ ಬಿಡುಗಡೆ. ನಿನ್ನೆ ಒಬ್ಬರಿಗೆ ಇದು ಎರಡನ್ನೂ ಒಟ್ಟಿಗೆ ಕಳಿಸಿದಾಗ ಊಟ ಅಂತ ನನಗೆ ರಿಪ್ಲೈ ಮಾಡಿದರು. ಒಟ್ಟಿಗೆ ಎಲ್ಲಾದರೂ ಯೋಚನೆ ಮಾಡೋಣ ಅಂತ ಅವರಿಗೂ ಪ್ರತಿಕ್ರಿಯೆ ಕೊಟ್ಟಿದ್ದಾಯಿತು. ಮೊನ್ನೆ, ನಿನ್ನೆ, ಇವತ್ತು ಭಾರತದ ಆಧಾರ ಸ್ತಂಭಗಳು ಎನ್ನುವ ವಿಷಯವಾಗಿ ನಾವು ಒಂದು ಹೊಸ ಲೋಕಕ್ಕೆ ಅಥವಾ ನಾವು ಇದುವರೆಗಿರುವ ಲೋಕವಲ್ಲದ ಪ್ರಯಾಣಕ್ಕೆ ಹೊರಟಿದ್ದೇವೇನೋ ಅನ್ನೋ ರೀತಿಯಲ್ಲಿ ಚಕ್ರವರ್ತಿಯವರು ನಮ್ಮನ್ನು ಸುತ್ತಾಡಿಸ್ತಾ ಇದ್ದಾರೆ. ಪಂಡಿತ್ ರತ್ನಂ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಯವರ ಸ್ಮರಣೆಯಲ್ಲಿ ಏರ್ಪಡಿಸಿರುವ ದತ್ತಿ, ಶ್ರೀಮತಿ ರಾಜಲಕ್ಷ್ಮಿ ಆನಂದ್ ಮತ್ತು ಶ್ರೀ HN ಆನಂದ್ ದತ್ತಿ ಹಾಗೂ ಶ್ರೀ ನಾಗರಾಜ್ ಅಕ್ಕಿ ಹೆಬ್ಬಾಳ್ ದತ್ತಿಯ ಆಶ್ರಯದಲ್ಲಿ ಈ 3 ದಿನಗಳ ಕಾರ್ಯಕ್ರಮ ನಡೆದಿದೆ. ಈ 3 ದತ್ತಿಯಗಳ ಪ್ರಾಯೋಜನೆಯನ್ನು ಮಾಡಿದಂಥವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸಾಮಾನ್ಯವಾಗಿ ನಮ್ಮಲ್ಲಿ ಆಧಾರ ಸ್ತಂಭಗಳು ಅಂತ ತಗೊಂಡಾಗ ಮೌಲ್ಯಗಳನ್ನೇ ಮುಂದೆ ತಂದು ನಿಲ್ಲಿಸ್ತಕ್ಕಂಥದ್ದು ವಾಡಿಕೆ. ಅದು ಪುರುಷಾರ್ಥಗಳಿರಬಹುದು, ಧರ್ಮ ಅನ್ನುವ ಚೌಕಟ್ಟಿನಲ್ಲಿ ನಾವು ತಂದಂತಹ 8-10 ಲಕ್ಷಣಗಳಿರಬಹುದು. ಅವುಗಳನ್ನು ಈ ಸಂಸ್ಕೃತಿಯ, ದೇಶದ ಆಧಾರ ಸ್ತಂಭಗಳು ಅಂತ ಸಾಮಾನ್ಯವಾಗಿ ತರ್ತೀವಿ. ಆದರೆ ಅದರ ಮುಂದುವರೆದ ಭಾಗ ಅಂತ ಹೇಳಬಹುದಾದದ್ದು ಅದೇ ಮೌಲ್ಯಗಳೇ ಮೂರ್ತಿಗಳಾಗಿ ನಮ್ಮೆದುರು ನಿಂತಾಗ, ಅಥವಾ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಆಗಿ ಹೋದ ಆ ಮೌಲ್ಯಗಳೇ ಮೂರ್ತಿವೆತ್ತ ರೂಪಗಳು ಯಾವುದಿದ್ವೋ ಅವುಗಳನ್ನು ಕೂಡ ನಾವು ಆಧಾರ ಸ್ತಂಭಗಳು ಅಂತಲೇ ಪರಿಗಣಿಸ್ತೀವಿ. ಆ ವ್ಯಕ್ತಿಗಳ ಮೂಲಕ ನಾವು ಮೌಲ್ಯವನ್ನು ಸ್ಪರ್ಶ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಈ 3 ದಿನಗಳ ಕಾಲ ಇಲ್ಲಿ ನಡೀತಾ ಇದ್ದದ್ದು ಕೂಡ ಅದೇನೆ. ಈ ಸಂದರ್ಭದಲ್ಲಿ DVGಯವರದೇ ಒಂದು ಮಾತು ನೆನಪಾಗತ್ತೆ. ಕಗ್ಗದ ಒಂದು ಪದ್ಯ, ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ, ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ.
ಚಕ್ರವರ್ತಿಯವರು ಅರವಿಂದ್ರನ್ನ ಉಲ್ಲೇಖ ಮಾಡಿದರು. ದಿವಾನರಾಗಿದ್ದವರು ಸಾಮಾನ್ಯ ಜಗತ್ತು ಅವನೊಬ್ಬ ದಿವಾನ, ಹುಚ್ಚ ಅಂತ ಹೇಳ್ತಕ್ಕಂಥ ಸ್ಥಿತಿಯಲ್ಲಿ ಅವರು ಇಡೀ ಜಗತ್ತನ್ನು ಬೆಳಗಿದ್ರು, ಜಗತ್ತಿಗೆ ಪ್ರೇರಣೆಯನ್ನು ಕೊಟ್ಟರು. ಇವತ್ತಿಗೂ ಪಾಂಡಿಚೇರಿ ಜಗತ್ತಿನ ಜನರೆಲ್ಲ ಹುಡುಕಿಕೊಂಡು ಬರುವ ಒಂದು ಜಾಗ ಆಗಿದೆ. ಪಟೇಲರು ಎಲ್ಲರೂ ಅವರನ್ನು ಎತ್ತಿ ಹಿಡಿದಾಗ ಅವರು ತಮ್ಮದೆಲ್ಲವನ್ನು ಗಾಂಧಿಯ ಪದತಲಕ್ಕಿಟ್ಟು ತನ್ನದಲ್ಲ ಅಂತ ಪಕ್ಕಕ್ಕೆ ನಿಂತರು. ಇವತ್ತು ಚಕ್ರವರ್ತಿಯವರು ಯಾರ ಬಗ್ಗೆ ಮಾತನಾಡ್ತಾರೋ ಅವರು ಒಂದು ಹಂತದಲ್ಲಿ ಏನು ತುಂಬ ಕಷ್ಟ ಏನಿರಲಿಲ್ಲ ವ್ಯಾಪಾರ ಮಾಡಿದರೆ, ಆದರೆ ಬೇಡ ನಾನು ಮಾಡಲ್ಲ ಅಂತ ಅಂದ್ಕೊಂಡು ಮೊದಲನೇ ಸಲ ಹೊರಗಡೆಗೆ ನಿಂತರು. ತ್ಯಾಗೇನೈಕೆ ಅಮೃತತ್ವ ಮಾನುಷುಹು ಅಂದ ಪರಂಪರೆ ಅದು. ಎಲ್ಲ ಕೆಲಸ ಮಾಡಿಯೂ ಫಲ ಬರುತ್ತೆ ಅನ್ನುವ ಸಮಯದಲ್ಲಿ ಕೃಷ್ಣ ಹೇಳ್ತಾನಲ್ಲ, ಕೂರ್ಮೋಂಗ ನೀವ ಸರ್ವಶಃ ಅಂತ, ಕೈಕಾಲುಗಳನ್ನು ತಲೆಯನ್ನು ಎಲ್ಲವನ್ನೂ ಚಿಪ್ಪಿನೊಳಕ್ಕೆ ಎಳ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಅಪರೂಪದ್ದು. ಅದು ನಮ್ಮ ಭಾರತೀಯ ಪರಂಪರೆಯನ್ನು ಎತ್ತಿ ಹಿಡಿತಕ್ಕಂತಹ ಮೂರ್ತ ರೂಪ ಅಂತ ಅನಿಸತ್ತೆ. ಅದು ನಮ್ಮ ದೇಶದ ಆಧಾರ ಸ್ತಂಭ. DVG ಅವರು ಹೇಳಿದ ಹಾಗೆ, ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಅಂದವರು ಈ ದೇಶದಲ್ಲಿ ಗೆದ್ದಿದ್ದಾರೆ, ಈ ದೇಶಕ್ಕೆ ಆಧಾರ ಸ್ತಂಭ ಆಗಿದ್ದಾರೆ. ಇದರ ವೈಸ್ ವರ್ಸ, ಹೊರಗೆ ಸಕಲ ವಿರಕ್ತಿ ಒಳಗೆ ಲೋಕಾಸಕ್ತಿ ಅಂತ ಇದ್ದವರು ಪಾಪ ಡೈನಾಸ್ಟಿಯನ್ನು ಬಿಟ್ಟು ಹೋಗಿದ್ದಾರೆ. ಬೇಕೋ ಬೇಡವೋ ನಾವು ನಿರ್ಣಯ ಮಾಡಬೇಕು. ಇರಲಿ, 3 ದಿನಗಳ ಕಾಲ ಆಧಾರ ಸ್ತಂಭಗಳನ್ನು ನೆನಪಿಸಿಕೊಳ್ತಕ್ಕಂಥ ಒಂದು ಅವಕಾಶವನ್ನು ಚಕ್ರವರ್ತಿಯವರು ನಮಗೆ ಮಾಡಿಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನು ಪರಿಚಯ ಮಾಡ್ತಾ ಅವರ ವಾಚೋವಿಲಾಸದ ಬಗ್ಗೆನೇ ಎಲ್ಲರೂ ಹೇಳ್ತಾ ಇದ್ರು ಅಂತ ನಾನು ಹೇಳಿದೆ. ಅದು ಚಕ್ರವರ್ತಿಯವರಿಗೂ ಅನ್ವಯ ಆಗತ್ತೆ. ಅವರ ವಾಚೋವಿಲಾಸದಲ್ಲಿ ನಾವು ಅನೇಕ ಕಡೆಗಳಲ್ಲಿ ಅನೇಕ ವಿಷಯಗಳಲ್ಲಿ ಸುತ್ತಾಡ್ತಾ ಬಂದಿದ್ದೀವಿ. ಇವತ್ತು ಕೂಡ ನಮ್ಮ ಪಯಣ ಮುಂದುವರಿಲಿಕ್ಕಿದೆ. ಈ ಸಂದರ್ಭದಲ್ಲಿ ಚಕ್ರವರ್ತಿ ಸುಲಿಬೆಲೆಯವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ, ದತ್ತಿಗಳ ಪ್ರಾಯೋಜಕರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶರತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲ ಜ್ಞಾನಾಕಾಂಕ್ಷಿಗಳಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಕಳೆದ 2 ದಿನಗಳಿಂದ ಭಾರತದ ಆಧಾರ ಸ್ತಂಭಗಳು ಅಂತ ಬೇರೆ ಬೇರೆ ಕಾಲಘಟ್ಟದ ಮಹಾಪುರುಷರನ್ನು ನೆನಪಿಸಿಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದೆ. ಈ ಪ್ರಯತ್ನದಲ್ಲಿ ನನಗೂ ಒಂದು ಆನಂದ ಏನು ಅಂತಂದರೆ, ಅವರೆಲ್ಲರ ಬದುಕಿನೊಳಗೆ ಮತ್ತೊಮ್ಮೆ ಮುಳುಗು ಹಾಕುವಂಥ ಅವಕಾಶವನ್ನು ನೀವೆಲ್ಲ ಸೇರಿ ಕಲ್ಪಿಸಿಕೊಟ್ರಿ ಅಂತ. ಅನೇಕ ಬಾರಿ ರೀವಿಸಿಟ್ ಮಾಡೋದು ಯಾವಾಗಲೂ ಖುಷಿ ಕೊಡುತ್ತೆ. ನಾನು ಇತ್ತೀಚೆಗೆ ನಮ್ಮ ಸ್ವಾಮೀಜಿಯವ್ರ ಜೊತೆ ಮಾತಾಡುವಾಗ ಅವ್ರು ಹೇಳ್ತಿದ್ರು, ಕಣ್ಣು ಮುಚ್ಚಿದ ತಕ್ಷಣ ಇಲ್ಲವೇ ಪಾಸ್ಟಿಗೆ ಹೋಗ್ತೀವಂತೆ, ಇಲ್ಲವೇ ಫ್ಯೂಚರ್ಗೆ ಹೋಗ್ತೀವಂತೆ. ನಾವು ಕಣ್ಣು ಮುಚ್ಕೊಂಡು ಕೂತ್ರೆ ಹಳೆದೆಲ್ಲ ನೆನಪಾಗುತ್ತೆ. ಅದಕ್ಕೆ ಧ್ಯಾನ ಮಾಡು ಅಂತ ಹೇಳಿದ ತಕ್ಷಣ ನಾವು ಕಣ್ಣು ಮುಚ್ಕೋತೀವಲ್ಲ, ಹಳೆದೆಲ್ಲ ನೆನಪಾಗ್ತಾ ಇರುತ್ತಂತೆ. ಇಲ್ಲ ಭವಿಷ್ಯದಲ್ಲಿ ನಾನು ಹೀಗಿರ್ತೀನಿ ಹಾಗಿರ್ತೀನಿ ಅಂತ ಇರುತ್ತಂತೆ. ಅದಕ್ಕೆ ಭಾರತದಲ್ಲಿ ಲೀಲಾಧ್ಯಾನ ಅಂತ ತಗೊಂಡು ಬಂದಿದ್ದಂತೆ. ಲೀಲಾಧ್ಯಾನ ಅಂತಂದರೆ ಕೃಷ್ಣನ ಲೀಲೆಗಳನ್ನು ಧ್ಯಾನ ಮಾಡಿಸು, ಧ್ಯಾನದಲ್ಲಿ ಆನಂದಿಸು ಕೃಷ್ಣನ ಲೀಲೆಗಳಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ನೀನು ಪಾಸ್ಟಿಗೆ ಹೋಗೋದಾದರೆ ನಿನ್ನ ಪಾಸ್ಟ್ನಲ್ಲಿ ಏನಿದೆ, ಕೃಷ್ಣನ ಪಾಸ್ಟ್ನಲ್ಲಿ ಅದ್ಭುತ ಇದೆ, ಅದನ್ನಾದರೂ ಆಲೋಚನೆ ಮಾಡುವಂತ ಏನು ಕಲ್ಪನೆ ಇದೆ. ಹೀಗಾಗಿ ಕೃಷ್ಣನ ಲೀಲೆಗಳನ್ನು ಕಣ್ಮುಂದೆ ಇಟ್ಟು ನೀನು ಕಣ್ಣು ಮುಚ್ಚಿದರೆ ನಿನ್ನ ಲೀಲೆ ನೋಡಬೇಡ, ಅದು ನೀನು ಮಾತ್ರ ನೋಡಬೇಕು. ಬೇರೆಯವ್ರಿಗೆ ಹೇಳಿದ್ರೆ ಭಾಳ ಗಾಬರಿ ಆಗುವಂಥದ್ದು ಇರುತ್ತೆ. ಹೀಗಾಗಿ ಕೃಷ್ಣನ ಲೀಲೆಗಳನ್ನು ನೋಡು ಎಷ್ಟು ಸುಂದರವಾಗಿದೆ ಅದು ಅಂತ, ರಾಮಕೃಷ್ಣರ ಲೀಲೆಗಳನ್ನು ನೋಡು ಎಷ್ಟು ಸುಂದರವಾಗಿದೆ ಅಂತ. ಹೀಗಾಗಿ ಧ್ಯಾನಕ್ಕೆ ಲೀಲಾ ಪ್ರಪಂಚವನ್ನು ತಂದರು ಅಂತ. ಆ ದೃಷ್ಟಿಯಿಂದ ನನಗೆ 2 ದಿನಗಳ ಕಾಲ ಧ್ಯಾನ ಅಂತ, 1.25 ಗಂಟೆಗಳ ಕಾಲ ನಾನು ಮಹಾಪುರುಷರ ಲೀಲೆಗಳನ್ನು, ಅವರು ಅಫ್ಕೋರ್ಸ್ ಅದನ್ನು ಲೀಲೆ ಅಂತ ಕರೆದ ಭಾಳ ದೊಡ್ಡ ಪದ ಅನ್ನಿಸ್ಬೋದು, ಆದರೆ ತಾವು ನಿರ್ಮಮವಾಗಿದ್ದುಕೊಂಡು ಹೇಗೆ ಒಂದು ಪದ್ಮಪತ್ರಮಿವಾಂಭಸಿ ಅಂತ ಕೃಷ್ಣ ಹೇಳ್ತಾನೆ, ಎಲ್ಲದರ ನಡುವೆ ಇದ್ದುಕೊಂಡು ಯಾವುದಕ್ಕೂ ತಾಕಿಕೊಳ್ಳದೆ ಬದುಕುವಂಥ ಅಪರೂಪದ ಜೀವನವನ್ನು ತೋರಿಸಿದ್ರಲ್ಲ, ಬಹುಶಃ ಎಲ್ಲಾದರೂ ಒಂದು ಕಡೆ ಆ ಬದುಕನ್ನು ನಾವು ಅನುಸರಿಸಲಿಕ್ಕೆ ಸಾಧ್ಯವಾ ಅಂತ ಪ್ರಯತ್ನ ಪಡುವಂಥ ಒಂದು ಮಾರ್ಗ ಅಷ್ಟೇ. ಆದರೆ ನನಗೆ ಇಡೀ ಇತಿಹಾಸವನ್ನು ಗಮನಿಸುವಾಗ ಒಂದು ಸಮಸ್ಯೆ ಯಾವಾಗಲೂ ಇದೆ. ಬಹುಶಃ ಈ ಸಮಸ್ಯೆ ನೀವು ಯಾವತ್ತಾದರೂ ಆಲೋಚನೆ ಮಾಡಿದ್ದೀರೋ ಅಥವಾ ಇದಕ್ಕೆ ಉತ್ತರ ಕಂಡುಕೊಂಡಿದ್ದೀರೋ ಗೊತ್ತಿಲ್ಲ. ಭಾರತೀಯರದೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ,
ಯಾವಾಗ ಗೆಲುವು ಹತ್ತಿರಕ್ಕೆ ಬರುತ್ತೋ ಆಗ ನಿಷ್ಕ್ರಿಯರಾಗ್ಬಿಡ್ತೀವಿ ಅಂತ. ಇನ್ನೇನು ದಡ ಕಾಣ್ತಾ ಇದೆ, ಗೆಲುವು ಬಂದೇ ಬಿಡ್ತು, ದಡಕ್ಕೆ ಬಂದೇ ಬಿಟ್ವಿ ಅಂತಂದಾಗ ಹುಟ್ಟು ಹಾಕೋದನ್ನು ನಿಲ್ಲಿಸಿ ಆಯ್ತು ಹೋಗ್ಬಿಟ್ವಿ ಬಿಡು ಅಂತ ಸುಮ್ಮನಾಗ್ಬಿಡ್ತೀವಿ ಅಂತ. ನನಗೊಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಇದು ಯಾವ ಕಾಲಘಟ್ಟದಲ್ಲಿ ಯಾರ ಸಂದರ್ಭದಲ್ಲಿ ನೋಡಿದ್ರೂ ಹಾಗೆ. ಜಗತ್ತಿನ ಕೆಲವು ಸಾಮ್ರಾಜ್ಯಗಳು ಹೇಗಿವೆ ಅಂತಂದರೆ ಅವರು ಬಿಡೋಲ್ಲ, ಕೊನೆವರೆಗೂ ಬಿಡಲ್ಲ. ಹೇಗಾದರೂ ಮಾಡಿ ಅದನ್ನು ಹಿಡ್ಕೊಂಡು ತಮ್ಮದನ್ನು ಸಾಬೀತುಪಡಿಸಿ ಉಳಿಸ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಪಡ್ತಿರ್ತಾರೆ. ಆದರೆ ನಾವು ಹೇಗಿರ್ತೀವಿ ಅಂತಂದರೆ ಇನ್ನೇನು ನಾವು ಸ್ಥಾಪಿಸುವಂಥ ಹಂತ ಬಂದಾಗ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತೀವಿ. ಇದು ಬಹಳ ಬಾರಿ ಆಗಿದೆ. ಈ ಹಿನ್ನೆಲೆಯಲ್ಲಿ ನಂಗೆ ನೋಡಿದಾಗ 1947ರವರೆಗೂ ನಮ್ಮ ಹೋರಾಟ ಹೇಗಿತ್ತು ಗೊತ್ತೇನೋ. ಯಾವ ಕಾರಣಕ್ಕೂ ಬ್ರಿಟಿಷರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸದೆ ಬಿಡೋದಿಲ್ಲ ಅಂಥೇಳಿ ನಾವು ನಮ್ಮೊಳಗೆ ಒಗ್ಗಟ್ಟನ್ನು ತಂದುಕೊಂಡ್ವಿ. ನಾವು ಬ್ರಿಟಿಷರು ತಂದು ಕೊಡ್ತಾ ಇದ್ದ ಬಟ್ಟೆಗಳನ್ನು ಕಿತ್ತೆಸೆದು ಗಾಂಧೀಜಿ ಹೇಳಿದ್ರು ಅಂತ ಮನೆ ಮನೆಯಲ್ಲಿ ಚರ್ಕಾ ನೂಲ್ಲಿಕ್ಕೆ ಶುರು ಮಾಡಿದ್ವಿ. ನಮ್ಮ ಜೀವನ ಕ್ರಮವನ್ನು ಬದಲಾಯಿಸಿಕೊಂಡ್ವಿ. ದೇಶಕ್ಕೋಸ್ಕರ ಆಲೋಚನೆ ಮಾಡೋದು ಶ್ರೇಷ್ಠ ಸಂಗತಿ ಅಂತಂದ್ವಿ. ನಮ್ಮ ಮಕ್ಕಳನ್ನು ರಾಷ್ಟ್ರೀಯ ವಿದ್ಯಾಶಾಲೆಗಳಿಗೆ ಕಳಿಸಬೇಕು ಅಂತ ನಿಶ್ಚಯ ಮಾಡಿದ್ವಿ. ದೇವಸ್ಥಾನಗಳಿಗೆ ಹೋದರೆ ರಾಷ್ಟ್ರದ ಕುರಿತಂತೆ ಆಲೋಚನೆ ಮಾಡಿದ್ವಿ. ಕುವೆಂಪು ಹೇಳ್ತಾರಲ್ಲ, 100 ದೇವರನ್ನೆಲ್ಲ ನೂಕಾಚೆ ದೂರ, ತಾಯಿ ಭಾರತೀಯ ದೇವಿ ನಮಗಿಂದು ಪೂಜಿಸುವ ಭಾರ ಆಗಿತ್ತು ಹಾಗೆ ಅಂತ. ಆ ಪರಿಯ ಎತ್ತರದಲ್ಲಿದ್ದುಕೊಂಡು ರಾಷ್ಟ್ರೀಯ ಚಿಂತನೆ ನಡೆಸಿದ ನಾವು 1947ರಲ್ಲಿ ಸ್ವಾತಂತ್ರ್ಯ ಬಂದ ತಕ್ಷಣ ರಾಷ್ಟ್ರದ ಚುಕ್ಕಾಣಿ ಹಿಡಿದವರು ಎದುರುಗಡೆ ಕೋಲ್ ಹಿಡ್ಕೊಂಡು ಕೂತ್ಕೋಬೇಕು, ನೀವು ಅಯೋಗ್ಯರ ಥರ ರಾಷ್ಟ್ರ ನಡೆಸಿದ್ರೆ ಬಾರಿಸ್ತೀವಿ, ನೀವು ಸರಿಯಾಗಿ ನಡೆಸಬೇಕು ಅಂತ ಕೋಲ್ ಹಿಡ್ಕೊಂಡು ಯಾಕೆ ಕೂತ್ಕೊಳ್ಳಿಲ್ಲ ಅಂತ ಯೋಚನೆ ಮಾಡಬೇಕಾಗಿರೋ ಬಹಳ ಪ್ರಸಂಗ ಇದು. ನಮ್ಮನ್ನು ಆಳೋರು ಎಷ್ಟು ಬುದ್ಧಿವಂತರು ಅಂತಂದರೆ ಅವ್ರು ಏನು ಹೇಳಿದ್ರು ಅಂತಂದರೆ, ಯಾರ್ಯಾರು ಇಷ್ಟು ದಿನ ರಾಷ್ಟ್ರಕ್ಕೋಸ್ಕರ ಕಾದಾಡಿದ್ರೋ ಅವರನ್ನೆಲ್ಲರನ್ನು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಗುರುತಿಸಿ ಅವರಿಗೆಲ್ಲ ಪಿಂಚಣಿ ಕೊಡ್ತೀವಿ ಅಂದರು. ಮುಗಿದೋಯ್ತು ಅಲ್ಲಿ ಕತೆ. ತುಂಬ ಜನ ನಿರಾಕರಿಸಿದರು. ಅನೇಕರು ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಭಾಳ ಜನ ಹೋದರು ಅದರಲ್ಲಿ, ಈಗ ಯಾರೂ ಇಲ್ಲ ಅದರಲ್ಲಿ. ಅವರು ಅನೇಕರು ಯಾವತ್ತೂ ಏನೂ ತಗೊಳ್ಳಿಲ್ಲ. ಸರ್ಕಾರದಿಂದ ರೈಲ್ವೆ ಟಿಕೆಟ್ ಕೂಡ ತಗೊಳ್ಳಿಲ್ಲ, ಸರ್ಕಾರದಿಂದ ಬಸ್ಸಿಗೆ ಫ್ರೀ ಸಿಗೋಕೆ ತಗೊಳ್ಳಿಲ್ಲ. ಅವ್ರು ಹೇಳಿದರು, ಈ ಸ್ವಾತಂತ್ರ್ಯವನ್ನು ನೀವು ಪಿಂಚಣಿ ಕೊಡ್ತೀರ ಅಂತ ಏನು ಮಾಡಿದ್ದ ನಾವು ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡಿದ್ದು. ನನ್ನ ಬದುಕು ನಂಗೆ ನಡೆಸೋದು ಗೊತ್ತಿದೆ, ನಿಮ್ದೇನು ಪಿಂಚಣಿ ಬೇಕಾಗಿಲ್ಲ ಅಂತ. ಏನು ಸ್ವಾಭಿಮಾನದ ಸಂಗತಿ ಅದು. ಸ್ವಾಭಿಮಾನದ ಮೂಲ ಕೊಂಡಿಯನ್ನೇ ಕಡ್ದು ಹಾಕ್ಬಿಡ್ತು ಸರ್ಕಾರ. ಕಡ್ದು ಹಾಕಿ ಹೇಳ್ತು, ನೀವು ಪಿಂಚಣಿ ತಗೊಂಡಿದ್ದೀರಲ್ಲ, ಪಿಂಚಣಿ ಕೊಡ್ತಿದ್ದೀವಲ್ಲ, ನಿಮ್ಮ ಸ್ವಾತಂತ್ರ್ಯದ ಹೋರಾಟಕ್ಕೂ ನಿಮ್ಮ ಇದಕ್ಕೂ ಸಂಬಂಧ ಕಟ್ಟಾಯ್ತು, ಮುಗಿತು ಇಲ್ಲಿಗೆ. ಇನ್ನೀವೇನು ಮಾತಾಡಿಸ್ಬೇಡಿ, ನಿಮ್ಮ ಪಾಡಿಗೆ ನೀವು ಕೂತ್ಕೊಳ್ಳಿ, ಉಳಿದು ನಾವು ನೋಡ್ಕೊಳ್ತೀವಿ ಎನ್ನುವಂಥ ಭಾವನೆಯಲ್ಲಿ ಸರ್ಕಾರ ಬಿಹೇವ್ ಮಾಡ್ತಾ. ನಂಗೆ ಗೊತ್ತಿಲ್ಲ, ನಾನು ಯಾರಾದರೂ ಅಫೆಂಡಿಂಗ್ ಆಗಿದ್ರೆ ದಯಮಾಡಿ ಕ್ಷಮಿಸಿ, ಬಟ್ ನನಗೆ ಹಂಗೆ ಅನಿಸ್ಬಿಡುತ್ತೆ ಭಾಳ ಬಾರಿ. ಎಷ್ಟರ ಮಟ್ಟಿಗೆ ಸರ್ಕಾರಗಳು ಮನಸ್ಸೋ ಇಚ್ಛೆ ಆಡಳಿತ ನಡೆಸಿದ್ವು ಅಂತಂದರೆ ಅವರು ತಮಗೆ ಬಂದಂತೆ ಇದ್ರು. ನಾನು ನಿನ್ನೆ ಸರ್ದಾರ್ ಪಟೇಲ್ರ ಬಗ್ಗೆ ಮಾತಾಡುವಾಗ ನಾನು ಹೇಳಲೇಬೇಕಾಗಿದ್ದ ಒಂದು ಸಂಗತಿ, ನೆನ್ನೆ ತುಂಬ ಸಮಯ ಆಗಿತ್ತು, ನನಗೂ ಹೇಳಲಿಕ್ಕೆ ಆಗಿರಲಿಲ್ಲ. ಹೇಳಲೇಬೇಕಾದ ಒಂದು ಸಂಗತಿ ಅಂತಂದರೆ, ಸರ್ದಾರ್ ಪಟೇಲರು ಸೋಮನಾಥ ಮಂದಿರವನ್ನು ಎತ್ತಿ ಕಟ್ಟಿದ್ರು. ನಾವು ಮತ್ತೆ ರಾಮ ಮಂದಿರದ ಹೋರಾಟದ ನಡುವೆ ಬಂದು ನಿಂತ್ಕೊಂಡಿದ್ದೀವಿ ಈಗ, ಅಥವಾ ತುದಿಯಲ್ಲಿ ನಿಂತ್ಕೊಂಡಿದ್ದೀವಿ. ಸೋಮನಾಥ ಮಂದಿರ ಸರ್ದಾರ್ ಪಟೇಲ್ರು ಇಲ್ಲದೆ ಹೋಗಿದ್ರೆ ಸೋಮನಾಥ ಮಂದಿರ ಇರೋದಿರಲಿ, ಸೋಮನಾಥ ಮಂದಿರವೇ ಆ ಮಂದಿರದ ಜಾಗವೇ ಭಾರತದೊಂದಿಗೆ ಇರ್ತಿರ್ಲಿಲ್ಲ. ಜುನಾಗಢ್ನ ಭಾಗವಾಗಿದ್ದ ಆ ಸೋಮನಾಥ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟಿರ್ತಿತ್ತು. ಸರ್ದಾರ್ ಪಟೇಲ್ರು ಜುನಾಗಢವನ್ನು ಉಳಿಸ್ಕೊಂಡ್ರು. ಆಮೇಲೆ ಗುಜರಾತ್ನ ಸೋಮನಾಥ ಮಂದಿರಕ್ಕೆ ಅಳೆದುಳಿದಿದ್ದ ಆ ಮಂದಿರವನ್ನು ದೇವರು ನೋಡಿ ಇದನ್ನು ಕಟ್ಟಬೇಕು ಅಂತಂದರು. ಮೊದಲ ಪ್ರಧಾನಿ ನೆಹರು ಏನು ಹೇಳಿದ್ರು ಗೊತ್ತಾ? ಅಥವಾ ಎರಡನೇ ಪ್ರಧಾನಿ ನೆಹರು. ನನ್ನ ಪಾಲಿಗೆ ಮೊದಲನೇ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ರೆ. ನೆಹರೂರವ್ರನ್ನ ಎರಡನೇ ಪ್ರಧಾನಿ ಅಂತ ಅಷ್ಟೇ ಕರೀಬೋದು. ಯಾಕೆಂದರೆ ಸುಭಾಷ್ ಚಂದ್ರ ಬೋಸರು ಪ್ರಾವಿನ್ಷಿಯಲ್ ಗವರ್ಮೆಂಟನ್ನು ಸ್ಥಾಪಿಸಿ ತಾವು ಪ್ರಧಾನಿ ಪಟ್ಟವನ್ನು ಸ್ವೀಕಾರ ಮಾಡಿ ಜಗತ್ತಿನ ಅನೇಕ ರಾಷ್ಟ್ರಗಳು ಅವರನ್ನು ರೆಕಗ್ನೈಸ್ ಮಾಡುವಂತೆ ಮಾಡಿದರು. ಸ್ವಾತಂತ್ರ್ಯ ಪೂರ್ವದಲ್ಲೇ ಮಾಡಿಬಿಟ್ಟಿದ್ರು. ಹೀಗಾಗಿ ಅವರನ್ನು ಪ್ರಥಮ ಪ್ರಧಾನಿ ಅಂತ ಗೌರವಿಸೋದ್ರಲ್ಲಿ ಅರ್ಥ ಇದೆ ಅಂತ ಇರಲಿ, ಅದು ಬೇರೆ ವಿಚಾರವೇ ಬೇರೆ ಅದು. ಆದರೆ ಇವರು ಎಲ್ಲಿವರೆಗೂ ಹೇಳಿದರು ಅಂತಂದರೆ, ನನ್ನದ್ದು ಸೆಕ್ಯುಲರ್ ಗವರ್ಮೆಂಟು, ಈ ಮಂದಿರವನ್ನು ಕಟ್ಟಲಿಕ್ಕೆ ನಾನು ಬಿಡೋದಿಲ್ಲ ಅಂದರು. ಇಂಟ್ರೆಸ್ಟಿಂಗ್ಲಿ, ಯಾವ ಸೆಕ್ಯುಲರ್ ಗವರ್ಮೆಂಟ್ ಅಂತ ನಂಗೆ ಅರ್ಥವೇ ಆಗಲ್ಲ. ಸ್ವಾತಂತ್ರ್ಯ ಬಂದಾಗ ಇಲ್ಲಿದ್ದ ಮುಸಲ್ಮಾನರು ಪ್ರತ್ಯೇಕ ರಾಷ್ಟ್ರವನ್ನು ಪಡ್ಕೊಂಡ ನಂತರ ಇದು ಹಿಂದೂ ರಾಷ್ಟ್ರ ಅಥವಾ ಹಿಂದೂ ರಾಷ್ಟ್ರ ಅಂತ ಕರಿಬೇಕು ಅಂತ ನಿಮ್ಗೆ ಕಷ್ಟ ಆದರೂ ಕೂಡ ಹಿಂದೂಗಳು ಬಹುಸಂಖ್ಯಾತರಾಗಿರೋದ್ರಿಂದ ಅವರಿಗೆ ಮೊದಲ ಪ್ರಯಾರಿಟಿ ಇರಬೇಕು ಅಂತ ಕಲ್ಪನೆ ಇತ್ತು. ಆದರೆ ಜವಾಹರ್ಲಾಲ್ ನೆಹರು ತಲೆ ಒಳಗೆ ಭೂತ ಹೇಗೆ ಸವಾರಿಯಾಗಿತ್ತು ಅಂತಂದರೆ, ಆ ಸೋಮನಾಥ ಮಂದಿರವನ್ನು ಕಟ್ಟಿದರೆ ಅದನ್ನು ಒಡೆದು ಹಾಕಿರುವಂಥ ದುಷ್ಟರನ್ನು ನಾವು ದೂರ ಮಾಡಿದಂತಾಗುತ್ತೆ, ಅವರನ್ನು ಜನರ ಮುಂದೆ ಕೆಟ್ಟದಾಗಿ ಪ್ರೆಸೆಂಟ್ ಮಾಡಿದಂತಾಗುತ್ತೆ. ಅದಕ್ಕೆ ಸೋಮನಾಥ ಮಂದಿರದ ತಂಟೆನೇ ಹೋಗೋದು ಬೇಡ, ನಾವು ತಂಟೆಗೆ ಹೋಗೋದು ಬೇಡ ಅಂತ. ಏನು ಸ್ಲೇವ್ ಮೈಂಡ್ ಸೆಟ್ ಇದು ಅಂತ. ನಾವು ಅಷ್ಟು ಕೆಟ್ಟ ಸ್ಥಿತಿಯಲ್ಲಿದ್ವಿ. ಸರ್ದಾರ್ ಹೇಳಿದರು, ಈ ದೇವಸ್ಥಾನ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ, ನಿನ್ನ ಆಸ್ತಿಯೂ ಅಲ್ಲ, ಸರ್ಕಾರದಿಂದ ನಯಾ ಪೈಸೆಯೂ ಬೇಡ. ನಮ್ಮ ಹಿಂದೂಗಳಿಗೆ ಇಷ್ಟು ರಾಷ್ಟ್ರ ಕಟ್ಟದವ್ರಿಗೆ ಒಂದು ಮಂದಿರ ಕಟ್ಟಿಕೊಳ್ಳೋದು ಕಷ್ಟನ, ನಾವು ಕಲೆಕ್ಟ್ ಮಾಡ್ತೀವಿ ದುಡ್ಡನ್ನು ಅಂತಂದರು.
ಗಾಂಧೀಜಿ ಏನೂ ಮಾತಾಡಿರಲಿಲ್ಲ. ಇನ್ಫ್ಯಾಕ್ಟ್ ಗಾಂಧೀಜಿಯ ಮಾತಿನ ಕುರಿತಂತೆ ನಾನು ಅನೇಕ ಬಾರಿ ಅನೇಕ ಸಂಗತಿಗಳನ್ನು ಓದಿದಾಗ, ಹಿರಿಯರ ಬಗ್ಗೆ ಚರ್ಚಿಸಿದಾಗ ಗಾಂಧೀಜಿ ಹೇಳ್ತಾರಂತೆ, ಹಿಂದೂ ದೇವಸ್ಥಾನ ಸರ್ಕಾರದ ದುಡ್ಡಲ್ಲಿ ಯಾಕೆ, ಹಿಂದೂಗಳೇ ಸೇರಿ ಕಟ್ಟೋಣ ಅಂತ ಗಾಂಧೀಜಿಯು ಹಣ ಸಂಗ್ರಹಣೆಗೆ ನಿಂತರು ಅಂತ ಅನೇಕ ಬಾರಿ ಗಾಂಧೀಜಿ ಹಂಗೆ ಹೇಳಿದರು ಅಂತ ಕೂಡ ಹೇಳ್ತಾರೆ. ಸೋಮನಾಥ ಮಂದಿರದ ವಿಚಾರಕ್ಕೆ ಬಂದಾಗ, ಸೋಮನಾಥ ಮಂದಿರವನ್ನು ಕಟ್ಟಬೇಕು ಅಂತ ಹಠ ಹಿಡಿದು ನಿಂತಾಗ ಸರ್ದಾರ್ ಪಟೇಲರು ಯಾವ ಪರಿ ಅದಕ್ಕೋಸ್ಕರ ಕೆಲಸ ಮಾಡಿದರು ಅಂತಂದರೆ, ಆ ಸೋಮನಾಥ ಮಂದಿರ ವೈಭವಯುತವಾಗಿ ತಲೆ ಎತ್ತಿ ನಿಂತಾಗ ಅದಿಡೀ ಭಾರತದ ಅಸ್ಮಿತೆಯ ಸಂಕೇತ. ಅದು ಯಾವುದೋ ಒಂದು ಮಂದಿರವನ್ನು ಕಟ್ಟೋದು ಅಂತಂದರೆ ಅದು ಇನ್ನೊಂದು ಯಾವುದೋ ಪ್ರಾರ್ಥನಾ ಮಂದಿರವನ್ನು ಒಡೆದು ಹಾಕಿ ಅಲ್ಲಿ ನಿರ್ಮಿಸಬೇಕು ಅನ್ನುವಂಥ ದುಷ್ಟಬುದ್ಧಿಯಿಂದಲ್ಲ, ಬದಲಿಗೆ ಅದು ಈ ರಾಷ್ಟ್ರದ ಒಂದು ಅಸ್ಮಿತೆಯ ಸಂಕೇತ. ಉದಾಹರಣೆಗೆ, ಸಂಸತ್ ಭವನದ ಮೇಲೆ ಭಯೋತ್ಪಾದಕರು ಅಟ್ಯಾಕ್ ಮಾಡಿದಾಗ ಒಂದು ಕಟ್ಟಡದ ಮೇಲೆ ತಾನೇ ಅಟ್ಯಾಕ್ ಮಾಡಿದ್ದು. ಮಾಚ್ರೋ ಏನಾಯ್ತು ಬಿಡಿ, ಹೋಗ್ಲಿ ಬಿಡಿ, ಆ ಕಟ್ಟಡ ಹೋದರೆ ಹೋಗಲಿ, ಇನ್ನೊಂದು ಯಾವುದಾದ್ರೂ ಅಪಾರ್ಟ್ಮೆಂಟಲ್ಲಿ ನಾವು ಸಂಸತ್ ನಡೆಸ್ತೀವಿ ಅಂತ ಯಾವತ್ತಾದರೂ ಹೇಳಿದ್ವಾ ನಾವು? ಸಂಸತ್ ಭವನ ಭಾರತದ ಅಸ್ಮಿತೆಯ ಸಂಕೇತ, ಸಾರ್ವಭೌಮತೆಯ ಸಂಕೇತ. ಸಂಸತ್ ಭವನದ ಒಂದು ಕಲ್ಲನ್ನು ಯಾರಾದರೂ ಒಡೆದು ತೆಗೆದರೂ ಕೂಡ ಅದು ಭಾರತದ ಸಾರ್ವಭೌಮತೆಗೆ ಧಕ್ಕೆ ಅಂತ. ಹಾಗೆಯೇ ಈ ಭಾರತದ ಅಖಂಡತೆಗೆ, ಪರಂಪರೆಗೆ, ಸಾರ್ವಭೌಮತೆಗೆ ಸೋಮನಾಥ ಮಂದಿರ ಅದು ಅವಶೇಷವಾಗಿ ಬಿದ್ದಿರೋದು ಕೂಡ ಧಕ್ಕೆಯೇ. ರಾಮ ಮಂದಿರ ಅವಶೇಷವಾಗಿ ಉಳಿದಿರೋದು ಕೂಡ ಧಕ್ಕೆಯೇ. ಹೀಗಾಗಿ ಇವುಗಳ ಮರುನಿರ್ಮಾಣ ಇದೆಯಲ್ಲ, ಅದು ಸಾರ್ವಭೌಮತೆಯ ಸಂಕೇತ ಎನ್ನುವ ದೃಷ್ಟಿಗೋಸ್ಕರ ಅದನ್ನು ಮರುನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಮಾಡಿದರು ಪಟೇಲರು. ಅದನ್ನು ಮರುನಿರ್ಮಾಣ ಆಯಿತು. ಪಟೇಲರ ಸಾಹಸ ಬಹಳ ದೊಡ್ಡದ್ದು. ಆದರೆ ಪಟೇಲರು ಅದನ್ನು ಮರುನಿರ್ಮಾಣ ಮಾಡಿ ಮುಗಿಸುವ ವೇಳೆಗೆ ಪಟೇಲರೇ ಜೀವಂತವಾಗಿರಲಿಲ್ಲ. ಆ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿಗಳು ಹೋಗಬೇಕಾಗಿತ್ತು, ಇನ್ವಿಟೇಷನ್ ಇತ್ತು. ಪಟೇಲರನ್ನ ರಾಷ್ಟ್ರಪತಿಗಳು ಹೊಗಳಬೇಕು ಅಂತ ಭಾಳ ಪ್ರೀತಿಯಿಂದ ತಯಾರಾಗಿದ್ದರೆ, ರಾಷ್ಟ್ರಪತಿಗಳು ಹೋಗಬಾರದು, ನೀವು ಹೋಗೋದರಿಂದ ಕೆಟ್ಟ ಸಂದೇಶ ಕೊಟ್ಟಂತಾಗುತ್ತೆ ಅಂತಂದರು ಪ್ರಧಾನಮಂತ್ರಿ ನೆಹರು. ರಾಷ್ಟ್ರಪತಿಗಳು ಹೇಳಿದರು, ರಾಷ್ಟ್ರಪತಿ ಹುದ್ದೆಗಿಂತ ನನಗೆ ಆ ಕೆಲಸ ದೊಡ್ಡದು ಕಣಯ್ಯ, ರಾಷ್ಟ್ರಪತಿ ಯಾರಿಗೆ ಬೇಕು ನನಗೆ, ನಾನು ಬೇಕಿದ್ರೆ ಬಿಟ್ಟಾದರೂ ಹೋಗ್ತೀನಿ ಅಂತ ಹಠ ಹಿಡಿದು ಅಲ್ಲಿಗೆ ಹೋಗಿ ಪಟೇಲರ ಸಾಹಸ ಎಂಥದ್ದನ್ನು ಅಂತ ವಿವರಿಸಿ ಬಂದರು. ಆ ವಿವರಿಸಿ ಬಂದಿದ್ದು ರೇಡಿಯೋದಲ್ಲಿ ಪ್ರಸಾರವಾಗದೇ ಇರೋ ಥರ ನೆಹರು ನೋಡಿಕೊಂಡ್ರು. ಇಷ್ಟಿಷ್ಟೇ ಸಣ್ಣ ಪುಟ್ಟದೇ ಮಾಡ್ಲಿಕ್ಕೆ ಆಗ್ತಿದೆ ಅವ್ರ ಹತ್ರ, ಇದಕ್ಕಿಂತ ದೊಡ್ಡದೇನೂ ಮಾಡ್ಲಿಕ್ಕೆ. ಎಷ್ಟು ಐ ಆಮ್ ಸಾರಿ, ಯಾರಿಗಾದರೂ ಹರ್ಟ್ ಆಗೋದೇ ಇರೋ ದಯವಿಟ್ಟು ಕ್ಷಮಿಸಿ. ಎಷ್ಟು ಚೀಪ್ ಮೆಂಟಾಲಿಟಿ ಇತ್ತು ಅಂತಂದರೆ, ಸಾವರ್ಕರ್ಗೆ 80 ವರ್ಷ ಆದಾಗ, ಆಲ್ಮೋಸ್ಟ್ 80 ವರ್ಷ ಆದಾಗ ಸಾವರ್ಕರ್ಗೆ ಒಂದು ದೊಡ್ಡ ಸನ್ಮಾನ ಮಾಡಲಾಯಿತು. ಎಷ್ಟು ದೊಡ್ಡ ಸನ್ಮಾನ ಅಂತಂದರೆ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದರು. ಸಾವರ್ಕರ್ ಸನ್ಮಾನದ ವಿಚಾರ, ಸಾವರ್ಕರ್ಗೆ ನಡೆದಿರುವಂಥ ಈ ಕಾರ್ಯಕ್ರಮ, ಸಾವರ್ಕರ್ ಭಾಷಣದ ತುಣುಕು ರೇಡಿಯೋದಲ್ಲಿ ಪ್ರಸಾರವಾಗದೇ ಇರೋ ನೆಹರು ತಾಕೀತು ಮಾಡಿದ್ರು. ಇದಕ್ಕಿಂತ ಹೆಚ್ಚಿನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ. ಒಂದು ದೇಶದ ಪ್ರಧಾನಮಂತ್ರಿ ಇಷ್ಟು ಚೀಪಾಗಿ, ನನಗೆ ಇವತ್ತು ಭಾಳ ಬಾರಿ ಹೇಳ್ತಾರಲ್ಲ, ಇವತ್ತು ದೂರದರ್ಶನ್ ಸರ್ಕಾರದ ಹಿಡಿತದಲ್ಲಿದೆ, ಇವತ್ತು ರೇಡಿಯೋ ಹಿಡಿತದಲ್ಲಿದೆ, ಎಲ್ಲ ಮೀಡಿಯಾಗಳನ್ನು ಕಂಟ್ರೋಲ್ ಮಾಡಿ. ನೆಹರು ಕಂಟ್ರೋಲ್ ಮಾಡಿದಷ್ಟು ಯಾರೂ ಕಂಟ್ರೋಲ್ ಮಾಡಿರಲಿಲ್ಲ ಈ ದೇಶದಲ್ಲಿ. ಇಂದಿರಾ ಗಾಂಧಿ ಅಂತೂ ಎಮರ್ಜೆನ್ಸಿಯನ್ನೇ ಹೇರಿ ಈ ದೇಶದಲ್ಲಿ ಪತ್ರಿಕೆಗಳು ಮಾತಾಡಬಾರ್ದು ಅಂತ ಹೇಳಿದ್ವು. ಯಾರಿಗಾದರೂ ದಮ್ಮಿದೆಯಾ ಮಾತಾಡಲಿಕ್ಕೆ? ನನಗೆ ಯಾರೋ ಒಬ್ಬರು ಇವತ್ತು ಒಂದು ಹುಡುಗ ಬಂದಿದ್ದ ಕೇರಳದಿಂದ. ಆತ ಹೇಳ್ದ, ಈ ದೇಶದ ಪ್ರಧಾನಿ ನೀವೇನು ಪ್ರಶ್ನೆ ಕೇಳಿದ್ರು ನೆಹರು ಏನು ಮಾಡಿದರು, ಇಂದಿರಾ ಗಾಂಧಿ ಏನು ಮಾಡಿದರು ಅಂತ ವಾಪಸ್ ಕೇಳ್ತಾರಲ್ಲ, ಸರಿನಾ ಅದು ತಪ್ಪಲ್ವಾ ಅಂತ. ನಾನು ಹೇಳಿದೆ, ಬಹುಶಃ ಚಕ್ರವರ್ತಿ ಏನು ಮಾಡ್ದ ದೇಶಕ್ಕೆ ಅಂತ ನೀವು ಯಾರಾದರೂ ಕೇಳಿದರೆ ಅದು ಸರಿನೋ ತಪ್ಪೋ ಬೇರೆ, ಸಾರ್ವಜನಿಕ ಜೀವನದಲ್ಲಿ ಏನಾದರೂ ಪ್ರಶ್ನೆ ಕೇಳ್ಬೋದು. ಆದರೆ ದೇಶವನ್ನು ಆಳಲಿಕ್ಕೆ ಅಂತ ಕೂತ್ಕೊಂಡು 5 ದಶಕಗಳ ಕಾಲ ಒಂದೇ ಪರಿವಾರ ಆಳಿದಾಗ, 5 ದಶಕಗಳಲ್ಲಿ ನೀವೇನು ಮಾಡಿದ್ದೀರಿ, 5 ವರ್ಷಗಳಲ್ಲಿ ನಾನೇನು ಮಾಡಿದ್ದೀನಿ ಅಂತ ತುಲನೆ ಮಾಡಲಿಕ್ಕೆ ಕೊನೆ ಪಕ್ಷ ಲೆಕ್ಕ ಆದರೂ ಕೊಡಿ ಅಂತ ಕೇಳಬೇಕಿತ್ತಲ್ಲ. ಯಾರೂ ಕೇಳಲಿಕ್ಕೆ ತಯಾರಿಲ್ವಲ್ಲ. ನಂಗೆ ತುಂಬ ಬಾರಿ ಅನ್ಸೋದು, ಯಾವುದೋ ಒಂದು ಹೋಟ್ಲು ಪೂರ್ತಿ ಬರ್ಬಾದಾಗೋಯ್ತು ಅಂತ ಇಟ್ಕೊಳ್ಳಿ. ಆ ಹೋಟ್ಲಿಗೆ ಏನೋ ಮ್ಯಾನೇಜರ್ ಆಗಿ ಬಂದವನು ಪೂರ್ತಿ ಬರ್ಬಾದ್ ಮಾಡಿಟ್ಟು, ಎಲ್ಲ ಹಾಳು ಮಾಡಿಟ್ಟು, ಪೂರ್ತಿ ಗುಡಿಸಿ ಗುಂಡಾಂತರ ಮಾಡಿ, ಜನರಿಗೆ ಸಂಬಳನೂ ಕೊಡದೆ, ವರ್ಕರ್ಸ್ಗೆ ಎಲ್ಲ ಇನ್ನೇನು ಆ ಹೋಟ್ಲು ಮುಚ್ಚೋ ಟೈಮಿಗೆ ಇನ್ನೊಬ್ಬ ಯಾರೋ ಪಾಪ ಕಠಿಣ ಕೆಲಸ ಮಾಡುವಂಥ ಮ್ಯಾನೇಜರ್ ಬಂದಲ್ಲಿ ಕೂತ್ಕೊಂಡು ಎಲ್ಲವನ್ನು ವಾಪಸ್ ರೀಬಿಲ್ಡ್ ಮಾಡಿ ಆ ಹೋಟ್ಲಿಗೆ ಒಂದು ಅಂದ ತಂದುಕೊಟ್ಟು ದೇಶ ವಿದೇಶಗಳ ಜನ ಆ ಹೋಟ್ಲಿಗೆ ಬಂದು ಊಟ ಮಾಡೋ ಥರ ಮಾಡಿದಾಗ, ಈ ಮ್ಯಾನೇಜರ್ ಇವತ್ತಿನ ಮಗ ಬಂದು ನಮ್ಮಪ್ಪ ಇದನ್ನು ಆಳ್ತಾ ಇದ್ರು, ಇವತ್ತು ನಂಗೆ ಹೋಟ್ಲ್ ಬಿಟ್ಕೊಡು ಅಂತಂದ್ರೆ ಹೆಂಗಿರುತ್ತಿದ? ಆಯ್ತಪ್ಪ, ನಿಮ್ಮ ಅಪ್ಪ ಹೋಟ್ಲಿಗೆ ಏನು ಮಾಡ್ದ ಅಂತ ನೆನಪಿಸ್ಬೇಕಲ್ಲ. ನಿಮ್ಮ ಅಪ್ಪನ ಯೋಗ್ಯತೆ ಏನಿತ್ತು, ನಿಮ್ಮ ಅಪ್ಪ ಈ ಹೋಟ್ಲನ್ನು ಯಾವ ಹಂತಕ್ಕೆ ತಂದಿದ್ದ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಈ ಹೋಟ್ಲನ್ನು ಈ ಹಂತಕ್ಕೆ ತರಲಿಕ್ಕೆ, ಇನ್ನೊಂದು 5 ವರ್ಷ ಇದ್ರೆ ಈ ಹೋಟ್ಲು ತನ್ನ ಪಾಡಿಗೆ ತಾನು ನಡೆಯೋ ಹಂತಕ್ಕೆ ಬರುತ್ತೆ, ಆಗಬೇಕಿದ್ರೆ ನೋಡ್ಕೊಳ್ಳೋಣ ಅಂತ ಹೇಳುವ ರೈಟ್ಸು ಇಲ್ವಾ?
ನಂಗೆ ಗೊತ್ತಿಲ್ಲ ಅನಾಲಜಿ ನಾನು ಕೊಡ್ತಿರುವಂಥ ಏನು ಸಾಮ್ಯ ಸರಿ ಇದೆಯೋ ತಪ್ಪಿದೆಯೋ, ಆದರೆ ಯೋಚನೆ ಮಾಡಬೇಕಾಗಿರುವಂಥ ಸಂಗತಿ ಅನೇಕ ಬಾರಿ ಅಂತ. ಆ ಥರ ಈ ದೇಶವನ್ನು ಇಷ್ಟು ಕಾಲ ಬರ್ಬಾದ್ ಮಾಡಿಟ್ರಲ್ಲ. ಸರ್ದಾರ್ ಪಟೇಲರು ಆ ಸಂದರ್ಭದಲ್ಲಿ ಯಾವ ಥರ ವ್ಯವಹಾರ ಮಾಡಿದರು ಅಂತಂದರೆ, ಒಂದ್ಸಲ ಸರ್ದಾರ್ ಪಟೇಲರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ರು. ಗಾಂಧೀಜಿ ಸರ್ದಾರ್ ಪಟೇಲರಿಗೆ ಒಂದು ಮಾತು ಹೇಳಿದರು, ನೋಡು ನೀನು ಗೃಹ ಸಚಿವನೇ ಆಗಿರ್ಬೇಕು, ಯಾವ ಕಾರಣಕ್ಕೂ ಬಿಡಬಾರ್ದು ಅದನ್ನು ಅಂತ. ಬಿಕಾಸ್ ಇಡೀ ದೇಶ ನೀನು ನೋಡ್ಕೋಬೇಕು. ನಂಗೆ ಗೊತ್ತಿದೆ ಪೂರ್ತಿ ಅವನ ಕೈಯಲ್ಲಿ ಕೊಟ್ಟರೆ ಏನಾಗುತ್ತೆ. ಗಾಂಧೀಜಿ ಭಾಳ ಬುದ್ಧಿವಂತರು. ನೆಹರೂನ ಕರೆದು ಒಂದಿನ ಹೇಳಿದರು, ಯಾವ ನಿರ್ಣಯವನ್ನು ತೆಗೆದುಕೋಬೇಕಾದ್ರೂ ನೀನು ಪಟೇಲ್ರ ಹತ್ರ ಬರಬೇಕು, ಪಟೇಲ್ರು ಹ್ಞೂ ಅಂದಮೇಲೆ ನಿರ್ಣಯ ತಗೋಬೇಕು ಅಂತ. ನೆಹರು ಮನೆ ಪಟೇಲ್ರ ಮನೆ ಎದುರ ಬದರಿ ಇತ್ತಂತೆ. ಬೆಳಗ್ಗೆ ವಾಕಿಂಗ್ ನೆಪದಲ್ಲಿ ಪಟೇಲ್ರ ಹತ್ರ ಬರಬೇಕು, ನೆಹರು ಕೂತ್ಕೋಬೇಕು, ನಾನು ಇಂತಿಂಥ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀನಿ, ನೀವು ಹ್ಞೂ ಅಂದರೆ ಮಾಡ್ತೀನಿ ಅಂತ ಕೇಳಬೇಕು. ಪಟೇಲ್ರು ಅದಕ್ಕೇನೋ ತಿದ್ದುತ್ತಾರೆ, ಲೆಟ್ರ್ ಇದ್ರು ನೋಡ್ತಾರೆ, ಈ ಲೆಟ್ರನ್ನ ಹಿಂಗೆ ತಿದ್ದು ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಮುಂದಕ್ಕೆ ಹೋಗಬೇಕು. ತಲೆ ಚಿಟ್ಟಿಡ್ದು ಹೋಗ್ಬಿಡುತ್ತಂತೆ ನೆಹರುಗೆ. ಪ್ರತಿದಿನ ಹೋಗಿ ಅವನ ಹತ್ರ ಕೇಳಬೇಕಲ್ಲ, ಏನು ಮಾಡೋದು? ಆ್ಯಂಡ್ ಪಟೇಲ್ ವಾಸ್ ಸೀನಿಯರ್, ನೀವು ಮಾತಾಡೋಗೋ ಇಲ್ಲ. ಗಾಂಧೀಜಿಗೂ ಪಟೇಲ್ರಿಗೂ ಹಾರ್ಡ್ಲಿ 4 years ಡಿಫ್ರೆನ್ಸ್ ಅಷ್ಟೇ. ಅಷ್ಟು ಇರುವಂಥ ಸಂದರ್ಭಗಳಲ್ಲಿ ಏನು ಮಾಡೋದು ಅಂತ ಅಂದ್ಕೊಂಡು ಫೈನಲಿ ಒಂದಿನ ಅವರು, ನನ್ನ ಮನೆ ಸ್ವಲ್ಪ ಹಾಳಾಗಿದೆ, ಈ ಮನೇನ ರಿಪೇರ್ ಮಾಡಿಸ್ಬೇಕು ಅಂತ 1-2 ಕಿಲೋಮೀಟರ್ ಆಚೆಗೆ ಬೇರೆ ಮನೆಗೆ ಹೋದ್ರಂತೆ. ಹೋಗಿ ನಂಗೆ ಅಷ್ಟು ದೂರದಿಂದ ಪ್ರತಿದಿನ ಬರಲಿಕ್ಕಾಗಲ್ಲ ಅಂತ ದಿನಾಗಲೂ ಬರೋರು ವಾರ ಆದಮೇಲೆ ತಿಂಗಳು ಹಿಂಗೆ ಚೇಂಜ್ ಆಗೋಯ್ತು. ಆದರೆ ಪಟೇಲ್ರು ಹೆಚ್ಚು ಕಡಿಮೆ ಶ್ಯಾಡೋ PM ಆಗಿ ಯಾವಾಗಲೂ ಕೆಲಸ ನಿರ್ವಹಿಸೋರಂತೆ. ಪಟೇಲ್ರ ಜೊತೆಗಾರರೊಬ್ಬರು ಹೇಳಿದ್ರಂತೆ ಪಟೇಲ್ರೆ ನಿಮ್ಮ ಹೆಲ್ತ್ ದಿನೇ ದಿನೇ ಹಾಳಾಗ್ತಿದೆ, ನೀವು ಯಾಕೆ ಒಂದ್ಸಲ ವಿದೇಶ ಟ್ರಿಪ್ ಮಾಡಬಾರ್ದು? ಯಾಕೆ ಅಂದರೆ ಅವ್ರು ಹೇಳ್ತಾರೆ, ನೆಹರು ವಿದೇಶಕ್ಕೆ ಹೋಗ್ತಾರೆ, ಬರಬೇಕಾದ್ರೆ ಲಕ ಹೊಳ್ಕೊಂಡು ಬರ್ತಾರೆ, ನೀವು ಯಾಕೆ ಹೋಗಬಾರ್ದು ಅಂತ. ಅದಕ್ಕೆ ಪಟೇಲ್ರು ಹೇಳಿದ್ರಂತೆ, ಅವನು ಪುಣ್ಯವಂತ ಕಣಪ್ಪ, ಅವನದಕ್ಕೋಸ್ಕರ ಹುಟ್ಟಿದ್ದಾನೆ, ನನಗೆ ಹಂಗಿಲ್ಲ, ದೇಶದ ಕೆಲಸ ಭಾಳ ಇದೆ, ನಾನು ಸಾಯೋವರೆಗೂ ಈ ಕೆಲಸ ಮತ್ತು ಇಲ್ಲೇ ನನ್ನ ಜೀವನ ಅಂತ ಹೇಳಿ ಪಟೇಲ್ರು ತಮ್ಮ ಜೊತೆಗಾರರಿಗೆ ಹೇಳೋರಂತೆ. ಉಲ್ಲೇಖವಾಗಿರುವಂಥ ಮಾತಿದು. ಹಾಗೆ ಬದುಕಿದವರು ಪಟೇಲ್ರು ಕೊನೆ ಕ್ಷಣದವರೆಗೂ. ಆದರೆ ಗಾಂಧೀಜಿಯವ್ರಿಗೆ ಹೋಗಬೇಕಾದ್ರೆ ಹೇಳಿದರು, ನೀವಿಬ್ಬರೂ ಜೊತೆಯಲ್ಲಿರೋದನ್ನು ನೋಡಬೇಕು, ನಾನು ನೋಡ್ತಾನೆ ಇರಬೇಕು, ನೀವಿಬ್ಬರು ಬೇರ್ಪಡೋದು ನನಗೆ ಯಾವಾಗಲೂ ಇಚ್ಛೆ ಇಲ್ಲ ಅಂತ. ಹೀಗಾಗಿ ಅನೇಕ ಬಾರಿ ಜವಾಹರ್ಲಾಲ್ ನೆಹರು ಎಲ್ಲ ಸಭೆಯಲ್ಲಿ ಹೇಳ್ಬಿಡೋರಂತೆ, ನೀವೇನಾದರೂ ಇದಕ್ಕೆ ವಿರೋಧ ಮಾಡಿದರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ನೆಹರು ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲ ಆಕಾಶ ಕೆಳಗೆ ಬೀಳುತ್ತೆ ಅನ್ನೋಂಥ ಭಯ ಅನ್ನೋ ಥರ ಇತ್ತು. ಆದರೆ ಪಟೇಲ್ರು 1-2 ಸಲ ಹೇಳಿದ್ರು, ಕೊಟ್ಬಿಡು ಹೋಗಲಿ ಒಂದ್ಸಲ ಅಂತ. ಆದರೆ ಜವಾಹರ್ಲಾಲ್ ನೆಹರು ಎಷ್ಟು ಬಾರಿ ಹೆದರಿಸಿದ್ರೋ ಅದರಲ್ಲಿ ಒಂದು ಬಾರಿಯೂ ಕೂಡ ರೆಸಿಗ್ನೇಷನ್ ಲೆಟರ್ ಕೊಡಲಿಲ್ಲ. ರೆಸಿಗ್ನೇಷನ್ ಲೆಟರ್ ಕೊಡೋದಿರಲಿ, ತಮ್ಮ ನಂತರ ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿಯೂ ಹೋಗಲಿಲ್ಲ. ರಾಜಕಾರಣದ ಅತ್ಯಂತ ಕೆಟ್ಟ ಚಾಳಿಗಳು ಏನಿದ್ವು ಅವೆಲ್ಲವೂ ಆ ಕುಟುಂಬದಲ್ಲಿತ್ತು. ಆ ಎಲ್ಲ ಚಾಳಿಗಳು ಮುಂದೆ ಯಾರಾಗಬೇಕು ಅಂದರೆ ಅದಕ್ಕೆ ತಮ್ಮದ್ದೇ ಯಾರನ್ನಾದರೂ ಹುಡುಕಿ ಕೂರಿಸಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿತ್ತು. ನೆಹರು ತಕ್ಷಣಕ್ಕೆ ಹೋದರು, ಇಲ್ಲದೆ ಹೋಗಿದ್ರೆ ಅವರು ಇಂದಿರಾ ಗಾಂಧಿ ತಾವೇ ಕೂರಿಸಿ ಹೋಗಿರ್ತಿದ್ರು. ಮತ್ತು ಅದು ಅಚ್ಚರಿ ಪಡಬೇಕಾಗಿಲ್ಲ. ಮೋತಿಲಾಲ್ ನೆಹರು ತಮ್ಮ ಮಗನಿಗೆ ಅಧಿಕಾರ ಕೊಟ್ಟು ಹೋಗಿರ್ಬೋದು ಅಂತ. ಆದರೆ ಜವಾಹರ್ಲಾಲ್ ನೆಹರು ಮಗಳಿಗೆ ಕೊಟ್ಟು ಹೋಗಿದ್ರೆ ಯಾರು ತಲೆ ಕೆಡಿಸ್ಕೋಬೇಕಾಗಿತ್ತು ಅಥವಾ ಅದಕ್ಕೇನೋ ಅಯ್ಯೋ ಅಂತ ಹೇಳಬೇಕಾದ ಪರಿಸ್ಥಿತಿ ಇರಲಿಲ್ಲ ಅಂತ. ಆ ಥರದ ಪರಿಸ್ಥಿತಿ ಸಹಜವಾಗಿತ್ತು. ಇಡೀ ದೇಶ ಒಂಥರ ಸಮೂಹ ಸನ್ನಿಗೆ ಒಳಗಾಗ್ಬಿಟ್ಟಿತ್ತು. ಹೇಗೆ ತಮಗೆ ಬೇಕಾದಂತೆ ಮಾಡ್ಕೊಂಡಿದ್ರು ಅಂತಂದರೆ, ನಾನು ಇದೇ ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ಒಂದಿನ ಕೂತಿದ್ದಾಗ ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಭೈರಪ್ಪನವ್ರನ್ನ ಏನೋ ಮಾತಾಡ್ಸೋಕೆ ಕೂತಿರುವಾಗ ಭೈರಪ್ಪನವರು ಒಂದು ಘಟನೆ ಹೇಳಿದರು. MC ಛಾಗ್ಲಾ ಗೊತ್ತಾ ನಿನಗೆ ಅಂತ ಕೇಳಿದ್ರು. ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ಮೊಹಮ್ಮದ್ ಛಾಗ್ಲಾ ಅಂತ ಒಬ್ಬ ಮುಸ್ಲಿಂ. MC ಛಾಗ್ಲಾ ನೆಹರುಗೊಂದು ಪತ್ರ ಬರೆದ್ರಂತೆ, ಎಜುಕೇಷನಿಸ್ಟ್ ಅವರು, ನಾನು ಎಲೆಕ್ಷನ್ಗೆ ನಿಲ್ಲಬೇಕು, ನನಗೊಂದು ಅವಕಾಶ ಮಾಡಿಕೊಡ್ತೀರಾ ಅಂತ. ಇಸ್ ಇಟ್ ಫೈನ್, ವೆರಿ ಗುಡ್. ಮುಸ್ಲಿಮ್ಸ್ ಯಾರಾದರೂ ಕೇಳಿದ್ರೆ ಅವ್ರು ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲೇ ಇರಲಿಲ್ಲ. ವೆರಿ ಗುಡ್, ನಾನು ನೋಡ್ತೀನಿ ಯಾವ ಏರಿಯಾದಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೋ ಅಲ್ಲೇ ನಿಂತ್ಕೊಳ್ಳಿ, ನೀವು ಗೆಲ್ಲೋದು ಸುಲಭ ಅಂದ್ರಂತೆ. MC ಛಾಗ್ಲಾ ಉಲ್ಟಾ ರಿಪ್ಲೈ ಏನು ಬರೆದ್ರಂತೆ ಗೊತ್ತಾ? ರೋಸಸ್ ಇನ್ ಡಿಸೆಂಬರ್. ನಂಗೆ ಭೈರಪ್ಪನವ್ರು ಹೇಳಿದ್ದು, ಪುಸ್ತಕದ ಹೆಸರು ನೆನಪಿದೆ. ಭೈರಪ್ಪನವ್ರು ಹೇಳಿದ್ರು ಅವ್ರು ರೋಸಸ್ ಇನ್ ಡಿಸೆಂಬರ್ ಅಂತ. ನಾನು ಮತ್ತೆ ಆ ಪುಸ್ತಕ ಹುಡುಕಿ ತೊಗೊಂಡು ಬಂದು ಓದಿದೆ. ಅದರಲ್ಲಿ ಏನು ಬರೆದಿರೋದು, ಏನು ಬರೀತಾರೆ ಲೆಟ್ರಲ್ಲಿ ಅಂತಂದರೆ, ನಾನು ಮುಸ್ಲಿಂ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಎಲೆಕ್ಷನ್ಗೆ ನಿಲ್ತಾ ಇರೋದು, ನಾನು ಭಾರತೀಯ ಅನ್ನೋ ಕಾರಣಕ್ಕೋಸ್ಕರ ನಿಲ್ತಿರೋದು. ನಾನಿರೋ ಜಾಗದಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ, ನಂಗೆ ಗೊತ್ತಿದೆ, ಅವರೇ ಪ್ರೀತಿಯಿಂದ ಗೆಲ್ಲಿಸಿದರೆ ಗೆಲ್ತೀನಿ, ಇಲ್ಲಾಂದ್ರೆ ಬೇಡ, ಟಿಕೆಟ್ ಕೊಡೋದಿದ್ರೆ ಕೊಡಿ, ಇಲ್ಲಾಂದ್ರೆ ನಂಗೆ ಬೇಕಾಗಿಲ್ಲ ಅಂದ್ರಂತ. ದಟ್ ವಾಸ್ ದ ಕೈಂಡ್ ಆಫ್ MC ಛಾಗ್ಲಾ. MC ಛಾಗ್ಲಾ ಹಂಗೆ ಹೇಳಿದ್ದಿತ್ತಲ್ಲ, ಆ MC ಛಾಗ್ಲಾ ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತೀನಿ ಅಂತಂದರೆ, ನೀವು ಮುಸ್ಲಿಮ್ಸ್ ಆದರೆ ಇಲ್ಲಿ ಬಂದು ನಿಂತ್ಕೊಳ್ಳಿ, ನೀವು ಹಿಂದೂಗಳಾದರೆ ಅಲ್ಲೋಗಿ ನಿಂತ್ಕೊಳ್ಳಿ, ನೀವು ಈ ಜಾತಿ ಆದರೆ ಇಲ್ಲಿ ವೋಟ್ ಜಾಸ್ತಿ, ಈ ಕಲ್ಪನೆ ಇತ್ತಲ್ಲ, ಇದರ ವಿಷಬೀಜ ಬಿತ್ತಿದ್ದೆ ಅಲ್ಲಿಂದ ಶುರುವಾಯ್ತದು. ಇವತ್ತು ನಮ್ಗೆ ಹಂಗಿದೆಯಲ್ಲ, ನೀವು ಪ್ರತಿ ಬಾರಿ ಎಲೆಕ್ಷನ್ ಆದಾಗಲೂ ನೀವು ಎಲೆಕ್ಷನ್ನ ಒಂದು ಇದು ನೋಡ್ತಿರಲ್ಲ, ಹೇಗೆ ನಡೀತಿದೆ ಎಲೆಕ್ಷನ್ ಅಂತ ಗೊತ್ತಾಗೋದು ಹೆಂಗೆ ಅಂತಂದರೆ, ಪ್ರತಿ ಚಾನಲ್ಗಳು ಬರೀತವೆ, ಈ ಕ್ಷೇತ್ರದಲ್ಲಿ ಮುಸಲ್ಮಾನರ ಓಟ್ ಇಷ್ಟಿದೆ, ಈ ಕ್ಷೇತ್ರದಲ್ಲಿ ಕ್ರಿಶ್ಚಿಯನ್ರ ಓಟ್ ಇಷ್ಟಿದೆ, ಆಮೇಲೆ ಏನು ಗೊತ್ತಾ, ಈ ಕ್ಷೇತ್ರದಲ್ಲಿ ಕುರುಬರಿಷ್ಟಿದ್ದಾರೆ, ಲಿಂಗಾಯತರಿಷ್ಟಿದ್ದಾರೆ, ಈ ಕ್ಷೇತ್ರದಲ್ಲಿ ದಲಿತರಿಷ್ಟಿದ್ದಾರೆ, ಹಿಂದೂಗಳದ್ದು ಮಾತ್ರ ಪೂರ್ತಿ ಕ್ಯಾಟಗರಿ.
ಮುಸ್ಲಿಮರು ಒಂದೇ ಕ್ಯಾಟಗರಿ. ಮುಸ್ಲಿಮರಲ್ಲಿ ಕಡಿಮೆ ಇದೆ ಅನ್ಕೊಂಡಿದ್ದೀರಾ? ಅವರಲ್ಲೂ ಎಷ್ಟೊಂದು ಕ್ಯಾಟಗರಿಗಳಿದೆ. ಶಿಯಾಗಳಿದ್ದಾರೆ, ಸುನ್ನಿಗಳಿದ್ದಾರೆ, ಸಲ್ಫಿಗಳಿದ್ದಾರೆ, ವಹಾಬಿಗಳಿದ್ದಾರೆ. ಅವರಲ್ಲೂ ಸಿಕ್ಕಾಪಟ್ಟೆ ಕ್ಯಾಟಗರಿ ಇದೆ. ಒಂದು ಕ್ಯಾಟಗರಿ ಮತ್ತೊಂದು ಕ್ಯಾಟಗರಿಯನ್ನು ವಿರೋಧಿಸುತ್ತೆ. ಅಷ್ಟಾದರೂ ಕೂಡ ಅವ್ರದ್ದನ್ನು ಕ್ಯಾಟಗರಿ ಅಲ್ಲ, ನಮ್ಮದು ಮಾತ್ರ ಚಿಂದಿ. ಇದು ಅವತ್ತಿಂದಲೂ ಬಂದಿದೆ. ಆ ಜಾತಿಯವರು ಜಾಸ್ತಿ ಇದ್ದಾಗ ಅಲ್ಲಿ ಕೊಡಿ, ಈ ಜಾತಿಯವರು ಇಲ್ಲಿದ್ದ ಅಂದರೆ ಈ ವಿಷಬೀಜವನ್ನು ಬಿತ್ತಿದ್ರಲ್ಲ, ಇಡೀ ಭಾರತವನ್ನು ಹೇಗೆ ಹಾಳು ಮಾಡಿಟ್ರು ಅಂತಂದರೆ, ಈ ಭಾರತವನ್ನು ಮತ್ತೆ ರಿಕವರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ಹಾಳಾಗೋಯ್ತು. ಸ್ವಲ್ಪ ಮಟ್ಟಿಗೆ ಭಾರತದೊಳಗೆ ಒಂದು ಜೀವಂತಿಕೆಯನ್ನು ತುಂಬಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿನೇ. ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಪಸ್ ಅಧಿಕಾರಕ್ಕೆ ಬಂದಾಗ, ಅಥವಾ ಅಧಿಕಾರಕ್ಕೆ ಬರೋ ಟೈಮ್ನಲ್ಲಿ ಇಡೀ ಭಾರತ ಹೆಚ್ಚು ಕಡಿಮೆ ಜವಾಹರ್ಲಾಲ್ ನೆಹರು ಬಿಟ್ಟರೆ ಇನ್ಯಾರೂ ಇರಲ್ಲ ಅಂತಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದರು. ಬಹಳ ಎತ್ತರಕ್ಕೂ ಇಲ್ಲದ ಮನುಷ್ಯ. ಜಗತ್ತು ಹೇಳ್ತು ಆಯಿತು ಭಾರತದ ಕತೆ. ನೆಹರು ಅಂತ ಚಾರ್ಮ್ ಇರುವಂಥ ವ್ಯಕ್ತಿಯಲ್ಲಿ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲಿ ಅಂತಂದಾಗ ಜಗತ್ತಿಗೆ ಗೊತ್ತಾಗಿದ್ದು 1965 ವಾರ್ನಲ್ಲೇ. ಪಾಕಿಸ್ತಾನವನ್ನು ಹೆಂಗೆ ಬಗ್ಗು ಬಡ್ದಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಂದರೆ, ಈ ದೇಶದ ಸೈನಿಕರಿಗೆ ಹೇಳಿದ್ರಂತೆ, ಅಕಸ್ಮಾತ್ ನಿಮಗೆ ಬಾರ್ಡರ್ ಕ್ರಾಸ್ ಮಾಡಬೇಕಾದ ಸ್ಥಿತಿ ಬಂದರೂ ಬಾರ್ಡರ್ ಕ್ರಾಸ್ ಮಾಡಿ, ಜಗತ್ತಿಗೆ ಏನು ಉತ್ತರ ಕೊಡಬೇಕು ಅದನ್ನು ನಾನು ಕೊಡ್ತೀನಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನಾನು ಜಗತ್ತನ್ನು ನೋಡ್ಕೊಳ್ತೀನಿ ಅಂತ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ ಮಾತು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳೋ ಮೂಲಕ ಯಾವ ಅಲಿಪ್ತ ನೀತಿಯ ಕಲ್ಪನೆ ಇತ್ತಲ್ಲ, ಎಲ್ಲವನ್ನು ಧೂಳಿಪಟಗೊಳಿಸಿ ನನ್ನ ರಾಷ್ಟ್ರದ ರಕ್ಷಣೆಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಅತ್ಯಂತ ಸರಳವಾದ, ನೆಹರುಗೆ ವಿರುದ್ಧವಾದ ಬದುಕನ್ನು ಬದುಕಿದ್ರು ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ ತಕ್ಷಣ ನಮಗೆ ಸರಳವಾದದೇ ನೆನಪಾಗೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಅನೇಕ ದಂತಕಥೆಗಳು, ಅದಾವುದು ಅವ್ರು ಬದುಕಿದ್ದ ಹಂಗೋ ದೇವರೇ ಬಲ್ಲ. ಒಂದು ಘಟನೆ ಅಂತೂ ಹೇಳ್ತಾರೆ. ಅವರೊಂದು ದುಂಡು ಮೇಜಿನ ಪರಿಷತ್ತಿಗೆ ಹೋಗಬೇಕಾದಾಗ, ಒಂದು ಸಭೆಗೆ ಹೋಗಬೇಕಾದಾಗ, ಮೀಟಿಂಗಿಗೆ ಹೋಗಬೇಕಾದಾಗ ಹರಿದೋಗಿರೋ ಪಂಚೆ ಇತ್ತಂತವ್ರು. ಅವ್ರ ಹೆಂಡತಿ ಲಲಿತಾ ಶಾಸ್ತ್ರಿ ಹೇಳಿದ್ರಂತೆ, ರೀ ಪಂಚೆ ಹರಿದೋಗಿದೆ, ಬೇರೆ ಆದರೂ ಹೊಸದಾದರೂ ತೊಗೊಳ್ರಲ್ಲ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರೆ, ಏನೇ ಹಿಂಗೆ ಮಾತಾಡ್ತೀಯಾ, ನಾನು ಭಾರತೀಯರ ಪ್ರತಿನಿಧಿಯಾಗಿ ಹೋಗ್ತಿರೋದು, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ನನ್ನ ಹತ್ರ ಹೇಳೋದು ನಾನು ಹೋಗ್ತೀನಿ, ಅವ್ರು ಹೇಳೋದು ಅವ್ರು ನೋಡ್ಕೊಳ್ತಾರೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ. ಅವ್ರು ಬದುಕಿದ ಶೈಲಿಯೇ ಹಾಗೆ. ಅವರು ಅಧಿಕಾರ ಮುಗಿಸಿ ಹೋಗಬೇಕಾದಾಗ ಒಂದು ಮನೆ ಇರಲಿಲ್ಲ ಅವ್ರ ಕೈಯಲ್ಲಿ, ಹಂಗೆ ಬದುಕಿದ್ರು. ಆದರೆ ಅವರು ವಾಪಸ್ ಬರಲೇ ಇಲ್ಲ. ತಾಷ್ಕೆಂಟಿಗೆ ಹೋದವರು ವಾಪಸ್ ಬರಲಿಲ್ಲ, ಅಲ್ಲೇ ತೀರಿಕೊಂಡ್ರು. ಆ ತೀರಿಕೊಂಡಿದ್ದು ಅದು ಆರ್ಡಿನರಿ ಸಾವಲ್ಲ, ಅದು ಹತ್ಯೆ ಅಂತ ಈಗಲೂ ಚರ್ಚೆ ನಡೆಯುತ್ತೆ. ಇತ್ತೀಚೆಗೊಂದು ಪುಸ್ತಕ ಬಂತು, ಯು ಆರ್ ಪ್ರೈಮ್ ಮಿನಿಸ್ಟರ್ ಇಟ್ಸ್ ಡೆಡ್ ಅಂತ ಪುಸ್ತಕ ಬಂತು. ಯಾರು ಹತ್ಯೆ ಮಾಡಿದ್ರು ಅನ್ನೋದ್ರ ಕುರಿತಂತೆ ಈಗಲೂ ಚರ್ಚೆಗಳು ನಡೀತಾ ಇವೆ. ಹತ್ಯೆ ಅವರಿಗೆ ನೀರು ಅಂತ ಕೊಟ್ಟು, ಆ ನೀರಿನಲ್ಲಿ ವಿಷ ಬೆರೆಸಲಾಗಿತ್ತು. ಅವ್ರಿಗೆ ಕೊಟ್ಟಿದ್ದಂಥ ಮನೆಯಿಂದ ತೆಗೆದುಕೊಂಡು ಹೋಗಿದ್ದ ಫ್ಲಾಸ್ಕ್ ವಾಪಸ್ ಬರಲಿಲ್ಲ ಅಂತ ಹೇಳಿದ್ರು. ಇವತ್ತಿಗೂ ಕೂಡ ಆ ಫ್ಲಾಸ್ಕ್ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಡೆಲಿಗೇಟ್ಸ್ಗಳನ್ನ ಒಂದು ಹೋಟೆಲ್ನಲ್ಲಿ ಉಳಿಸಿ, ಲಾಲ್ ಬಹದ್ದೂರ್ ಶಾಸ್ತ್ರಿನ ಮಾತ್ರ ಪ್ರತ್ಯೇಕ ರೂಮಿನಲ್ಲಿ ಉಳಿಸಿದ್ರು, ಪ್ರತ್ಯೇಕ ಕೋಣೆಯಲ್ಲಿ ಉಳಿಸಿದ್ರು. ಆವತ್ತು ರಷ್ಯಾಕ್ಕೆ ರಾಯಭಾರಿಯಾಗಿದ್ದವನ ಅವನ ಅಡಿಗೆ ಭಟ್ಟ ಒಬ್ಬ ಮುಸಲ್ಮಾನ, ಅವನನ್ನು ಕರ್ಕೊಂಡು ಬಂದು ಇವ್ರಿಗೆ ಅಡಿಗೆ ಮಾಡಲಿಕ್ಕೆ ಅಂತ ನಿಲ್ಲಿಸಿದ್ರು. ಇವ್ರ ಅಡಿಗೆ ಭಟ್ಟನಿಗೂ ಅಡಿಗೆ ಮಾಡ್ಲಿಕ್ಕೆ ಬಿಟ್ಟಿರಲಿಲ್ಲ. ಯಾರ್ಯಾರು ಈ ಕುರಿತಂತೆ ನಾವು ಮಾತಾಡ್ತೀವಿ, ಸಾಕ್ಷಿ ಹೇಳ್ತೀವಿ ಅಂತ ಹೋದ್ರು, ಅವರಿಬ್ರು, ಒಬ್ಬ ಡಾಕ್ಟರ್ ಇದ್ರು, ಅವ್ರು ಇವತ್ತು ಸಾಕ್ಷಿ ಹೇಳ್ತೀನಿ ಅಂತ ಹೋದ್ರು, ಆಕ್ಸಿಡೆಂಟ್ ಆಯ್ತು. ಡಾಕ್ಟರ್ ತಮ್ಮ ಇಡೀ ಫ್ಯಾಮಿಲಿ ಕಳ್ಕೊಂಡ್ರು. ಯಾವ ಅಡುಗೆ ಭಟ್ಟ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರ್ಕೊಂಡಾಗ ಅಲ್ಲಿದ್ನೋ, ಅವನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಂಡತಿಯವ್ರಿಗೆ ಹೇಳಿದ್ದ, ಸಾಕಾಗೋಯ್ತು ನನಗೆ, ನಾನು ಭಾರವನ್ನು ಹೊತ್ಕೊಂಡು ನನ್ನ ಎದೆ ಭಾರ ಆಗೋಗಿದೆ, ಇವತ್ತು ಕಳ್ಕೊಳ್ತೀನಿ, ನಾನು ಎಲ್ರಿಗೂ ಹೇಳ್ತೀನಿ ಅಂತ ಹೋದ. ಅವನ ಮನೆಯಿಂದ ಆಚೆ ಬಿದ್ದ ತಕ್ಷಣ ಒಂದು ಲಾರಿ ಬಂದು ಬಡಿತು, ಸತ್ತೋದ. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಕೋಇನ್ಸಿಡೆನ್ಸಾ? ಗೊತ್ತಿಲ್ಲ, ನಂಗಂತೂ ಗೊತ್ತಿಲ್ಲ. ಹೇಳಬೇಕು ಅಷ್ಟೇ, ಎಲ್ಲರೂ ಉತ್ತರ ಕೊಡಬೇಕು. ಹಿಂಗೆ ತಮಗಾಗದವರನ್ನ ಅಥವಾ ಭಾರತದ ದಿಕ್ಕನ್ನು ಬದಲಾಯಿಸಬಲ್ಲ ವ್ಯಕ್ತಿಗಳನ್ನು ಒಂದೋ ಎದುರಿಸಿ ಅವರ ಬಗ್ಗೆ ಇಲ್ಲದ ಅಪವಾದಗಳನ್ನು ಮಾಡಿ ಅವರನ್ನು ಮೂಲೆಗೆ ತಳ್ಳೋದು ಅಥವಾ ಅವ್ರನ್ನ ಕೊಲ್ಲಿಸೋದು ಈ ದೇಶದಲ್ಲಿ ನಡೆದೋಯ್ತು. ಆಮೇಲೆ ಇಂದಿರಾ ಗಾಂಧಿ ಬಂದು ಈ ದೇಶವನ್ನು ಆಳ್ವಿಕೆ ಮಾಡಿದ್ರು. ಆಳ್ವಿಕೆ ಮಾಡಿದ್ದು ಹೇಗಿತ್ತು ಅಂತಂದರೆ, ಈ ದೇಶದಲ್ಲಿ ರೂಲ್ ಅಂದರೆ ಹೀಗೆ ಅಂತ, ಇದು ಆಳ್ವಿಕೆ, ಆಳೋದು ಅಂದರೆ ಹೀಗೆ ಅಂತ, ಧಿಮಾಕಿನ ಆಳ್ವಿಕೆ. ನನಗೆ ಭಾಳ ಬಾರಿ ಇದೊಂದು ಸಂಕಟ ಇದೆ. ಈ ದೇಶವನ್ನು ನರೇಂದ್ರ ಮೋದಿ ಆಳ್ತಾರೆ ಅಂದರೆ ಕೋಪ ಬರುತ್ತೆ ನನಗೆ. ಆಳೋದಲ್ಲ, ನರೇಂದ್ರ ಮೋದಿ ಈ ದೇಶದ ಜನರ ಸೇವೆ ಮಾಡುವಂಥ ಭಾಗ್ಯ ಪಡ್ಕೊಂಡಿದ್ದಾರೆ ಅಂತ ಹೇಳಬೇಕು ಅಂತ. ನಮ್ಮ MP ನಮ್ಮನ್ನು ಆಳುವವರಲ್ಲ, ನಮ್ಮ MLA ನಮ್ಮನ್ನು ಆಳುವವರಲ್ಲ. ಆಳೋ ಕಾಲ ಹೋಯ್ತು. ರಾಜರನ್ನ ಯಾವಾಗ ತೆಗೆದುವೋ ಅವತ್ತೇ ನಮ್ಮನ್ನು ಆಳುವವರು ಯಾರೂ ಇಲ್ಲ. ದೇ ಆರ್ ಅವರ್ ರೆಪ್ರೆಸೆಂಟೇಟಿವ್ಸ್. ನಾನು MLA ಆಗ್ಬೋದಿತ್ತು, ಬಟ್ ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನಮ್ಮ ಕ್ಷೇತ್ರದಲ್ಲಿ ಕೆಲಸ ಇಲ್ಲದೆ ಇರೋ ನೀನೊಬ್ಬನೇ. ಯಾಕಂದ್ರೆ ನಮಗೆಲ್ಲ ಸಿಕ್ಕಾಪಟ್ಟೆ ಕೆಲಸ ಇದೆಯಪ್ಪ, ನಮ್ಗೆ ಈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀನು ಕೆಲಸ ಇಲ್ಲದೆ ತಿರುಗಾಡ್ತಿದ್ಯಾ, ಆ್ಯಂಡ್ ಯು ಹ್ಯಾವ್ ಸಮ್ ನಾಲೆಜ್. ಹೀಗಾಗಿ ನಮ್ಮನ್ನು ನೀನು ರೆಪ್ರೆಸೆಂಟ್ ಮಾಡುವಂಥ MLA ಮಾಡಿದು ಅಂತ, ನಮ್ಮನ್ನು ನೀನು ರೆಪ್ರೆಸೆಂಟ್ ಮಾಡುವಂಥ MP ಮಾಡಿದ್ದು, ನಮ್ಮನ್ನು ಆಳು ಅಂತಲ್ಲ. ನನ್ನ ಪ್ರಾಬ್ಲಮ್ಗಳಿಗೆ ನೀನು ಅಲ್ಲಿ ವೇದಿಕೆಯನ್ನು ಕೊಡಿಸು, ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ನಿಂತ್ಕೊ, ನಿನಗೇನಾದರೂ ಪ್ರಾಬ್ಲಮ್ ಇದ್ರೆ ನನಗೆ ಹೇಳು ಅಂತ ನಾವು ಕೇಳ್ಕೊಂಡು ಕಳಿಸಿದ್ದು. ಆದರೆ ನಾವು ಹೇಗೆ ಬೆಂಡ್ ಆಗಿದ್ದೀವಲ್ಲ, ಯಾವತ್ತು ದಿನವೂ ಕೂಡ ಒಬ್ಬ ರಾಜಕಾರಣಿಯು ಎಕ್ಸೆಪ್ಟ್ ಫಾರ್ ನರೇಂದ್ರ ಮೋದಿ
ಇನ್ಯಾರೂ ಕೂಡ ನಾವು ನಿಮ್ಮ ಸೇವಕರು ಅನ್ನೋ ಭಾವನೆ ತಂದುಕೊಡ್ಲೇ ಇಲ್ವಲ್ಲ. ಅವ್ರು ಬದುಕಿರ್ಬೋದು, ಆದರೆ ನರೇಂದ್ರ ಮೋದಿ ಬದುಕಿದ್ದಷ್ಟೆಲ್ಲ ಹೇಳಿದರೂ ಕೂಡ ನಾನು ಪ್ರಧಾನ ಸೇವಕ, ನಾನು ಪ್ರಧಾನ ಮಂತ್ರಿ ಅಂತ ತಿಳ್ಕೊಳ್ಬೇಡಿ, ನಾನು ನಿಮ್ಮ ಸೇವಕ, ಏನು ಕೆಲಸ ಇದೆಯೋ ನಂಗೆ ಹೇಳಿ, ನಾನು ಮಾಡ್ತೀನಿ ಅಂತ ಒಂದು ಅಪರೂಪದ ಕಲ್ಪನೆಯನ್ನು ಕಟ್ಟಿಕೊಟ್ರಲ್ಲ. ಆದರೆ ಇಂದಿರಾ ಗಾಂಧಿ ಆಳೋ ಕಾಲಕ್ಕೆ ಹೆಂಗಿತ್ತು ಅಂತಂದರೆ, ಇಲ್ಲಿ ಹಿರಿಯರು ಭಾಳ ಜನ ಆಳ್ವಿಕೆ ನೋಡಿರ್ತೀರಿ, 75 ಅಷ್ಟೊತ್ತಿಗೆ ಈ ದೇಶದಲ್ಲಿ ಆ ಎಮರ್ಜೆನ್ಸಿ ತಂದು ಯಾವ ಥರದ ಬೆಂಕಿ ಹತ್ಕೊಂಡಿತ್ತಲ್ಲ, ಆಗ ಎದುರಿಸುವಂಥ ಸಾಮರ್ಥ್ಯವುಳ್ಳಂಥ ನಾಯಕರು ಬೇಕಾಗಿತ್ತು. ಬಹುಶಃ ಎಮರ್ಜೆನ್ಸಿಯ ನಂತರ ಈ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ನಾಯಕ ಅದು ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿನೇ. ನಾನು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಚರ್ಚಿಸಬೇಕು ಅಂತ ಹೇಳಲಿಕ್ಕೆ ಭಾಳ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ನೀವು ಭಾಳ ತಿಳ್ಕೊಂಡಿದ್ದೀರಿ. ಭಾಳ ಚೆನ್ನಾಗಿ ಮಿತ್ರ ವಿಘ್ನೇಶ್ ಹೇಳಿದರು. ಏನು ಹೇಳಿದರು ಅಂತಂದರೆ, ಅಗತ್ಯ ಬಂದಿದ್ದರೆ ಹಾರ್ಸ್ ಟ್ರೇಡಿಂಗ್ ಆದರೂ ಮಾಡಿಕೊಂಡು ಮೊದಲನೇ ಬಾರಿ ಅಧಿಕಾರ ಉಳಿಸ್ಕೊಳ್ಳೋದು ದೊಡ್ಡ ಕೆಲಸ ಆಗಿರಲಿಲ್ಲ. ಪ್ರಮೋದ್ ಮಹಾಜನ್ ಹಿಂದೆ ನಿಂತುಬಿಟ್ಟಿದ್ರು, ಹ್ಞೂ ಅಂತ ಹೇಳಿ ಯಾರ್ಯಾರು ನೆತಾಕೊಂಬರ್ಬೇಕು ಎತ್ತಾಕೊಂಬರ್ತೀನಿ ಅಂತ. ಅಟಲ್ಜಿ ಹೇಳಿದರು, ಅಂಥ ರಾಜಕಾರಣಕ್ಕೋಸ್ಕರ ಅಲ್ಲ ನಾನು ಬಂದಿರೋದು, ನಾನು ಯಾರ ಕೈ ಕೆಳಗೆ ಬೆಳೆದಿದ್ದೀನಿ ಅಂದರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಕೈ ಕೆಳಗೆ, ನಾನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತವರ ಕೈ ಕೆಳಗೆ ಬೆಳೆದಿರೋನು, ಅಂಥ ರಾಜಕಾರಣ ನನಗೆ ಬೇಕಾಗಿಲ್ಲ ಅಂತ. ಏನು ಆದರ್ಶ ಅದು! ಡಿಸೆಂಬರ್ 25, 1924 ಹುಟ್ಟಿದ್ದವರು 1924ನಲ್ಲಿ. 1924ನಲ್ಲಿ ಹುಟ್ಟಿದ ಈ ಹುಡುಗ ತಂದೆಯೂ ಟೀಚರ್ರೇ, ಕೃಷ್ಣ ಬಿಹಾರಿ ಅಂತ. ಇವ್ರಿಗೆ ಅಟಲ್ ಬಿಹಾರಿ ಅಂತ ಯಾಕೆ ಇಟ್ಟರು ಅಂತ ಕೇಳಿದರೆ, ನಿರ್ಣಯದೊಂದಿಗೆ ಅಟಲವಾಗಿರ್ತಾನೆ, ಅಟಲವಾಗಿರಲಿ ಅನ್ನೋ ಕಲ್ಪನೆಯಿಂದಂತೆ. ಗೊತ್ತಿಲ್ಲ ನಂಗೆ ಅವ್ರು ನಿರ್ಣಯದೊಂದಿಗೆ ಅಟಲವಾಗಿ ಇರ್ತಿದ್ರೋ ಇಲ್ವೋ, ಆದರೆ ದೇಶದ ಜನರ ಹೃದಯದಲ್ಲಿ ಮಾತ್ರ ಅಟಲವಾಗಿದ್ದು ಬಿಟ್ರು ಅಂತ, ಅದರಲ್ಲೇ ಯಾವ ಅನುಮಾನವೂ ಇಲ್ಲ. ಚಿಕ್ಕಂದಿಂದಲೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ತುಂಬ ಬುದ್ಧಿವಂತ. ಅವರಿಗೆ ಅಕ್ಷರಾಭ್ಯಾಸ ಮಾಡಿಸುವಾಗ ಒಂದು ಪಾಟಿ ಹಿಡಿದು ಯಾರು ಅಕ್ಷರಾಭ್ಯಾಸ ಮಾಡಬೇಕೋ ಓಂ ಅಂತ ಬರ್ಕೊಟ್ರಂತೆ, ಅದನ್ನು ತಿದ್ದು ಅಂತ. ಈ ಪುಣ್ಯಾತ್ಮ 5 ಸಲ ತಿದ್ದುಬಿಟ್ಟು 6ನೇ ಸಲ ತಾನೇ ಪಕ್ಕದಲ್ಲಿ ಓಂ ಬರೆದ್ಬಿಟ್ಟು ವಾಪಸ್ ಕೊಟ್ಟರಂತೆ. ಅವಾಗಲೇ ಡಿಸೈಡ್ ಮಾಡಿದ್ರು, ಸರಸ್ವತಿ ಪುತ್ರ ಆಗ್ತಾನೆ ಇವನ ಮೇಲೆ ಅಪಾರವಾದ ಸರಸ್ವತಿಯ ಕೃಪೆ ಇರುತ್ತೆ ಅಂತ. ಸ್ಕೂಲ್ನಲ್ಲಿರುವಾಗಲೇ ತಂದೆಯ ಪ್ರಭಾವದಿಂದಾಗಿ ಕವನ ಬರೆಯೋದರಲ್ಲಿ ಇದರಲ್ಲೆಲ್ಲ ನಿಸ್ಸೀಮ ಹುಡುಗ. ಅದಾದಮೇಲೆ ಮಾತಿನಲ್ಲಿ ವಕ್ತೃತ್ವಶಾಲಿ, ಅಪರೂಪದ ವಕ್ತೃತ್ವ ಸಿದ್ಧಿಸಿತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ, ಕಾಲೇಜಿಗೆ ಹೋಗುವಾಗ ಬೇರೊಂದು ಕಾಲೇಜಿಗೆ ಹೋಗಿ ಯಾವುದೇ ಡಿಬೇಟ್ ಕಾಂಪಿಟೇಷನಲ್ಲಿ ಪ್ರೈಸ್ ತೊಗೊಂಡು ಬರೋದು ಹೊಸ ಸಂಗತಿ ಆಗಿರಲಿಲ್ಲ ಆತನಿಗೆ. ಬಹುಶಃ ಆತ ತಾನು ಓದ್ತಾ ಇರುವ ಕಾಲೇಜಿನಿಂದ ಅಲಹಾಬಾದ್ನಿಂದ ಗ್ವಾಲಿಯರ್ಗೋ ಹೀಗೆಲ್ಲೋ ಹೋಗಿ ಒಂದು ಕಡೆ ಸ್ಟೇಟ್ ಲೆವೆಲ್ ಡಿಬೇಟ್ ಕಾಂಪಿಟೇಷನ್ ಇದೆ, ಹೋಗಬೇಕು ಅಂತಂದಾಗ ಹೋದ್ರಂಥವ್ರು. ಆ ಡಿಬೇಟ್ ಕಾಂಪಿಟೇಷನಿಗೆ ಹೋಗೋ ವೇಳೆಗೆ ಟ್ರೈನ್ ತಡ ಆಗಿ ಡಿಬೇಟ್ ಕಾಂಪಿಟೇಷನ್ ಮುಗಿದು ಆವಾಗ ಅಮಿತಾಬ್ ಬಚ್ಚನ್ ತಂದೆ ಹರಿವಂಶ್ ರಾಯ್ ಬಚ್ಚನ್ನು ಕೂಡ ನಿರ್ಣಾಯಕರಲ್ಲಿ ಕೂತಿದ್ರಂತೆ. ಇನ್ನೇನು ಕೌಂಟ್ ಮಾಡಿ ಯಾರು ಫಸ್ಟ್, ಯಾರು ಸೆಕೆಂಡ್, ಯಾರು ಥರ್ಡ್ ಕೊಡಬೇಕು, ಅಷ್ಟೊತ್ತಿಗೆ ಎದು ಸಿರು ಬಿಡ್ತಾ ಓಡ್ ಬಂದ ಹುಡುಗ ಅಟಲ್ ವೇದಿಕೆ ಮೇಲೆ ನಿಂತ್ಕೊಂಡು, ಟ್ರೈನ್ ಲೇಟ್ ಆಗಿಬಿಡ್ತು ಸರ್, ದಯಮಾಡಿ ಕ್ಷಮಿಸಿ, ನೀವು ಹ್ಞೂ ಅಂದ್ಬಿಟ್ರೆ ನಾನು ಮಾತಾಡ್ತೀನಿ ಅಂದ್ರಂತ. ಅವನು ವಿನಮ್ರತೆ ನೋಡಿ, ವಿನಯಶೀಲತೆ ನೋಡ್ಕೊಂಡು, ಆಯ್ತು ಮಾತಾಡು, ಆಯ್ತು ಇನ್ನೇನು ನಿಂದು ಒಂದು ಎಂಟ್ರಿ ಮಾಡಬೇಕಷ್ಟೇ, ಇನ್ನೇನಿದೆ ಅಂತ. ಆದರೆ ಮಾತಿನ ಮೋಡಿ ಹೇಗಿತ್ತು ಅಂತಂದರೆ, ನೆರೆದಿದ್ದ ಜನ ಡಿಸೈಡ್ ಮಾಡಿದರಂತೆ ಈ ಮನುಷ್ಯನೇ ಇವತ್ತು ಫಸ್ಟ್ ಪ್ರೈಸು ಅಂತ. ಫಸ್ಟ್ ಪ್ರೈಸ್ ತೊಗೊಂಡಿದ್ರು. ಆ ಪರಿಯ ವಕ್ತೃತ್ವ. ಬಹುಶಃ ನಮಗೆಲ್ಲ ಅವ್ರ ವಕ್ತೃತ್ವ ನೆನಪಾಗೋದು ಯಾವುದು ಅಂತಂದರೆ, 13 ದಿನದ ಅಧಿಕಾರವನ್ನು ಅವರು ವಾಪಸ್ ಕೊಡಬೇಕಾದ ಒಂದು ಭಾಷಣ ಮಾಡಿದ್ರಲ್ಲ. ಬಹುಶಃ ಈ ದೇಶ ಇನ್ನೂ 50 ವರ್ಷ ಕಳೆದ್ರು, ಬಹುಶಃ ನನ್ನ ಕಾಲದ ತರುಣರು ಕಳೆದು ಹೊಸ ಪೀಳಿಗೆ ಬರುವವರೆಗೂ ಅಟಲ್ಜಿಯ ಆ ಭಾಷಣವನ್ನು ಮರೆಯೋದು ಸಾಧ್ಯವೇ ಇಲ್ಲ ಅಂತ. ಅದು ಭಾಷಣ ಅಂತ ನಂಗೆ ಚೆನ್ನಾಗಿ ನೆನಪಿದೆ ಮಿತ್ತರೆ. ಬಹುಶಃ ಅಟಲ್ಜಿಯವರ ಒಂದು ಬಹುಶಃ 2000 ಆಸ್ಪಾಸ್ನಲ್ಲಿ 96 ಆ ರೇಂಜಲ್ಲಿ ಅಟಲ್ಜಿಯವ್ರದ್ದೊಂದು ಭಾಷಣ ಇದೇ ನ್ಯಾಷನಲ್ ಕಾಲೇಜಿನ ಗ್ರೌಂಡಲ್ಲಿತ್ತು. ಆ ನ್ಯಾಷನಲ್ ಕಾಲೇಜಿನ ಗ್ರೌಂಡ್ನಲ್ಲಿ ಇದೆ ಅಂತ ಗೊತ್ತಾದಾಗ ನಾನು ಕಾಲೇಜಲ್ಲಿ ಓಡಾಡ್ತಾ ಇದ್ದವನು, ನಾವೆಲ್ಲ ಸೇರಿಕೊಂಡು ಕಾಂಟ್ರಿಬ್ಯೂಷನ್ ಹಾಕಬೇಕಾವತ್ತು. ನಮ್ಮ ಹಳ್ಳಿಯಿಂದ ಇಲ್ಲಿಗೆ ಬರಬೇಕು ಅಂದರೆ ಕಾಂಟ್ರಿಬ್ಯೂಷನ್ ಹಾಕ್ಕೊಂಡು ಒಂದು ಕಾರ್ ಮಾಡಿಕೊಂಡು ಇಲ್ಲಿಗೆ ಬಂದರೆ ದೂರದಲ್ಲೆಲ್ಲೋ ಅಟಲ್ಜಿ ಕಾಣ್ತಾರೆ. ಆಗಲೇ 50-60 ಸಾವಿರ ಜನ ಸೇರ್ತಿದ್ರು ಅವ್ರ ಕಾರ್ಯಕ್ರಮಕ್ಕೆ. ದೂರದಲ್ಲೆಲ್ಲೋ ಪುಟ್ಟದಾಗಿ ಕಾಣುವ ಅಟಲ್ಜಿಯ ಭಾಷಣ ಕೇಳಬೇಕಲ್ಲ. ಅವ್ರ ಭಾಷಣ ಬರೀ ಕೇಳೋದಷ್ಟೇ ಅಲ್ಲ, ಅವ್ರ ಭಾಷಣ ನೋಡಬೇಕು ಕೂಡ. ಆ ಭಾಷಣದ ಮಾತುಗಳ ನಡುವೆ ಸೈಲೆನ್ಸನ್ನು ಫೀಲ್ ಮಾಡಬೇಕು ಅಂದರೆ ಅಟಲ್ಜಿ ಮಾತು ಕೇಳಬೇಕು ಅಂತ. ಅಟಲ್ಜಿಯ ಮಾತಿನ ವೈಶಿಷ್ಟ್ಯ ಹಾಗೆ. 2 ಪದಗಳ ನಡುವೆ ಅದೆಷ್ಟು ಅದ್ಭುತವಾದ ಸೈಲೆನ್ಸ್ ಇರ್ತಿತ್ತು ಅಂತಂದರೆ, ಯಾರಾದರೂ ಸಮಾಧಿಗೆ ಹೋಗಬಲ್ಲವರು ಆ ನಡುವೆ ಸಮಾಧಿಗೆ ಹೋಗಿ ಬಂದ್ಬಿಡ್ತಿದ್ರು. ಅಷ್ಟು ವಿಶೇಷವಾಗಿರುವಂಥದ್ದು ಅಂತ. ಆ್ಯಂಡ್ ಪೀಪಲ್ ಯೂಸ್ ಟು ಎಂಜಾಯ್. ಮತ್ತು ಆ ಮಾತುಗಳನ್ನು ಕೇಳುವಾಗ ಒಂದು ಪ್ರೀತಿ ಇರ್ತಿತ್ತಲ್ಲ. ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಅವರೊಂದು ಭಾಷಣ ಮಾಡ್ತಾರೆ ನೇಪಾಳಕ್ಕೆ. ನೇಪಾಳದ್ದು ನಮ್ಮದು ಸಂಬಂಧ ಅವಾಗ ಚೆನ್ನಾಗಿರಲಿಲ್ಲ. ಭಾರತ ನೇಪಾಳವನ್ನು ಕಡೆಗಣಿಸಿದೆ ಅಂತ ಕೂಗಿತ್ತು. ಆಗ ಇವರು ಹೇಳ್ತಾರೆ, ಜಿಸ್ ದೇಶಕ್ಕೆ ಹರ್ ಕಂಕರ್ ಮೇ ಶಂಕರ್ ಹೇ, ಜಿಸ್ ದೇಶಕ್ಕೆ ಹರ್ ಕಂಕರ್ ಮೇ ಶಂಕರ್ ಹೇ,
ಉಸ್ ದೇಶ್ ಕೋ ಭಾರತ್ ನಕಾರ ಕೈಸಿ ಸಕ್ತಿ ಹೇ ಅಂತ ಹೇಳಿದ್ರೆ ಏನ್ ಚಂದ. ಇಡೀ ನೇಪಾಳ ಹುಚ್ಚಿಗೆ ಬಿದ್ದಿತ್ತು ಅಟಲ್ಜಿಯವರ ಭಾಷಣಕ್ಕೆ ಅಂತ. ಅಟಲ್ಜಿಯವರು ಕವಿಯೂ ಆಗಿದ್ದರಿಂದ, ತಂದೆಯಿಂದ ಸಿಕ್ಕ ಬಳುವಳಿ ಅದು, ಕವಿಯೂ ಆಗಿದ್ದರಿಂದ ಅಟಲ್ಜಿ ಕವನಗಳ ಮೂಲಕ ಸಹಜವಾಗಿ ತಮ್ಮ ಮಾತುಗಳಲ್ಲದನ್ನು ಸೇರಿಸಿ ಎಂಥವ್ರನ್ನೂ ಸೆಳೆದು ಬಿಡ್ತಿದ್ರು. ಭಾಷಾ ವಿಲಾಸ ಇತ್ತಲ್ಲ ಅವರದ್ದು, ಅತ್ಯದ್ಭುತವಾಗಿರುವಂಥದ್ದು. ಅಟಲ್ಜಿ ತಮ್ಮ ಊರಿನಿಂದ ಬಹುಶಃ ಅಲಹಾಬಾದ್ನಿಂದ ಕಾನ್ಪುರ್ಗೆ ಬರಬೇಕಾಗಿ ಬಂತು. ಅಲಹಾಬಾದ್ನಿಂದ ತಪ್ಪು, ಈಗ ಪ್ರಯಾಗರಾಜದು. ಮತ್ತೆ ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ, ಭಾರತದ ಪ್ರಭುತ್ವದ ಸಂಕೇತ ಅದು. ಈ ಪ್ರಯಾಗರಾಜನಿಂದ ಅಟಲ್ ಬಿಹಾರಿ ವಾಜಪೇಯಿ ಕಾನ್ಪುರಕ್ಕೆ ಅಧ್ಯಯನಕ್ಕೆ ಅಂತ ಬಂದ್ರಲ್ಲ, ಅವರು ಹೈಯರ್ ಸ್ಟಡೀಸ್ ಮಾಡಬೇಕು, ರಾಜ್ಯಶಾಸ್ತ್ರದಲ್ಲಿ MA ಮಾಡಬೇಕು ಮತ್ತು ಕಾನೂನು ಓದಬೇಕು ಅಂತ. ಬಹಳ ವಿಶೇಷವಾದ ಸಂಗತಿ ಏನು ಗೊತ್ತಾ, ಅಟಲ್ಜಿಯವರ ತಂದೆ ತನ್ನ ಮಗನಿಗೆ ಒಬ್ಬನಿಗೆ ಕಷ್ಟ ಆಗುತ್ತೆ ಅಂತ ತಾವು ಅವನ ಜೊತೆ ಬಂದವರು ಹೇಳಿದ್ರು, ನಾನು ಒಬ್ಬನೇ ಇದೇನು ಮಾಡಲೋ, ನಾನು ನಿನ್ನ ಜೊತೆ ಲಾ ಸ್ಟಡಿ ಮಾಡ್ತೀನಿ ಅಂತ. ಅಟಲ್ಜಿಯವ್ರ ಜೊತೆ ಅಪ್ಪ ಮಗ ಇಬ್ಬರು ಒಂದೇ ಕಾಲೇಜಿಗೆ ಅಡ್ಮಿಷನ್ ತೊಗೊಂಡ್ರು. ಅವ್ರ ಅಡ್ಮಿಷನ್ಗೆ ಹೋದಾಗ ಪ್ರಿನ್ಸಿಪಲ್ ನೋಡಿದ್ರಂತ ಗಾಬರಿ ಆದ್ರಂತ, ಇಬ್ಬರು ಜೊತೆ ಇಲ್ಲ ಅಂತ. ಅಪ್ಪ ಹೇಳಿದ್ರು, ನಂಗೆ ಕಲಿಬೇಕು ಅಂತ ಆಸಕ್ತಿ ಇದೆ, ಅವನು ಇದರಿಂದ ಉದ್ಯೋಗ ಮಾಡಬೇಕು, ನನಗೆ ಉದ್ಯೋಗ ಏನು ಬೇಕಾಗಿಲ್ಲ, ಬಟ್ ಕಲಿಬೇಕು ಅಂತ. ಅಟಲ್ಜಿಯವ್ರ ಜೀವನದಲ್ಲಿ ಒಂದು ಕಡೆ ಹೇಳ್ಕೊಳ್ತಾರೆ, ಜೀವನದಲ್ಲಿ ಕಷ್ಟ ಏನು ಅಂದರೆ ನಂಗೆ ಆವಾಗಲೇ ಗೊತ್ತಾಗಿದ್ದು ಅಂತ. ಅಪ್ಪ ಮಗ ಇಬ್ಬರು ಕ್ಲಾಸಿಗೆ ಹೋಗ್ತಿದ್ರಲ್ಲ, ರೋಲ್ ನಂಬರ್ ಅಪ್ಪಂದು ಕರೆದ್ರೆ ಮಗ ಬಂದಿಲ್ಲ ಅಂದರೆ ಕೇಳೋರು, ಎಲ್ರಿ ನಿಮ್ಮ ಮಗ ಅಂತ. ಕ್ಲಾಸ್ನಲ್ಲಿ ಎಲ್ರಿ ನಿಮ್ಮ ಮಗ ಅಂತ ಕೇಳಿದ್ರೆ ಹೆಂಗಿರಬೇಡ ಎಂಬರಾಸ್ಮೆಂಟು. ಅಪ್ಪ ಬರಲಿಲ್ಲ ಅಂದರೆ ಮಗನ ಕೇಳಲ್ಲಪ್ಪ ನಿಮ್ಮ ಅಪ್ಪ ಅಂತ ಕೇಳ್ತಿದ್ರಂತೆ. ವಿಚಿತ್ರವಾಗಿರುವಂಥ ಪ್ರಸಂಗ ಇದು. ಕೊನೆಗೆ ಅಟಲ್ಜಿ ಗಲಾಟೆ ಮಾಡಿ, ನೀನು ಇಲ್ಲಿರಬೇಕು ಅಂದರೆ ಬೇರೆ ಸೆಕ್ಷನ್ಗೆ ಹೋಗಬೇಕು ಅಂತ ಗಲಾಟೆ ಮಾಡಿ ಅಪ್ಪನ ಬೇರೆ ಸೆಕ್ಷನ್ಗೆ ಕಳಿಸಿ ತಾವು ಓದಿದ್ರಂತೆ. ಬಟ್ ಅವರಿಗೆ ಸಂಘದ ಪ್ರಭಾವ ಹೇಗಿತ್ತು ಅಂತಂದರೆ, ಡೋಂಟ್ ಟೇಕ್ ಇಟ್ ಇನ್ ಅ ನೆಗೆಟಿವ್ ಸೆನ್ಸ್, ಅವರಿಗೆ ತಮ್ಮ ಕಾಲೇಜ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಸಂಘದ ಪ್ರಭಾವ ಅಷ್ಟು ಜೋರಾಗಿತ್ತು, ಆ ಕೆಲಸ ಅಷ್ಟು ಡ್ರಿಫ್ಟ್ ಮಾಡ್ತಿತ್ತು ಅವರಿಗೆ. ಅವ್ರು ಲಾ ಕಂಪ್ಲೀಟ್ ಮಾಡಲಿಲ್ಲ, MA ಕಂಪ್ಲೀಟ್ ಮಾಡಿಕೊಂಡ್ರು, ಬಟ್ ಲಾ ಕಂಪ್ಲೀಟ್ ಮಾಡಲಿಲ್ಲ. ಯಾಕೆಂದರೆ ಸಂಘದ ಕಡೆ ಅಷ್ಟು ಓಲೈಕೆ ಇತ್ತು. ಚಿಕ್ಕಂದಿಂದಲೂ ಸಂಘದ ಚಡ್ಡಿ ಹಾಕೊಂಡು ಕಾರ್ಯಕ್ರಮಗಳಿಗೆ ಹೋಗೋದು ಅಂತಂದರೆ ಆ ಮನುಷ್ಯನಲ್ಲಿ ಉತ್ಸಾಹ ಸಿಕ್ಕಾಪಟ್ಟೆ. ಒಂದ್ಸಲ ಉಪನಯನ ಆಯ್ತು ಅವ್ರದ್ದು. ಉಪನಯನ ಆಗಿ ಕೊನೆಯಲ್ಲಿ ಭಿಕ್ಷೆ ಕೊಡುವಂಥ ಪ್ರಸಂಗ ಇರುತ್ತಲ್ಲ, ಕಾರ್ಯಕ್ರಮ ಇರುತ್ತಲ್ಲ, ಆ ಭಿಕ್ಷೆ ಕೊಡೋ ಹೊತ್ತಲ್ಲಿ ಹುಡುಕ್ತಾರೆ, ಒಟುವೇ ಇಲ್ಲ. ಎಲ್ಲೋಗಿದ್ದಾನಂದ್ರೆ ಚಡ್ಡಿ ಹಾಕೊಂಡು ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಹೇಳ್ಕೊಂಡು ನಿಂತುಬಿಟ್ಟಿದ್ದಾನೆ. ಸೊ ಈ ಪರಿಯ ಸಂಘದ ಪ್ರಭಾವ, ಅಷ್ಟು ಸಂಘದ ಪ್ರಭಾವ ಆಳಕ್ಕೆ ಇಳಿದಿದ್ದು. ತಂದೆ ಆರಂಭದಲ್ಲಿ ಸಂಘ ವಿರೋಧಿಸ್ತಾ ಇದ್ದವರು, ಆನಂತರ ಬರ್ತಾ ಬರ್ತಾ ಮಗನ ಮಾತುಗಳಲ್ಲಿ ಸಂಘದ ವಿಚಾರಧಾರೆ ಕೇಳ್ತಾ ಅವರು ಸಂಘದ ಪ್ರಭಾವಶಾಲಿಯಾಗಿರುವಂಥ ಅನುಯಾಯಿಗಳು ಆಗಿಬಿಟ್ಟಿದ್ರು ಅಂತ. ಈ ಹುಡುಗ ಕಾಲೇಜಿಗೆ ಬಂದಾಗ, ಆ ಕಾಲೇಜು ಮುಗಿಯೋ ಹೊತ್ತಿಗೆ ಗುರೂಜಿ ಗೋಳ್ವಲ್ಕರ್ ಅವ್ನಿಗೆ ಹೇಳಿದ್ರಂತೆ, ನಾವೊಂದು ಪತ್ರಿಕೆ ಶುರು ಮಾಡಬೇಕಲ್ಲ, ನಮ್ಮ ವಿಚಾರಧಾರೆಗಳನ್ನು ಸಮಾಜಕ್ಕೆ ಮುಟ್ಟಿಸ್ಲಿಕ್ಕೆ ಪತ್ರಿಕೆ ಒಂದು ಒಳ್ಳೆ ಮಾಧ್ಯಮ, ಒಂದು ಮಂತ್ಲಿ ಮ್ಯಾಗ್ಝಿನ್ ಶುರು ಮಾಡೋಣ, ನೀನೇ ಎಡಿಟರ್ ಆಗಬೇಕು ಅದಕ್ಕೆ ಅಂತ. ಅದಾಗಲೇ ಒಂದಷ್ಟು ಲೇಖನಗಳನ್ನು ಬರೆದು ಸ್ವಲ್ಪ ಪ್ರಭಾವಿ ಬರವಣಿಗೆಯನ್ನು ಸಿದ್ಧಿಸಿಕೊಂಡಿದ್ದ ಅಟಲ್ಜಿ ಆಗ ರಾಷ್ಟ್ರಧರ್ಮ ಅನ್ನುವಂಥ ಮಂತ್ಲಿ ಮ್ಯಾಗ್ಝಿನ್ಗೆ ಎಡಿಟರ್ ಆದರು. ಆ ಎಡಿಟರ್ ಆದಮೇಲೆ ಅದಕ್ಕೊಂದು ಒಂದು ಅದ್ಭುತವಾದ ದೃಷ್ಟಿಯನ್ನು ಕೊಟ್ಟರಲ್ಲ ಆ ಪತ್ರಿಕೆಗೆ, ರಾಷ್ಟ್ರಧರ್ಮಕ್ಕೆ. ಹೇಗಿತ್ತು ಅಂತಂದರೆ, ಕಮ್ಯುನಿಸ್ಟರು ಗಾಬರಿ ಆಗಿಬಿಟ್ಟಿದ್ರಂತೆ. ಈಗಲೂ ಒಂದು ಚಿಂತನೆ ಇದೆ. ಏನು ಚಿಂತನೆ ಇದೆ ಅಂತಂದರೆ, ರೈಟಿಸ್ಟ್ಗಳು ತುಂಬ ಬುದ್ಧಿವಂತರಲ್ಲ, ತುಂಬ ತಿಳ್ಕೊಂಡವರಲ್ಲ ಅಂತ. ಈ ಕಮ್ಯುನಿಸ್ಟ್ಗೆ ಏನು ಅಂತಂದರೆ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ತಿಳ್ಕೊಂಡವರು ತಾವೇ ಅಂತ. ತಪ್ಪು ತಿಳ್ಕೊಂಡಿದ್ರು ಪರವಾಗಿಲ್ಲ. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ತುಂಬಿಕೊಂಡಿರುವ ಕೋಡ್ಗಳನ್ನು ಬೆಳೆಸ್ಕೊಂಡಿರುವ ಬಹುತೇಕ ಈ ಪ್ರೊಫೆಸರ್ಗಳು ಅಂತ ಕರೆಸ್ಕೊಂಡವರು, ಅವರ ಸಂಶೋಧನೆಗಳಲ್ಲಿ ತಪ್ಪುಗಳು ತುಂಬಿಕೊಂಡಿವೆ. ರೋಮಿಲಾ ಥಾಪರ್ ಏನೇನು ಬರೆದಿದ್ದಾಳೋ ಅದು ಯಾವುದೂ ಕೂಡ ಸತ್ಯದ ತಳಹದಿ ಮೇಲೆ ನಿಂತಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿ ಆಗಿದೆ. ನಾನು ಮೊನ್ನೆ ಒಂದು ಇದಕ್ಕೆ ಹೋಗಿದ್ದಾಗ ಅಲ್ಲೊಬ್ಬರು ಮಾತಾಡಿದ, ಹರಪ್ಪಾದ ಮೇಲೆ ಒಂದು ಪುಸ್ತಕ ಬರೆದಿರುವಂಥ ವ್ಯಕ್ತಿ ನನಗೆ ಹೇಳ್ತಿದ್ರು, ಚಕ್ರವರ್ತಿಯವರೇ, ಹರಪ್ಪ ನಾಗರಿಕತೆಯನ್ನು ಪೂರ್ತಿ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ಆರ್ಯರ ಆಕ್ರಮಣ ಅನ್ನೋದು ಸುಳ್ಳು ಅಂತ. ನಾನು ಅದನ್ನು ಪ್ರೂವ್ ಮಾಡಿ 3 ಪುಸ್ತಕಗಳನ್ನು ಕಂಟಿನ್ಯೂಸ್ ಆಗಿ ಬರೆದೆ. ನನ್ನ ಪುಸ್ತಕವನ್ನು ಅಮೆರಿಕ ಒಪ್ಕೊಳ್ತು, ಇಂಗ್ಲೆಂಡ್ ಒಪ್ಕೊಳ್ತು. ಇಂಗ್ಲೆಂಡಿನ ಯೂನಿವರ್ಸಿಟಿಗಳಲ್ಲಿ ಆರ್ಯರ ಆಕ್ರಮಣ, ಯಾರು ಅದನ್ನು ಫೀಡ್ ಮಾಡಿದ್ರು ನಮಗೆ, ಅವರೇ ಹೇಳಿದ್ರು ಆರ್ಯರ ಆಕ್ರಮಣ ಅನ್ನೋದು ಸುಳ್ಳು, ಸಂಶೋಧನೆಯಿಂದ ಇದು ತಿಳಿದು ಬರಲ್ಪಡುತ್ತೆ ಅಂತ ಅವರು ಒಪ್ಕೊಂಡ್ರು. ಭಾರತದ ಪುಸ್ತಕಗಳು ಇನ್ನೂ ಒಪ್ಕೊಳ್ಳಿಕ್ಕೆ ಸಿದ್ಧವೇ ಇಲ್ಲ. ಯಾಕೆಂದರೆ ರೋಮಿಲಾ ಥಾಪರ್ ಇನ್ನೂ ಹೇಳಿಲ್ಲ ಅಂತ. ಯಾವ ಪರಿ ಮೌಢ್ಯತೆ ನಮಗೆ! ಈ ಪರಿಯ ಸುಳ್ಳುಗಳನ್ನು ಹೇಳಿದ ನಂತರವೂ ಕೂಡ ಇವತ್ತಿಗೂ ಬೇಸ್ ಪಾಯಿಂಟ್ಗಳು ಇವರೇ. ಆದರೆ ಯಾವಾಗ ಅಟಲ್ಜಿಯವರ ರಾಷ್ಟ್ರಧರ್ಮ ಪ್ರಕಟವಾಗ್ಲಿಕ್ಕೆ ಶುರುವಾಯಿತು, ಅವ್ರಿಗೆ ಅನ್ನಿಸ್ತು ಏನು ಅದ್ಭುತವಾದ ಥಿಂಕಿಂಗ್ ಕೆಪಾಸಿಟಿ ಇದು, ಏನು ಸಾಮರ್ಥ್ಯ ಇಲ್ಲಿದೆ ಅಂತ. ಆವಾಗ ಅರಿವಾಗ್ಲಿಕ್ಕೆ ಶುರುವಾಯಿತು. ಬಹುಬೇಗ ರಾಷ್ಟ್ರಧರ್ಮ ಜನಮಾನಸವನ್ನು ಮುಟ್ಟಿತು. ರಾಷ್ಟ್ರಧರ್ಮ ಇಷ್ಟು ಮುಟ್ಟಿದ ತಕ್ಷಣ ಸಂಘದ ಹಿರಿಯರು ಹೇಳಿದ್ರಂತೆ, ಈ ಮಂತ್ಲಿ ಹಾಗೆ ನಡೀಲಿ, ವಾರಪತ್ರಿಕೆಯನ್ನು ಶುರು ಮಾಡೋಣ. ಪಾಂಚಜನ್ಯ ಶುರುವಾಗಿದ್ದ ಹಾಗೆ. ಪಾಂಚಜನ್ಯ ಶುರುವಾಯಿತು. ಮತ್ತೆ ಪಾಂಚಜನ್ಯಕ್ಕೆ ಅಟಲ್ಜಿ ಎಡಿಟರ್ ಆದರು. ರಾಷ್ಟ್ರಧರ್ಮವನ್ನು ತಮ್ಮ ಮಿತ್ರರೊಬ್ಬರಿಗೆ ಕೊಟ್ಟು ತಾವು ಪಾಂಚಜನ್ಯಗೆ ಎಡಿಟರ್ ಆದರು. ಪಾಂಚಜನ್ಯ ಕೂಡ ಬಹಳ ವ್ಯಾಪಕವಾಗಿ ಸುದ್ದಿಯಾಗ್ಲಿಕ್ಕೆ ಶುರುವಾಯಿತು. ಯಾವಾಗ ಪಾಂಚಜನ್ಯ ಸುದ್ದಿಯಾಗ್ಲಿಕ್ಕೆ ಶುರುವಾಯಿತೋ ಆ ಹೊತ್ತಿಗೆ ಸರಿಯಾಗಿ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಯಿತು.
ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆದ ತಕ್ಷಣ ಈ ದೇಶದಲ್ಲಿ ಉತ್ಪಾತವೇ ಆಗಿದ್ದು ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಯಾವ ಪರಿಯ ಉತ್ಪಾತ ಆಯಿತು ಅಂತಂದರೆ, ಯಾರ್ಯಾರು ಸಂಘದವರು ಅಂತಿದ್ರೋ ಅವರನ್ನೆಲ್ಲ ಸಿಕ್ಕ ಕಡೆ ಬಂಧಿಸುವಂಥ ಪ್ರಯತ್ನಗಳು ಶುರುವಾದವು. ಅನೇಕರು ಸಂಘದವರು ಅನ್ಸ್ಕೊಂಡವ್ರ ಮನೆಗಳ ಮೇಲೆ ಆಕ್ರಮಣ ಶುರುವಾಯಿತು. ಆಗ ಅಟಲ್ಜಿ ತಪ್ಪಿಸ್ಕೊಂಡು ಹೋದರು. ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋದರೋ ಅಲ್ಲಿ ಅಟಲ್ಜಿಯವರನ್ನು ನೋಡಿದಂಥ ವ್ಯಕ್ತಿ, ನೀ ಸುಮ್ಮನೆ ಹೀಗೆ ಸುತ್ತಾಡ್ತಿರ್ಬೇಡ, ನಿನಗೋಸ್ಕರ ಒಂದು ಪತ್ರಿಕೆ ಮಾಡಿಕೊಡ್ತೀನಿ ಅಂತ ಕರ್ಮಯೋಗಿ ಒಂದು ಪತ್ರಿಕೆ ಇವ್ರಿಗೋಸ್ಕರ ಶುರು ಮಾಡಿದರು. ಆ ಕರ್ಮಯೋಗಿ ಪತ್ರಿಕೆ ಇರುವ ಸ್ವಲ್ಪ ಸಮಯದಲ್ಲೇ ಎಷ್ಟು ಪ್ರಭಾವಿ ಆಗ್ಬಿಡ್ತು ಅಂತಂದರೆ, ಆ ವ್ಯಕ್ತಿ ಅಟಲ್ಜಿನ ಬಿಟ್ಕೊಡ್ಲಿಕ್ಕೆ ಸಿದ್ಧವಾಗಲಿಲ್ಲ. ಈ ಕಡೆ ಸಂಘದ ಮೇಲಿರೋ ನಿಷೇಧ ತೆಗೆದ ತಕ್ಷಣ ಗುರೂಜಿ ಹೇಳಿದ್ರು, ವಾಪಸ್ ಬಾ ನೀನು ಅಂತ. ಆ ಪತ್ರಿಕೆ ಮಾಡಿದ್ರು ಕರ್ಮಯೋಗಿ ಎಷ್ಟು ಚೆನ್ನಾಗಿ ನಡೀತಾ ಇದೆ, ಬಿಟ್ಟು ಹೆಂಗೆ ವಾಪಸ್ ಬರೋದು ಅಂತಂದರೆ, ಅಟಲ್ಜಿಗೆ ಗುರೂಜಿ ಹೇಳಿದರು, ಕರ್ಮಯೋಗಿ ಚೆನ್ನಾಗಿ ನಡೀತಿರ್ಬೋದು, ಇಲ್ಲಿ ಇನ್ನು 2 ಪುಸ್ತಕಗಳಿವೆಲ್ಲ, 2 ಮ್ಯಾಗ್ಝಿನ್ ಇವೆಲ್ಲ, ಅದನ್ನು ಯಾರು ನೋಡ್ಬೇಕು, ಬಾ ನೀನು ಅಂತ ಕರೆಸ್ಕೊಂಡು ಮತ್ತೆ ಈ ಪತ್ರಿಕೆ ಶುರುವಾಯಿತು. ಅಷ್ಟೊತ್ತಿಗೆ ಸಂಘಕ್ಕೆ ಅನ್ನಿಸ್ತು, ಎಷ್ಟು ಅಟಲ್ಜಿಯವರ ಬೆಳವಣಿಗೆ ಎಷ್ಟು ಚೆನ್ನಾಗಿದೆ ನೋಡಿ. ಮಂತ್ಲಿ ಆಯಿತು, ವೀಕ್ಲಿ ಆಯಿತು, ಈಗ ಒಂದು ಡೈಲಿ ಶುರು ಮಾಡೋಣ ಅಂತ. ಅಟಲ್ಜಿ ಇದ್ದರೆ ಏನು ಬೇಕಿದ್ರೂ ಮಾಡ್ಬೋದು ಅಂತ, ಅವ್ರ ಸಾಮರ್ಥ್ಯ ಹಂಗಿತ್ತು ಅಂತ. ಸ್ವದೇಶ್ ಅನ್ನೋ ಪತ್ರಿಕೆ ಶುರುವಾಗಿದ್ದು ಹಾಗೆ. ಆ ಪತ್ರಿಕೆಗೂ ಅಟಲ್ಜಿ ಜೀವ ತುಂಬಲಿಕ್ಕೆ ಶುರು ಮಾಡಿದರು. ಆ ಪತ್ರಿಕೆಯ ವಿನ್ಯಾಸ ಪ್ರತಿಯೊಂದನ್ನು ನೋಡ್ತಿದ್ರು ಅಟಲ್ಜಿ. ಅಟಲ್ಜಿ ಹೇಗಿದ್ರು ಅಂತಂದರೆ, ಪತ್ರಿಕೆ ಎಡಿಟರ್ ಅಂದರೆ ಕೂತ್ಕೊಂಡು ಬರೆದು ಮುಗಿಸ್ಬಿಡೋದು ಅಂತಲ್ಲ, ಅವರು ಅಚ್ಚುಮೊಳೆ ಜೋಡಿಸೋದ್ರಿಂದ. ಅವತ್ತಿನ ನಾಯಕರುಗಳಿದ್ದಾರಲ್ಲ, ಬಿಲೀವ್ ಮೀ, ಅವ್ರು ಯಾರೂ ಸಾಮಾನ್ಯದವರಲ್ಲ. ಅಟಲ್ಜಿ ಆದರೂ ನಾಯಕರಾಗಿ ಬೆಳೆದಿದ್ದ ಆಮೇಲೆ, ಆದರೆ ಆ ಕ್ಷಣಕ್ಕೆ ಹಾಗಿದ್ದರೂ ಸರಿ. ಆವತ್ತಿನ ದಿನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಯಾರೂ ಭಾಜಪಕ್ಕೆ ಒಂದು ಬೇಸನ್ನು ಹಾಕಿಕೊಟ್ಟಿದ್ದಾರೋ, ಅವರ ಏಕಾತ್ಮ ಮಾನವತಾವಾದದ ಚಿಂತನೆಯ ಮೇಲೆ ಎಲ್ಲವೂ ನಡಿಬೇಕು ಅಂತ ಅಂತ್ಯೋದಯದ ಕಲ್ಪನೆಯನ್ನು ಕಟ್ಕೊಂಡರು ಆಮೇಲಿನ ದಿನಗಳಲ್ಲಿ. ಅವೆಲ್ಲವನ್ನೂ ಬೇಸ್ ಹಾಕಿಕೊಟ್ಟಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಪ್ರೆಸ್ಸಿಗೆ ಬಂದು ಕೂತ್ಕೊಂಡು ಅಚ್ಚುಮೊಳೆ ಜೋಡಿಸೋದು ಹೇಗೆ ಅಂತ ಕಲಿತಿದ್ರಂತೆ. ಎಷ್ಟು ದೊಡ್ಡ ವ್ಯಕ್ತಿತ್ವ ರೀ ಇವೆಲ್ಲ. ಅಟಲ್ಜಿ ಏನು ಕಡಿಮೆಯವರಲ್ಲ. ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಟಲ್ಜಿ. ತಮ್ಮ ರಿಲೇಟಿವ್ ಒಬ್ಬರು ಮದುವೆಗೆ ಹೋಗ್ತಾರೆ. ಆ ಮದುವೆಗೆ ಹೋಗಿದ್ದಾಗ ಇವ್ರ ಅಕ್ಕನ ಮಕ್ಕಳು ಯಾರೋ ಬರ್ತಾರೆ, ಬಂದ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನಾವು ಗಾಡಿಯಲ್ಲಿ ಬರ್ತೀವಿ ಅಂತಾರೆ. ಸಹಜ ಅಲ್ಲೇನು? ನನ್ನ ಚಿಕ್ಕಪ್ಪನೋ ದೊಡ್ಡಪ್ಪನೋ ವಿದೇಶಾಂಗ ಸಚಿವರು, ಅವ್ರ ಕಾರಲ್ಲಿ ಕೂತ್ಕೊಂಡ್ರೆ ಏನು ಮಜಾ, ಒಂದು ಸರ್ಕಾರಿ ಕಾರಲ್ಲಿ ಕೂತ್ಕೊಂಡ್ರೆ ಅಂತ. ಅಟಲ್ಜಿ ಹೇಳ್ತಾರೆ, ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ, ಭಾರತದ ವಿದೇಶಾಂಗ ಸಚಿವ. ನೀವು ಬೇರೆ ಕಾರ್ ಮಾಡ್ಕೊಂಡು ಹೋಗಿ ಅಂತ. ಅವರಂದ್ರು, ನಾವು ದುಡ್ಡು ತಂದಿಲ್ಲ. ದುಡ್ಡು ಯಾಕೆ ತಂದಿಲ್ಲ? ನೀವು ತರಬೇಕಾಗಿರೋದು ನಿಮ್ಮ ಕರ್ತವ್ಯ ಆಗಿತ್ತು, ಅಥವಾ ಬರಬೇಕಾದ್ರೆ ಹೆಂಗೆ ಬಂದಿದ್ರೋ ಅದೇ ಉಪಾಯ ಮಾಡ್ಕೊಂಡು ಹೋಗಿ ಅಂತಂದಾಗ ಅಟಲ್ಜಿ ತಂಪಾಡಿ ತಾವು ಅದೇ ಮನೆಗೆ ಹೋದರು. ಇವರು ಅದ್ರ ಹಿಂದೆನೇ ಬಸ್ಸಲ್ಲಿ ಬಂದರು, ಹತ್ಕೊಂಡು ಬಂದರು. ನಿಮಗೆ ಅಹಂಕಾರ ಬಂದುಬಿಟ್ಟಿದೆ, ಹಂಗೆ ಬಂದುಬಿಟ್ಟಿದೆ ಅಂತಂದಾಗ ಇವರು ಸಮಾಧಾನ ಮಾಡಿ ಹೇಳಿದರು, ನಾನು ಈಗ ಮಂತ್ರಿ ಆಗಿರೋದು, ಸರ್ಕಾರದ ಹಣವನ್ನು ಬಳಸ್ತಾ ಇರೋದು, ನಾನು ನಿಮಗೂ ಉಪಕಾರ ಮಾಡಬಾರ್ದು, ನೀವು ನನ್ನ ಹತ್ರನೂ ಉಪಕಾರ ಕೇಳ್ಕೊಂಡು ಬರಬಾರ್ದು. ಹಂಗಿದ್ರೆ ಮಾತ್ರ ನಾನು ಅಲ್ಲಿರೋದಕ್ಕೆ ಸಾರ್ಥಕ ಅಂತ. ಏನು ಚಂದ ರೀ, ಏನು ಶ್ರೇಷ್ಠತೆ ಅದು. ಅಟಲ್ ಬಿಹಾರಿ ವಾಜಪೇಯಿ ಈ ಸ್ವಾತಂತ್ರ್ಯದ ಮುಂಚಿನ ಕಾಲಘಟ್ಟದ ಯಾವುದೋ ವ್ಯಕ್ತಿ ಅಂತ ನೀವು ತೆಗೆದು ಹಾಕಬೇಕು ಅಂತಾನೆ ಇಲ್ಲ. ಸ್ವಾತಂತ್ರ್ಯದ ನಂತರದ ನಮ್ಮ ಕಣ್ಣೆದುರಿಗೆ ಪ್ರಧಾನಿಯಾಗಿದ್ದ ವ್ಯಕ್ತಿ ಹೀಗೆ ಬದುಕಿದ್ದವರು ಅಂತ. ಅಟಲ್ ಬಿಹಾರಿ ವಾಜಪೇಯಿ ಗಾಂಧಿ ಹತ್ಯೆಯ ನಂತರ ವಾಪಸ್ ಬಂದರು. ಆಗ ಎಷ್ಟು ಸಂಘದ ಬಗ್ಗೆ ಒಂದು ನೆಗೆಟಿವ್ ಪ್ರಾಪಗೆಂಡಾ ಶುರುವಾಗಿತ್ತು ಅಂತಂದರೆ, ಪ್ರಾಪಗೆಂಡಾ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಕಾಂಗ್ರೆಸ್ಸಿಗಳು. ಯಾವುದಾದ್ರೂ ಒಂದು ಸುಳ್ಳು ಸುದ್ದಿಯನ್ನು ಪದೇ ಪದೇ ಹೇಳಿ ಅದನ್ನು ಸತ್ಯ ಅಂತ ನಂಬಿಸೋದ್ರಲ್ಲಿ ಎಕ್ಸ್ಪರ್ಟ್ಸ್. ಇವತ್ತು ಸುದ್ದಿ ಬಂತಲ್ಲ, ಅಕಸ್ಮಾತ್ ಏನಾದರೂ ಈ ಸುಪ್ರೀಂ ಕೋರ್ಟು ರಫೇಲ್ ಡೀಲನ್ನು ನಾನು ಒಪ್ಕೊಂಡಿದ್ದೀನಪ್ಪ, ಚೆನ್ನಾಗಿದೆ, ಇದರಲ್ಲಿ ನನಗೆಲ್ಲವೂ ಕನ್ವಿನ್ಸ್ ಆಗಿದ್ದೆ, ಇದರಲ್ಲಿ ಏನು ಮೋಸ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳದೆ ಹೋಗಿದ್ದಿದ್ರೆ ನಮ್ಮಲ್ಲೇ ಕೆಲವರು ಡೌಟ್ ಇರ್ಬೋದಾ, ಮೋದಿ ಏನಾದರೂ ದುಡ್ಡುಗಿಟ್ಟು ತಿಂದ್ಬಿಟ್ಟಿರ್ಬೋದಾ ಅಂತ. ಏನು ಪ್ರಾಪಗೆಂಡಾ ಅದು? ಯಾವ ಥರ ಸುಳ್ಳನ್ನು ಹೇಳಿರೋದು ಅಂತಂದರೆ, ಒಂದೇ ಸುಳ್ಳನ್ನು ಮತ್ತೆ 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 ಹೇಳಿ, ಆ ಸುಳ್ಳಿಗೆ ಉತ್ತರ ಕೊಟ್ಟ ನಂತರವೂ ಉತ್ತರನ್ನ ಬದಿಗೆ ಸರಿಸಿ ಮತ್ತೆ ಮತ್ತೆ ಅದನ್ನು ಹೇಳಿ 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 ಜನರ ತಲೆಯಲ್ಲಿ ಕೂರಿಸುವಂಥ ಪ್ರಯತ್ನವಲ್ಲ. 2002ರಲ್ಲಿ ಗೋಧ್ರಾದಲ್ಲಿ ಹೀಗಾಯ್ತು ಅಂತ ಹೇಳಿ 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 ನಮಗೂ ಕೂಡ ಗೋಧ್ರಾದಲ್ಲಿ ರೈಲ್ನಲ್ಲಿ ಬೆಂಕಿ ಇಟ್ಟಿದ್ದು ಸತ್ತವರು ರಾಮಸೇವಕರು, ಆನಂತರ ಅಟ್ಯಾಕ್ ಆಗಿದ್ದು ಬೇರೆಯವರಿಗೆ ಅನ್ನೋದು ಮರ್ತೋಯ್ತು, ನಮಗೂ ಮರ್ತೋಯ್ತು. ನಾವೆಲ್ಲರೂ ಅದನ್ನು ಮಾತ್ರ ನೆನ್ಪಿಟ್ಕೊಂಡ್ವಿ. ಯಾಕೆಂದರೆ ಹೇಳಬೇಕಾಗಿರೋ ಪ್ರಾಪಗೆಂಡ ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ಸು. ಎಷ್ಟರ ಮಟ್ಟಿಗೆ ಸಂಘದ ಮೇಲೆ ಪ್ರಾಪಗೆಂಡ ಮಾಡಿದ್ರು ಅಂತಂದರೆ, ಸಂಘ ರಾಷ್ಟ್ರ ವಿರೋಧಿ ಅಂತ ಹೇಳಲಾಯಿತು, ಸಂಘ ಹಿಂದುತ್ವದ ವಿಚಾರ ಹೇಳೋದ್ರಿಂದ ಅದು ಮುಸ್ಲಿಂ ವಿರೋಧಿ ಅಂತ ಹೇಳಲಾಯಿತು. ಈಗ ಸರಿಯಾದ ಪ್ರಾಪಗೇಟ್ ಮಾಡಲಿಕ್ಕೆ ನಮಗೂ ಒಂದು ವೇದಿಕೆ ಬೇಕು ಅಂತ ಹೇಳಿ ಜನಸಂಘ ಶುರು ಮಾಡಲಾಯಿತು. probably 1951ನಲ್ಲಿ ಜನಸಂಘ ಶುರುವಾಯಿತು. ಜನಸಂಘ ಶುರುವಾದಾಗ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅದಕ್ಕೆ ಜೀವ ತುಂಬುವವ್ರನ್ನ ನಾಯಕರುಗಳಿಗೆ ಮಾತಾಡ್ತಿದ್ನಲ್ಲ, ಎಂಥ ಅದ್ಭುತವಾದ ನಾಯಕರು ಅಂದರೆ, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಿಗೆ ಈ ಪತ್ರಿಕೆಗಳ ಎಡಿಟರ್ ಆಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಕೊಟ್ಟು ಅವರಿಗೆ ಪರ್ಸನಲ್ ಸೆಕ್ರೆಟರಿ ಆಗಿತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದಾಗ, ಕಾರ್ಯಕ್ರಮದಲ್ಲೋ ಅಥವಾ ಯಾವಾಗಲಾದರೂ ಮಧ್ಯದಲ್ಲೊಮ್ಮೆ ನನ್ನ ಪರ್ಸನಲ್ ಸೆಕ್ರೆಟರಿ ಅಟಲ್ ಬಿಹಾರಿ ವಾಜಪೇಯಿ ಮಾತಾಡ್ತಾರೆ ಅಂತ ಕರೆದು ನಿಲ್ಲಿಸ್ಬಿಡೋರು.
ಅಟಲ್ ಬಿಹಾರಿ ವಾಜಪೇಯಿ ಮಾತಾಡೋದನ್ನು ಆನಂದಿಸ್ತಾ ಇದ್ದರಂತ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅವನು, ವಿಚಾರಗಳನ್ನು ಎಷ್ಟು ಚೆನ್ನಾಗಿ ಪ್ರಸ್ತುತಪಡಿಸ್ತಾನೆ ಅಂತ. ಅಂದರೆ ನನ್ನ ನಂತರ ಮತ್ತೊಬ್ಬನನ್ನು ಬೆಳೆಸಲಿಕ್ಕೆ ಸಿದ್ಧರಾಗಿ ನಾಯಕರು ಇರ್ತಿದ್ರು ಅಂತ ಜನಸಂಘದ ವೈಶಿಷ್ಟ್ಯ ಅದು. ಇವತ್ತು ಇದೇನೋ ಹಾಗೆ. ಇವತ್ತು ಹೆಂಗಿದೆ ಅಂತಂದರೆ, ಇನ್ನೊಬ್ಬ ಯಾರಾದರೂ ಬೆಳೆದು ಬಿಟ್ರೆ ಎಲ್ಲಿ ನನಗೇ ತೊಂದರೆ ಆಗಿಬಿಡುತ್ತೋ ಅಂತ ಭಾವಿಸಿಕೊಂಡು ಬದುಕೋರು ಇರ್ತಾರಲ್ಲ, ಎಂಥ ದುರವಸ್ಥೆ ಇದು. ಯಾವ ನಾಯಕ ಮತ್ತೊಬ್ಬನಿಗೆ ಬೆಳಿಲಿಕ್ಕೆ ಬಿಡಬಾರ್ದು ಅಂತ ಅನ್ಕೊಳ್ತಾನೋ ಆತ ತಾನೂ ದೀರ್ಘಕಾಲ ಬದುಕೋದಿಲ್ಲ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅವರದಾದ ಒಂದು 2 ವರ್ಷಗಳ ನಂತರ, ಏನು ಜನಸಂಘ ಶುರುವಾದ 2 ವರ್ಷಗಳ ನಂತರವೇ ಅವರು ಕಾಶ್ಮೀರದಲ್ಲಿ ಹೋರಾಟ ಮಾಡ್ತಿದ್ದಾಗ ಅಲ್ಲಿ ಬಂಧಿಸಿ ಜೈಲಲ್ಲಿಟ್ಟಿದ್ರು, ಅಲ್ಲೇ ತೀರಿಕೊಂಡ್ರು. ಆ ತೀರಿಕೊಂಡಿದ್ದು ಸಹಜ ಸಾವಾಗಿರಲ್ಲ. ಅಗೇನ್ ದಟ್ ವಾಸ್ ಅ ಮರ್ಡರ್. ಯಾರೂ ಮಾತಾಡಲ್ಲ ಅದ್ರ ಬಗ್ಗೆ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಕೊಲೆ ಆಯಿತು ಅಂತ ಎಲ್ರಿಗೂ ಗೊತ್ತಿದೆ, ಅದ್ರ ಬಗ್ಗೆ ಯಾರೂ ಮಾತಾಡುವ ಪರಿಸ್ಥಿತಿ ಇಲ್ಲ. ಅಕಸ್ಮಾತ್ ನೀವು ಮಾತಾಡಿದ್ರೆ ಅವತ್ತಿನ ಕೊಲೆ ಇವತ್ತು ಯಾಕೆ ತೆಗಿತೀರಾ ಅಂತ ಕೇಳುವ ಬುದ್ಧಿವಂತರು ಇರೋದ್ರಿಂದ ಈ ದೇಶದಲ್ಲಿ ಈ ಮಾತುಗಳಿಗೆಲ್ಲ ನಡೆಯದೇ ಇಲ್ಲ. ಆದರೆ ಯಾರು ಕೊಂದ್ರು ಅನ್ನೋದು ಗೊತ್ತಾಗಲಿಲ್ವಲ್ಲ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ತೀರ್ಕೊಂಡ ನಂತರ ಅಟಲ್ಜಿಯವರ ಜವಾಬ್ದಾರಿ ಜಾಸ್ತಿ ಆಯಿತು. ಅಟಲ್ಜಿ 1955 ಲಕ್ನೋನಲ್ಲಿ ಮೊದಲನೇ ಎಲೆಕ್ಷನ್ ಫೈಟ್ ಮಾಡಿದರು ಜನಸಂಘದ ಅಡಿಯಲ್ಲಿ. ಫಸ್ಟ್ ಎಲೆಕ್ಷನ್ ಹಿ ಲಾಸ್ಟ್. ಬಹುಶಃ ವಿಜಯಲಕ್ಷ್ಮಿ ಪಂಡಿತ್ತು ರಷ್ಯಾಕ್ಕೆ ರಾಯಭಾರಿ ಹೋಗಿದ್ದರಿಂದ ಅವ್ರ ಜಾಗ ಖಾಲಿಯಾಗಿದ್ದ ಕಡೆ ಇವರು ಫೈಟ್ ಮಾಡಿದರು. ಲಕ್ನೋದಲ್ಲಿ ಫಸ್ಟ್ ಎಲೆಕ್ಷನ್ ಸೋತರು. ಆದರೆ 57ರಲ್ಲಿ ಉತ್ತರ ಪ್ರದೇಶದ ಬಲರಾಂಪುರದಲ್ಲಿ ಅಟಲ್ಜಿ ಎಲೆಕ್ಷನ್ಗೆ ನಿಂತರು. ಅಷ್ಟೊತ್ತಿಗೆ ಅಟಲ್ಜಿ ಎಷ್ಟು ಪಾಪ್ಯುಲರ್ ಆಗಿದ್ರು ಅಂದರೆ ಬಲರಾಂಪುರ ಜನ ಅಟಲ್ಜಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡೋ ಮಟ್ಟಕ್ಕೆ ಬಂದಿತ್ತು. ಅಟಲ್ಜಿ ಬಲರಾಂಪುರದಲ್ಲಿ ಎಲೆಕ್ಷನ್ ಗೆದ್ದರು. ಮೊದಲನೇ ಬಾರಿಗೆ MP ಆಗಿ ಅಟಲ್ಜಿ ಸಂಸತ್ತಿಗೆ ಹೋದ್ರಲ್ಲ, ಸಂಸತ್ತು ಮೊದಲನೇ ಬಾರಿಗೆ ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನು ಸಂಸತ್ ಸದಸ್ಯನನ್ನು ಒಳಗೆ ಬಿಟ್ಕೊಂಡಿತ್ತು. ಆಗ 4 ಜನ ಇದ್ದರು. 4 ಜನರಲ್ಲಿ ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ ಜನಸಂಘದಿಂದ, ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಲೀಡರ್. ಹೀಗಾಗಿ ಅಟಲ್ ಬಿಹಾರಿ ವಾಜಪೇಯಿಗೆ ಮಾತಾಡಲಿಕ್ಕೆ ಸಿಗ್ತಿರ್ಲಿಲ್ಲ. 4 ಜನ ಅಲ್ಲ, ಇವ್ರಿಗೇನಿದೆ ಅಂತ. ಅಟಲ್ ಬಿಹಾರಿ ವಾಜಪೇಯಿಗೆ ವಿದೇಶಾಂಗ ನೀತಿ ಅಂದರೆ ಭಾಳ ಹುಚ್ಚು ಅವರಿಗೆ ಮೊದಲಿಂದನೂ ಕೂಡ. ಅದ್ರ ಬಗ್ಗೆ ತುಂಬ ಅಧ್ಯಯನ ಮಾಡೋರು. ಆದರೆ ಇವ್ರು ಏನಾದರೂ ಹೇಳಲಿಕ್ಕೆ ನಿಂತ್ಕೊಂಡ್ರೆ ಬಿಡಿ ಅಂತ. ಒಂದ್ಸಲ ಅಂತೂ ಮಾತಾಡಲಿಕ್ಕೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಟೈಮ್ ಕೊಟ್ಟರಂತೆ. ಅವರ ಮೊದಲನೇ ಭಾಷಣ ಹೆಂಗಿತ್ತು ಅಂದರೆ, ಅಟಲ್ ಬಿಹಾರಿ ವಾಜಪೇಯಿ 4 ನಿಮಿಷ ಮಾತಾಡ್ತಿದ್ದಂತೆ ನಿಮ್ಮ ಟೈಮ್ ಆಯಿತು ಕೂತ್ಕೊಳ್ಳಿ ಅಂದ್ರಂತೆ. 4 ನಿಮಿಷದ ಭಾಷಣಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಭಾಳ ಕೋಪಿಸ್ಕೊಂಡು ಬೇಜಾರಿಂದ ಎದ್ದೋದ್ರಂತೆ. ಆದರೆ ಆ ದಿನಗಳಲ್ಲೂ ಕೂಡ ಅವರ ವಕ್ತೃತ್ವವನ್ನು ಅವತ್ತಿನ ಪ್ರಧಾನಿಯಾದಿಯಾಗಿ ಎಲ್ಲರೂ ಮೆಚ್ಚಿಕೊಂಡು, ಮಾತಾಡಿದರೆ ಅಟಲ್ ಬಿಹಾರಿ ವಾಜಪೇಯಿ ಥರ ಮಾತಾಡಬೇಕು ಅಂತ ಹೇಳುವ ಮಟ್ಟಿಗೆ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲರ ಪ್ರೀತಿಯನ್ನು ಗಳಿಸ್ಕೊಂಡಿದ್ರು. ಈ ನಡುವೆಯೂ ಅವರ ಕವನದ ಬರಹ ಎಲ್ಲ ನಡೀತಾ ಇತ್ತು. ಅದಾದ ನಂತರ ಅವರು 62ರಲ್ಲಿ ಮತ್ತೆ ಎಲೆಕ್ಷನ್ ಬಂದಾಗ ಬಲರಾಂಪುರದಲ್ಲಿ ಮತ್ತೆ ಎಲೆಕ್ಷನ್ಗೆ ನಿಂತರು. ಅಟಲ್ ಬಿಹಾರಿ ವಾಜಪೇಯಿ ಗೆಲ್ಲೋದು ಖಾತ್ರಿ ಅಂತಿತ್ತು. ಅವರು ಸೋಲಕ್ಕೆ ಸಾಧ್ಯನೇ ಆಗಿದ್ರೆ MP ಆಗಿ ಅಷ್ಟು ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ, ಗೆಲ್ತಾರೆ ಅಂತ. ಆದರೆ ಇವರು ಗೆಲ್ತಾರೆ ಅಂತ ಗೊತ್ತಿದ್ದ ಕಾಂಗ್ರೆಸ್ ಏನು ಮಾಡ್ತು, ಭಾಳ ಬ್ರಿಲಿಯಂಟ್ರಿ ಕಾಂಗ್ರೆಸ್ಸು. ಇದು ಇವತ್ತಿಂದ ಅಲ್ಲ, ಅವತ್ತಿಂದಲೂ ಕೂಡ ಏನು ಮಾಡಿದರು, ಲೋಕಸಭೆ ಮತ್ತು ವಿಧಾನಸಭೆ 2 ಎಲೆಕ್ಷನ್ ನಡೀತಿತ್ತಲ್ಲ, ಅವರು ಒಂದು ಕೆಂಪು ಪಿಂಕ್ ಕಲರು ಮತ್ತೊಂದು ಬೇರೆ ಕಲರ್ 2 ಪರ್ಚಿ ಇತ್ತು. ಈ ಪಿಂಕ್ ಕಲರ್ ವಿಧಾನಸಭೆ, ಇನ್ನೊಂದು ಪರ್ಚಿ ಲೋಕಸಭೆ. ಅವ್ರು ಹೇಳಿದ್ರು ಲೋಕಸಭೆದ ಕಲರ್ ಬೇರೆ ಅಂತ ಹೇಳಿ, ಲೋಕಸಭೆನ ಪಿಂಕ್ ಕಲರ್ ಅಂತ ಜನರಿಗೆ ಹೋದ ಕಡೆ ಎಲ್ಲ ಹೇಳಿ, ಪಿಂಕ್ ಕಲರ್ದು ಇದಕ್ಕೆ ಹಾಕಿ ಅದಕ್ಕೆ ನಮ್ಗೆ ಹಾಕಿ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಸೋಲುವಂತೆ ಮಾಡಿದ್ರು. ಯಾಕೆ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಕೆಳಗೆ ಬರ್ತಿದ್ದ MLAಗಳೆಲ್ಲ ಗೆದ್ದಿದ್ರು, MP ಸೋತೋಗಿದ್ರು. ಬಹಳ ವಿಶೇಷವಾದ ಪ್ರಯತ್ನ. ಅಟಲ್ ಬಿಹಾರಿ ವಾಜಪೇಯಿಗೆ ಒಂಥರ ಬೆನ್ನ ಹಿಂದೆ ಚೂರಿ ಹಾಕಿದಂಥ ಪ್ರಸಂಗ ಅದು. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಸುಮ್ಮನಿರುವಂಥ ಪ್ರಮೇಯ ಇರಲಿಲ್ಲ. ಯಾಕೆಂದರೆ ಅವರನ್ನು ಆಗಲೇ ರಾಜ್ಯಸಭಾ ಮೆಂಬರ್ ಮಾಡಿ ರಾಜ್ಯಸಭೆಗೆ ಕಳಿಸ್ಕೊಡ್ಲಾಯಿತು. 67ರಲ್ಲಿ ಮತ್ತೆ ವಾಪಸ್ಸು ಅಟಲ್ ಬಿಹಾರಿ ವಾಜಪೇಯಿ ಫೈಟ್ ಮಾಡುವಂಥ ಪ್ರಸಂಗ ಬಂದಾಗ ಈ ಬಾರಿ ಮತ್ತೆ ಬಲರಾಂಪುರದಲ್ಲಿ ನಿಂತ್ಕೊಂಡ್ರು. ಬಲರಾಂಪುರದಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಎಲ್ಲ ಕಾಂಗ್ರೆಸ್ಸಿಗೆ ಹೇಳಿದ್ರು, ಸೋತಿದ್ದೀರಿ ನೀವು, ಈ ಬಾರಿ ಗೆಲ್ಲೋದು ಕಷ್ಟ ಅಂತ. ಆದರೆ ಬಲರಾಂಪುರದವ್ರಿಗೆ ಎಷ್ಟು ನಾಚಿಕೆ ಆಗಿತ್ತು ಅಂತಂದರೆ, ಈ ಬಾರಿ ಅಟಲ್ಜಿನ ಸೋಲ್ಸೋ ಪ್ರಮೇಯವೇ ಇಲ್ಲ ಅಂತ ಡಿಸೈಡ್ ಮಾಡಿದರು. ಅಟಲ್ಜಿ ಎದುರುಗಡೆ ಬಹುಶಃ ರಾಜ್ ಬಬ್ಬರ್ ನಿಂತಿದ್ರು ಅಂತ ಅನ್ಸುತ್ತೆ. ಆಗ ಅಟಲ್ಜಿ ಹೇಗಿದ್ರು ಗೊತ್ತಾ, ಭಾಳ ವಿಶೇಷವಾದ ವ್ಯಕ್ತಿ. ರಾಜ್ ಬಬ್ಬರ್ ನಾಮಪತ್ರ ಸಲ್ಲಿಸೋ ದಿನ ಅಟಲ್ ಬಿಹಾರಿ ವಾಜಪೇಯಿ ನಾಮಪತ್ರ ಸಲ್ಲಿಸಿ ವಾಪಸ್ ಬರಬೇಕಾದ್ರೆ ಎದುರಿಗೆ ಬಂದ ರಾಜ್ ಬಬ್ಬರ್ ಅಟಲ್ಜಿಗೆ ನಮಸ್ಕಾರ ಮಾಡಿದ್ರಂತೆ ಕಾಲಿಗೆ. ಅಟಲ್ಜಿ ಇಸ್ ಬಾರ್ ಮೇ ನಹಿ ದೂಂಗಾ ಅಂದ್ರಂತೆ, ಅಂದರೆ ಆಶೀರ್ವಾದ ಮಾಡಲ್ಲ ಅಂತ. ಹಂಗಂದ ತಕ್ಷಣ ರಾಜ್ ಬಬ್ಬರು ನೀವು ಆಶೀರ್ವಾದ ಮಾಡಲೇಬೇಕು ನನಗೆ ಅಂದ್ರಂತೆ. ಅದಕ್ಕೆ ಅಟಲ್ಜಿ ಹೇಳಿದ್ರಂತೆ, ಆಶೀರ್ವಾದ ಇದೆ ನಂದು, ಏನು ತಲೆ ಕೆಡ್ಸ್ಕೊಳ್ಬೇಡ ಅಂತ. ಆದರೆ ತಲೆ ಕೆಡ್ಸ್ಕೊಳ್ಬೇಡ ಅಂತ ಹೇಳಿದ್ದಷ್ಟೇ, ಅಟಲ್ಜಿ ಪ್ರಚಾರಕ್ಕೆ ಸಾಮಾನ್ಯ ಮಟ್ಟದಲ್ಲೇ ಇರ್ತಿದ್ರು. ರಾಜ್ ಬಬ್ಬರ್ ಜೊತೆಗೆ ಸಿನಿಮಾ ಸ್ಟಾರ್ಗಳೆಲ್ಲ ಬರ್ತಿದ್ರು. ರಾಜ್ ಬಬ್ಬರ್ ತಾನು ಗೆಲ್ಲೋದು ಖಾತ್ರಿ ಅಂತ ಭಾವಿಸಿದ್ದ. ಆದರೆ ರಿಸಲ್ಟ್ ಬಂದಾಗೆಲ್ಲ ಉಲ್ಟಾ ಆಗಿತ್ತು. ಅಟಲ್ಜಿ ಆರಾಮಾಗಿ ಆ ಕ್ಷೇತ್ರವನ್ನು ಗೆದ್ಕೊಂಡು ಬಂದಿದ್ರು. ಆ ಊರಿನ ಜನ, ಆ ಕ್ಷೇತ್ರದ ಜನ, ಬಲರಾಂಪುರದವರು ತಾವು ಹಿಂದೆ ಮಾಡಿದ ಪಾಪಕ್ಕೆ ಈಗ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ರು. ಆದರೆ ಈ ಹೊತ್ತಿಗೆ ಸರಿಯಾಗಿ ಪಂಡಿತ್ ದೀನ್ ದಯಾಳ್ರ ಸಾವಾಯಿತು.
ಪಂಡಿತ್ ದೀನ್ ದಯಾಳ್ರ ಸಾವು ವಿಶೇಷವಾಗಿರುವಂಥದ್ದೇ. ಅವರು ಮೊಘಲ್ ಸರಾಯ್ ಟ್ರೈನಲ್ಲಿದ್ದಾಗ ಆ ಟ್ರೈನಿಂದ ಆಚೆ ಬಿದ್ದಿತ್ತು ಅವ್ರ ಶವ, ರೈಲ್ವೆ ಹಳಿಯ ಪಕ್ಕದಲ್ಲಿ. ಆ ಶವವನ್ನು ನೋಡ್ಲಿಕ್ಕೂ ಕೂಡ ಪೊಲೀಸರು ಬಂದಿರಲಿಲ್ಲ. ಅದರ ಮೇಲೆ ಇರಿದಂಥ ಗಾಯಗಳಿದ್ದುವು. ಯಾವುದೋ ಒಬ್ಬ ಸಂಘದ ಸ್ವಯಂ ಸೇವಕ ಇವರು ಪಂಡಿತ್ಜಿ ಅಂತ ಗುರುತಿಸದೆ ಹೋಗಿದ್ದಿದ್ರೆ ಅನಾಥವಾಗಿ ಅವರ ಶವ ಸಂಸ್ಕಾರವೂ ಆಗಿರ್ತಿತ್ತು. ಅವರದ್ದೂ ಹತ್ಯೆ ಆಯಿತು. ಯಾರು ಕೇಳಲೇ ಇಲ್ವಲ್ಲ, ಯಾರೂ ಇದರ ಬಗ್ಗೆ ಚರ್ಚೆ ಮಾಡುವ ಸ್ಥಿತಿಯಲ್ಲಿಲ್ಲ. ಪಂಡಿತ್ ದೀನ್ ದಯಾಳ್ರ ವಿಚಾರಧಾರೆ ರೀಚ್ ಆಗದೆ ಇರೋ ಥರ ಮಾಡಲಿಕ್ಕೆ ಅವರನ್ನು ಹತ್ಯೆ ಮಾಡಿದ್ಯಾರು ಎನ್ನೋ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಗಲ್ಲ ಅಂತ. ಯಾಕೆ ಹತ್ಯೆ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು ಅಂತಂದ್ರೆ, ಅವರು ಬುಡತಳದಿಂದ ಒಂದು ಜಾಗೃತ ಸಮಾಜವನ್ನು ನಿರ್ಮಿಸುವಂಥ ಪ್ರಯತ್ನ ಮಾಡಿದ್ರಲ್ಲ, ಹೀಗಾಗಿ ಅವರನ್ನು ಎಲಿಮಿನೇಟ್ ಮಾಡಬೇಕು ಅನ್ನುವಂಥ ಚರ್ಚೆ ಯಾವಾಗಲೂ ನಡೀತಿತ್ತು. ಆ ಸಂದರ್ಭದಲ್ಲೆಲ್ಲ ಭಾರತವನ್ನು ಆಳ್ತಾ ಇದ್ದಿದ್ದು ಮಾನನೀಯ ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯವರು 71, 75 ಆ ಹೊತ್ತಲ್ಲಿ ಯಾವ ಪರಿಯ ಪರಿಸ್ಥಿತಿ ತಂದುಬಿಟ್ರು ಅಂತಂದರೆ, 71ರ ಒಂದು ಪಾಕಿಸ್ತಾನದ ಯುದ್ಧ ಆಗಿ ಅವರು ಗೆದ್ದ ಮೇಲೆ ಒಂಥರ ಅವ್ರ ಛವಿನೇ ಬದಲಾಗ್ಬಿಟ್ಟಿತ್ತು. ಆದರೆ ಅಲಹಾಬಾದ್ ಕೋರ್ಟು ಅವರು ಎಲೆಕ್ಷನ್ನಿಗೆ ನಿಂತು ಮೋಸ ಮಾಡಿದ್ದಾರೆ ಅಂತ ಆಕೆಯ ಚುನಾವಣಾ ಪತ್ರವನ್ನು ಅನೂರ್ಜಿತಗೊಳಿಸಿದ ನಂತರ ಆಕೆ ಬಾಯಿ ಮುಚ್ಚಿಕೊಂಡು ಈ ಕೋರ್ಟಿನ ವರ್ಡಿಕ್ಟನ್ನು ಒಪ್ಕೊಳ್ಳುವುದನ್ನು ಬಿಟ್ಬಿಟ್ಟು ಆಕೆ ಏನು ಮಾಡಿದರು ಅಂತಂದರೆ, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಈ ಇಡೀ ದೇಶವನ್ನು ಬೆಂಕಿಯ ಕುಂಡಕ್ಕೆ ತಳ್ಳಿಬಿಟ್ರು. ಅಟಲ್ ಬಿಹಾರಿ ವಾಜಪೇಯಿನೂ ಅರೆಸ್ಟ್ ಮಾಡಿದರು. ಪ್ರಾಬಬ್ಲಿ 1975 ಜೂನ್ 25ಗೆ ಅರೆಸ್ಟ್ ಮಾಡ್ಕೊಂಡು ಬಂದು ಅವರನ್ನು ಕರ್ಕೊಂಡು ಬಂದು ಬೆಂಗಳೂರಿನ ಜೈಲಲ್ಲಿ ಇಟ್ಟಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಬೆಂಗಳೂರಿನ ಜೈಲಲ್ಲಿದ್ದರು. ಆ ತುರ್ತು ಪರಿಸ್ಥಿತಿಯ ಘಟನೆಗಳನ್ನು ನೀವು ಯಾರ ಹತ್ರ ಆದರೂ ಹಿರಿಯರ ಹತ್ರ ಕೇಳಬೇಕು, ಅಥವಾ ಗೊತ್ತಿದ್ದವರು ಅಲ್ಲಿ ಭಾಗವಹಿಸಿದವರು ಕೇಳಬೇಕು. ಸಂಘದ ಅನೇಕ ಪ್ರಚಾರಕರ ಅದ್ಭುತವಾದ ಘಟನೆಗಳಿವೆ. ನಂಗೆ ಗೊತ್ತಿಲ್ಲ ನಾನು ಯಾವತ್ತಾದರೂ ಹೇಳಿದ್ದೀನ ಅಂತ. ಜೈಲೊಳಗೆ ಸಂಘದ ಪ್ರಚಾರಕರು ಚಕ್ರವರ್ತಿ ತಿರುಮಗನ್ ಅಂತ ಅವ್ರು ನಂಗೆ ಯಾವಾಗಲೂ ಹೇಳೋರು. ಅವ್ನು ಕೂಡ ಹಾಕಿದಾಗ ಶಾಖೆ ಮಾಡ್ತಿದ್ರಂತೆ. ಅಲ್ಲಿ ಆ ಶಾಖೆ ಮಾಡ್ತಿದ್ದಾಗ ಜೈಲರ್ ಬಂದು ಇಲ್ಲಿ ಶಾಖೆ ಮಾಡಬಾರ್ದು ಅಂತಂದರೆ, ಏನೋ ಮಾಡ್ತೀಯಾ, ಆಚೆ ಆಗ್ತೀಯಾ, ನಮ್ಮನ್ನು ಹಾಕು ನೋಡೋಣ ಅಂತ ಹೇಳೋರಂಥವ್ರು. ಆ ಥರ ಚೆನ್ನಾಗಿರ್ತಿತ್ತು. ನನಗೆ ವಿದ್ಯಾನಂದಜಿ ಯಾವಾಗಲೂ ಹೇಳೋರು, ಅಲ್ಲಿ ಒಬ್ಬ ಇರ್ತಿದ್ದ, ಅವನು ಸಿಕ್ಕಿದ್ರೆ ಸಾಕು, ಟೈಮ್ ಸಿಕ್ಕಿದ್ರೆ ಸಾಕು ಭಾಷಣ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಿದ್ದ, ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಡ್ತಿದ್ದ. ಆವಾಗ ವಿದ್ಯಾನಂದಜಿ ಅವರೆಲ್ಲ ಅವನ ಹಿಂದೆ ಹೋಗಿ 2 ಚಾಕ್ ಪೀಸ್ನಿಂದ ಗೆರೆ ಎಳೆದು ರೈಲ್ವೆ ಹಳಿಗಳನ್ನು ಬರೀತಿದ್ರಂತೆ. ಅಂದರೆ ರೈಲು ಹೋಗ್ಲಿಕ್ಕೆ ಶುರುವಾಗಿದೆ, ನೀವು ಯಾರು ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಎಷ್ಟು ಆನಂದದಿಂದ ಇದ್ರು ಅವರು ಅಂತಂದರೆ, ಆನಂದ ಯಾಕೆ ಅಂತಂದರೆ ಉದ್ದೇಶ ಮತ್ತು ಗುರಿ ಒಂದೇ ಆಗಿದ್ದಾಗ ಬೇಸರ ಪಟ್ಟುಕೊಳ್ಳುವ ಪ್ರಸಂಗವೇ ಇಲ್ಲ. ಅಲ್ಲೆಲ್ಲರೂ ಒಟ್ಟಾಗಿ ನಿಲ್ಲಿಕ್ಕೆ ಶುರು ಮಾಡಿದರು. ಅಟಲ್ಜಿ ಅಂತೂ ಒಳಗೆ ಹೋಗಿದ್ದವರು ಹೇಗಾಗಿದ್ರು ಅಂತಂದರೆ, ಅವರು ಛಂದೋಬದ್ಧವಾಗಿ ಕವನ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದರು. ಬೇರೆ ಸಂದರ್ಭದಲ್ಲಿ ಟೈಮ್ ಸಿಗ್ತಿರ್ಲಿಲ್ಲ ಇವರಿಗೆ. ಜೈಲೊಳಗೆ ಬಂದಾಗ ಪೇಪರ್ ಪೆನ್ ತಗೊಂಡು ಛಂದೋಬದ್ಧವಾದ ರಾಷ್ಟ್ರಭಕ್ತಿಯನ್ನು ಉದ್ದೀಪಿಸುವಂಥ ಕವನಗಳನ್ನು ಬರ್ಕೊಂಡು ಕೂತಿದ್ರು. ಆ ಹೊತ್ತಲ್ಲಿ ಹೊಟ್ಟೆ ನೋವು ಶುರುವಾಯಿತು ಅಂತ ಒಂದು ಹಾಸ್ಪಿಟಲ್ ಡಾಕ್ಟ್ರಿಗೆ ತೋರಿಸಿದ್ರೆ, ಡಾಕ್ಟರ್ ಹೇಳಿದ್ರೆ ಅಪೆಂಡಿಸೈಟಿಸ್ ಆಗಿದೆ ನಿಮಗೆ ಅಂತ ಆಪರೇಷನ್ ಮಾಡಿಬಿಟ್ರು. ಆಪರೇಷನ್ ಮಾಡಿದ್ಮೇಲೆ ನೋವು ಜಾಸ್ತಿ ಆಯಿತು, ಬೆನ್ನು ನೋವು ಶುರುವಾಗ್ಬಿಡ್ತು. ಯಾಕೆ ಅಂತ ಅವರು ತುಂಬ ಹೆಲ್ತ್ ಹಾಳಾಗಿದೆ ಅಂತ ಡೆಲ್ಲಿಗೆ ಕರ್ಕೊಂಡು ಹೋದರೆ, ಡೆಲ್ಲಿ ಡಾಕ್ಟ್ರ್ ಹೇಳಿದರು, ಯಾರು ತಲೆ ಕೆಟ್ಟು ಆಪರೇಷನ್ ಮಾಡಿದ್ದು, ನಿಮ್ಗೆ ಆಪರೇಷನ್ ಬೇಡ ಆಗಿತ್ತು, ನಿಮ್ಗೆ ಇದ್ದಿದ್ದು ಪ್ರಾಬ್ಲಮೇ ಬೇರೆ, ಆಪರೇಷನ್ ಮಾಡಿಬಿಟ್ಟಿದ್ದಾರೆ ನಿಮಗೆ, ಅದಕ್ಕೆ ಎಲ್ಲ ಪ್ರಾಬ್ಲಮ್ ಅಂತ. ಅಟಲ್ಜಿ ಹೇಳಿದರು, ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂದರು, ನಾನು ಹ್ಞೂ ಅಂದೆ. ನೀವು ಬೇಡ ಆಗಿತ್ತು ಅಂತಿದ್ದೀರಿ, ಈಗಲೂ ನಾವು ಹ್ಞೂ ಅಂತಿದ್ದೀನಿ, ನೀವೇನು ಮಾಡಬೇಕು ನೀವು ಮಾಡಿ, ನನಗೇನು ಗೊತ್ತಾಗುತ್ತೆ ಅಂತಂದರು ಅಟಲ್ಜಿ ಹಾಗೆ ರೆಸ್ಟ್ನಲ್ಲಿ ತುಂಬ ದಿನಗಳ ಕಾಲ ಇದ್ದರು. ಆ ಹೊತ್ತಿಗೆ ಸರಿಯಾಗಿ ಈ ದೇಶದಲ್ಲಿ ದೊಡ್ಡ ಕ್ರಾಂತಿ ಎದ್ದಿತ್ತಲ್ಲ, ಜಯಪ್ರಕಾಶ್ ನಾರಾಯಣರ ರೂಪದಲ್ಲಿ ದೊಡ್ಡ ಕ್ರಾಂತಿ ಎದ್ದಿತ್ತಲ್ಲ. ಜಯಪ್ರಕಾಶ್ ನಾರಾಯಣರು ಲೀಡ್ ಮಾಡುವಾಗ ಇಡೀ ದೇಶದ ಜನ ಇಂದಿರಾ ಗಾಂಧಿಯ ವಿರುದ್ಧ ಒಂದು ಅಸಹನೆ ವ್ಯಕ್ತಪಡಿಸಿದ್ರು. ಅದರ ಹಿನ್ನೆಲೆಯಲ್ಲಿ ಜನತಾ ಪಾರ್ಟಿ ಎಲೆಕ್ಟ್ ಆಗಿ ಬಂದ್ಬಿಡ್ತು. ಜನಸಂಘವೂ ಗೆದ್ದು ಬಂತು. ಜನಸಂಘವನ್ನು ಜನತಾ ಪಾರ್ಟಿಯಲ್ಲಿ ವಿಲೀನ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ವಿಲೀನ ಮಾಡಿದಾಗ ಅಟಲ್ಜಿ ಏನು ಹೇಳಿದ್ರು ಗೊತ್ತಾ, ಭಾಳ ಅಟಲ್ಜಿ ವಾಸ್ ವೆರಿ ಕ್ಲೆವರ್ ಸ್ಪೀಕರ್. ಅವ್ರು ಹೇಳಿದರು, ಇಷ್ಟು ದಿನ ಅಂಧಕಾರ ಇತ್ತು, ಅಂಧಕಾರ ಇದ್ದಾಗ ದೀಪ ಬೇಕಾಗಿತ್ತು ಬೆಳಕು ತೋರಿಸ್ಲಿಕ್ಕೆ, ಜನಸಂಘದ ಚಿಹ್ನೆ ದೀಪವಾಗಿತ್ತು, ದೀಪ ಬೇಕಾಗಿತ್ತು ಬೆಳಕು ತೋರಿಸ್ಲಿಕ್ಕೆ. ಈಗ ಸೂರ್ಯೋದಯವಾಗಿದೆ, ದೀಪದ ಅವಶ್ಯಕತೆ ಇಲ್ಲ, ಜನತಾ ಪಕ್ಷದೊಂದಿಗೆ ವಿಲೀನವಾಗ್ತಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಟಲ್ಜಿ ಅದು ಕೊಡ್ತಾ ಇದ್ದಂಥ ಅನಾಲಜಿ, ಭಾಳ ಅದ್ಭುತವಾಗಿರುವಂಥದ್ದು. ಅಟಲ್ಜಿ ಅದನ್ನು ಹೇಳಿದರು, ಆ ಪಕ್ಷದೊಂದಿಗೆ ಸೇರಿಕೊಂಡ್ರು, ಅಧಿಕಾರಕ್ಕೆ ಬಂತು ಮೊರಾರ್ಜಿಭಾಯ್ ದೇಸಾಯಿ. ಅಟಲ್ ಬಿಹಾರಿ ವಾಜಪೇಯಿ ಅದಕ್ಕೆ ವಿದೇಶಾಂಗ ಸಚಿವರಾಗಿದ್ದಾಗ ದಿಸ್ ಈಸ್ ವಾಟ್ ದ ಮೈಂಡ್ ಸೆಟ್ ಈಸ್. ಈಗಲೂ ಭಾರತದ ಮೈಂಡ್ ಸೆಟ್ ಇನ್ನೂ ಬದಲಾಗಲಿಲ್ಲ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ. ವಿದೇಶಾಂಗ ಸಚಿವರು ಅಟಲ್ಜಿ ಆದ ತಕ್ಷಣ ಆ ವಿದೇಶಾಂಗ ಸಚಿವಾಲಯದಲ್ಲಿದ್ದಂಥ ಎಲ್ಲ ವರ್ಕರ್ಸ್ಗಳಿಗೂ ಗಾಬರಿ ಶುರುವಾಗ್ಬಿಡ್ತಂತೆ. ಇಷ್ಟು ದಿನ ಯಾರಿದ್ದಿದ್ದು, ಒಂದು ಕಡೆ ಜವಾಹರ್ಲಾಲ್ ನೆಹರು, ಒಂದು ಕಡೆ ಇಂದಿರಾ ಗಾಂಧಿ, ಇವರಿಗೆಲ್ಲ ಜಗತ್ತಿನ ಶಿಷ್ಟಾಚಾರ ಎಲ್ಲ ಗೊತ್ತಿದೆ. ಇದು ಯಾರಿದು, ರೈಟಿಸ್ಟ್ ಮೂವ್ಮೆಂಟ್ನವರು, ಜಗತ್ತು ಅಂದರೆ ಏನು ಅಂತ ಗೊತ್ತಾ ಇವರಿಗೆ, ಇವರೆಲ್ಲ ಬಂದರೆ ಹೆಂಗೆ ಅಂತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ತಾರೆ ಅಂತ ಗೊತ್ತಾದಾಗ ಶಶಿ ತರೂರ್ ಥರದವರೆಲ್ಲ ಬಾಯಿ ಬಡ್ಕೊಂಡಿದ್ದು ಯಾಕೆ ಗೊತ್ತಾ, ಆಕ್ಸ್ಫರ್ಡ್ ಓದಿಲ್ಲ ಇವರು,
ಇವರು ಹಾರ್ವರ್ಡಲ್ಲಿ ಓದಲಿಲ್ಲ, ಇವರು ಏನು ದೇಶ ಆಳ್ತಾರೆ ಅಂತ. ಬಟ್ ಅವ್ರಿಗೆ ಗೊತ್ತಿರಬೇಕು ಅಯೋಗ್ಯರಿಗೆ ಆನಂತರದ ದಿನಗಳಲ್ಲಿ ಇವರು 50-60 ವರ್ಷಗಳಲ್ಲಿ ಏನು ಆಳ್ವಿಕೆ ಮಾಡಿದ್ರು ಅದಕ್ಕಿಂತಲೂ ಅದ್ಭುತವಾದ ಆಳ್ವಿಕೆಯನ್ನ ಭಾರತ ಕಳೆದ 5 ವರ್ಷಗಳಲ್ಲಿ ಕಂಡಿತು ಅಂತ ಒಬ್ಬ ಚಾಯ್ವಾಲ ನಡೆಸಿಕೊಟ್ಟಿದ್ದು. ಅವರಿಗೆ ಅರ್ಥ ಗೊತ್ತಿಲ್ಲ. ಅರ್ಥ ಏನು ಅಂತಂದ್ರೆ, ಈ ದೇಶದ 128 ಕೋಟಿ ಜನರ ಹೃದಯದೊಂದಿಗೆ ಬೆಸೆದುಕೊಳ್ಳಬಲ್ಲವನು ಮಾತ್ರ ಈ ದೇಶದ ಜನರನ್ನ ಪ್ರೀತಿಯಿಂದ ಸರ್ವ್ ಮಾಡಬಲ್ಲ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ತಗೊಂಡು ಬಂದವನಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ತಗೊಂಡು ಬಂದವನಲ್ಲ ಅಂತ. ಮೊದಲನೇ ಬಾರಿಗೆ, ಈ ಹಿಂದೆ ಯಾರಿದ್ರು ನಂಗೆ ಗೊತ್ತಿಲ್ಲ, ಆದರೆ ಮೊದಲನೇ ಬಾರಿಗಂತೂ ಸತ್ಯ, ಇಂಗ್ಲಿಷ್ ಬರಲ್ಲ ಅಂತ ಹೇಳಿಕೊಂಡೇ ಪ್ರಧಾನಿಯಾದವರು ಬಹುಶಃ ನರೇಂದ್ರ ಮೋದಿ ಮಾತ್ರ ಅಂತ ಅನ್ಸುತ್ತೆ ನನಗೆ. ನನಗೇನು ಇಂಗ್ಲಿಷ್ ಬರುತ್ತೆ ಅಂತ ಹೇಳ್ಕೊಂಡು ಪ್ರಧಾನಿ ಆಗಬೇಕು ಅಂತ ಇರಲಿಲ್ಲ. ನಾನು ಇಂಗ್ಲಿಷ್ನಲ್ಲಿ ಮಾತಾಡಿ ಜಗತ್ತನ್ನು ಗೆಲ್ಲಬಲ್ಲೆ ಅಂತೇನು ಹೇಳಲಿಲ್ಲ. ಅವರು ಹಿಂದಿಯಲ್ಲಿ ಮಾತನಾಡಿಕೊಂಡೆ, ಒಬ್ಬ ದುಭಾಷಿಯನ್ನಿಟ್ಟುಕೊಂಡೆ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ತಮ್ಮ ಬೆರಳ ತುದಿಯಲ್ಲಿ ಕುಣಿಸಬಲ್ಲಷ್ಟರ ಮಟ್ಟಿಗೆ ರಾಷ್ಟ್ರಗಳ ಸಂಬಂಧವನ್ನು ಬೆಳೆಸಿಕೊಂಡ್ರಲ್ಲ. ಹೆಂಗೆ ಸಾಧ್ಯ ಆಯಿತು? ಭಾಷೆ ಅಲ್ಲ, ರಾಷ್ಟ್ರಭಕ್ತಿ ಬಹಳ ಮುಖ್ಯ ಅನ್ನೋದನ್ನು ಈ ದೇಶ ತೋರಿಸಿಕೊಡ್ತು ಅಂತ. ಅದನ್ನು ಅವ್ರು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಮಿತ್ರ, ಅಟಲ್ಜಿ ವಿದೇಶಾಂಗ ಸಚಿವರಾದಾಗ ಹೀಗೆ ಇತ್ತು. ಒಂದು, ಈ ವಿದೇಶಾಂಗ ಸಚಿವಾಲಯದಲ್ಲಿ ಇದ್ರಲ್ಲ ಕೆಲವರು, ಅವ್ರು ಹೆಂಗಿದ್ರು ಅಂತಂದರೆ, ತುರ್ತು ಪರಿಸ್ಥಿತಿ ಹೇರಿದಾಗ ಇಂದಿರಾ ಗಾಂಧಿ ಜೊತೆಯಲ್ಲಿ ನಿಂತುಕೊಂಡು ಉಳಿದವರೆಲ್ಲ ತುಳಿಯೋದಕ್ಕೆ ಅವರು ಸಹಕಾರ ಮಾಡಿದರು. ಈಗ ಅಟಲ್ಜಿ ಬರ್ತಾರೆ, ನಮ್ಮೆಲ್ಲರ ಮೇಲೂ ತಿರುಗಿ ಬೀಳ್ತಾರೆ, ನಮ್ಮನ್ನೆಲ್ಲ ಎತ್ತಂಗಡಿ ಮಾಡ್ತಾರೆ, ಹೊಸಬರನ್ನ ಕರ್ಕೊಂಡು ಬರ್ತಾರೆ, ಏನೇನೋ ಅಂದ್ಕೊಂಡಿದ್ರು. ಬಟ್ ಅಟಲ್ಜಿ ಎಲ್ಲರನ್ನು ಮೀಟಿಂಗಿಗೆ ಕರೆದು ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು, ಹಿಂದೆ ಆಗಿರೋದು ಆಗೋಯ್ತು, ನಾನು ನಿಮ್ಮ ಯಾರ ಮೇಲೂ ರಿವೆಂಜ್ ತಗೊಳ್ಳಿಕ್ಕೆ ಬಂದಿಲ್ಲ, ಆದರೆ ಇರೋ ಅಷ್ಟು ದಿನ ಒಳ್ಳೆ ಬಾಂಧವ್ಯವನ್ನು ವಿದೇಶಾಂಗ ನೀತಿಯಲ್ಲಿ ಬೆಳೆಸಲಿಕ್ಕೋಸ್ಕರ ಸಹಕಾರ ಕೊಡಿ ಅಂತ ಕೇಳಿಬಿಟ್ರು. ಅಟಲ್ಜಿ ಮಾತ್ರ ಹಂಗೆ ಮಾಡ್ಲಿಕ್ಕೆ ಸಾಧ್ಯ, ನರೇಂದ್ರ ಮೋದಿ ಖಂಡಿತವಾಗಿಯೂ ಹಂಗೆ ಮಾಡಲ್ಲ. ಅಟಲ್ಜಿದು ಕವಿ ಹೃದಯ. ನರೇಂದ್ರ ಮೋದಿಯವರು ಬಂದ ತಕ್ಷಣ ಮೊದಲು ಹೇಳಿದ ಕೆಲಸ ಏನು ಅಂತಂದರೆ, ಯಾರ್ಯಾರು ಕಾಂಗ್ರೆಸ್ ಗವರ್ಮೆಂಟ್ನಲ್ಲಿ ಕೆಲಸ ಮಾಡಿ ಮಾಡಿ ಮೈಂಡ್ಸೆಟ್ ಹಂಗಾಗಿದೆಯೋ ಅಂಥವ್ರು ಯಾರನ್ನೂ ನೀವು ಇಟ್ಕೊಳ್ಳುವಂತಿಲ್ಲ, ಎಲ್ಲರನ್ನೂ ತೆಗೆದು ಹೊಸಬರನ್ನ ಕರ್ಕೊಳ್ಳಿ ಅಲ್ಲಿ ಅಂತ. ಕರೆಕ್ಟಾಗಿದೆ ಅದು. ಮೈಂಡ್ಸೆಟ್ ಹೆಂಗೆ ಅವ್ರದ್ದು ಫಿಕ್ಸ್ ಆಗಿಬಿಟ್ಟಿರುತ್ತೆ ಅಂತಂದರೆ, ಆ ಆಳ್ವಿಕೆ ಮಾಡುವವರೆಗೆ ಕೆಲಸ ಮಾಡಿ ಮಾಡಿ ರೂಢಿಯಾಗಿರುತ್ತೆ. ಇಲ್ಲಿ ನಡೆಯುವಂಥ ಪ್ರತಿಯೊಂದು ಸಂಗತಿಯನ್ನು ಅವರಿಗೆ ಮುಟ್ಟಿಸುವಂಥ ವ್ಯವಸ್ಥೆಯಲ್ಲಿ ತಯಾರಾಗಿರುತ್ತೆ. ನರೇಂದ್ರ ಮೋದಿ ಬಂದ ತಕ್ಷಣ ಮಾಡಿದ ಮೊದಲನೇ ಕೆಲಸ ಅದು. ಅಟಲ್ಜಿ ಉಲ್ಟಾ. ಅಟಲ್ಜಿ ಹೇಳಿದ್ರು ನಂಗೆ ಸಹಕಾರ ಕೊಡಿ ಅಂತ. ಅಫ್ಕೋರ್ಸ್ ವಿದೇಶಾಂಗ ಸಚಿವಾಲಯದಲ್ಲಿ ಆಗ್ಬೋದೇನೋ, ಅಷ್ಟು ಸಹಕಾರ ಸಿಗ್ಬೋದೇನೋ. ಅಟಲ್ಜಿಗೆ ಸಹಕಾರ ಚೆನ್ನಾಗಿ ಸಿಕ್ತು. ಅಟಲ್ಜಿ ಯಾವ ಥರದ ವಿದೇಶಾಂಗ ಸಚಿವಾಲಯವನ್ನು ಮೇಂಟೈನ್ ಮಾಡಿದರು ಅಂತಂದರೆ, ರಷ್ಯಾ ಮತ್ತು ಚೀನಾದೊಂದಿಗೆ ಏಕಕಾಲದಲ್ಲಿ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಳ್ಳುವಂಥ ವಾತಾವರಣ ರೂಪಿಸಿದರು. ಆವತ್ತಿನ ದಿನಗಳಲ್ಲಿ ರಷ್ಯಾಕ್ಕೂ ಚೀನಾಕ್ಕೂ ಆಗ್ತಿರಲಿಲ್ಲ. ಅಟಲ್ಜಿ ಚೀನಾಕ್ಕೆ ಹೋಗ್ತೀನಿ ಅಂತ ಗೊತ್ತಾದ ತಕ್ಷಣ ಈ ದೇಶದ ಕಮ್ಯುನಿಸ್ಟ್ರೆಲ್ಲ, ರಷ್ಯಾ ಸಪೋರ್ಟ್ ಮಾಡ್ತಿದ್ದ ಕಮ್ಯುನಿಸ್ಟ್ರೆಲ್ಲ ಅಟಲ್ಜಿ ವಿರುದ್ಧವಾಗಿ ರಷ್ಯಾಕ್ಕೆ ತುಂಬ ಕಂಪ್ಲೇಂಟ್ ಕೊಡ್ಲಿಕ್ಕೆ ಶುರು ಮಾಡಿದರು. ಅಟಲ್ಜಿ ಚೀನಾಕ್ಕೆ ಹೋದರು, ಚೀನಾ ಜೊತೆ ಮಾತನಾಡಿದರು, ರಷ್ಯಾದ ವಿರುದ್ಧ ಒಂದೇ ಒಂದು ಮಾತನಾಡದೆ ವಾಪಸ್ ಬಂದಾಗ ರಷ್ಯಾಕ್ಕೆ ಅನ್ನಿಸ್ತು, ಈ ಮನುಷ್ಯ ಚೀನಾ ಜೊತೆ ಚೆನ್ನಾಗಿದ್ದಾನೆ, ನಮ್ಮ ಜೊತೆ ವಿರೋಧ ಏನೂ ಇಲ್ಲ ಅಂತ. ಅಟಲ್ಜಿ ಅಮೆರಿಕ ಜೊತೆಗೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡ್ರು. ಅಟಲ್ಜಿ UN ನಲ್ಲಿ ಭಾಷಣ ಮಾಡಲಿಕ್ಕೆ ಅಂತ ಹೋದಾಗ UN ನಲ್ಲಿ ಮೊದಲನೇ ಬಾರಿಗೆ ಹಿಂದಿಯಲ್ಲಿ ಭಾಷಣ ಮಾಡಿ ಅತ್ಯದ್ಭುತವಾದ ವಕ್ತೃತ್ವವನ್ನು UN ನಲ್ಲಿ ಪ್ರದರ್ಶನ ಮಾಡಿ ಬಂದರು. ಇವತ್ತಿಗೂ ನೆನಪಿಸ್ಕೊಳ್ತಾರೆ UN ನಲ್ಲಿ ಅಟಲ್ಜಿ ಭಾಷಣ ಮಾಡಿದ್ದು. ಅಷ್ಟು ಅತ್ಯದ್ಭುತವಾದ ಭಾಷಣವನ್ನು ಅಟಲ್ಜಿ ಪ್ರೆಸೆಂಟ್ ಮಾಡಿದರು. ಅಟಲ್ಜಿ ಯಾವತ್ತೂ ಕೂಡ ಭಾರತದ ಗೌರವವನ್ನು ಒಂದಿನಿತೂ ಕಡಿಮೆ ಆಗ್ಲಿಕ್ಕೆ ಬಿಡಲಿಲ್ಲ. ಅಟಲ್ಜಿ ಪಾಕಿಸ್ತಾನಕ್ಕೆ ಹೋದರು. ಪಾಕಿಸ್ತಾನದ ಜೊತೆಗೆ ಮಾತುಕತೆ ಮಾಡ್ತಾ ಪಾಕಿಸ್ತಾನಕ್ಕೆ ಹೇಳಿದ್ರು, ಡೆವಲಪ್ಮೆಂಟ್ ಅಷ್ಟೇ ಅಜೆಂಡಾ, ನಾವಿಬ್ಬರು ಚೆನ್ನಾಗಿರೋಣ, ಯಾಕೆ ಒಬ್ಬರ ಜೊತೆ ಒಬ್ರು ಕಿತ್ತಾಡೋದು ಅಂತ ಪಾಕಿಸ್ತಾನ ಜೊತೆ ಮಾತನಾಡಿ ಬಂದರು. ಒಂದು ಕಡೆ ಪಾಕಿಸ್ತಾನಕ್ಕೂ ಕೂಡ ಭರವಸೆ ಮೂಡಿಸುವಂಥ ವಾತಾವರಣವನ್ನು ಅಟಲ್ಜಿ ಸೃಷ್ಟಿ ಮಾಡಿದರು. ಆದರೆ ದುರದೃಷ್ಟಕರ ಹೆಂಗೆ ಅಂತಂದರೆ, ಯಾವುದೇ ಮಹಾಗಠಬಂಧನಗಳಾದರೂ ಅದು ದೀರ್ಘಕಾಲ ಉಳಿಯೋದಿಲ್ಲ ಅಂತ ಹೇಳೋದಕ್ಕೆ ಜನತಾ ಪಕ್ಷವೇ ಸಾಕ್ಷಿ. ಎಲ್ಲ ತುಂಡು ತುಂಡು ಪಾರ್ಟಿಗಳನ್ನು ಸೇರಿಸ್ಕೊಂಡು ಕಟ್ಕೊಂಡಿದ್ದಲ್ಲ ಅದು. ಒಳಗೆ ಅಧಿಕಾರಕ್ಕೋಸ್ಕರ ಕಾದಾಟ ಮಾಡೋರು ಎಷ್ಟಿದ್ರು ಅಂತಂದರೆ, ಚರಣ್ ಸಿಂಗ್ ಮೊರಾರ್ಜಿಭಾಯ್ ದೇಸಾಯಿ ವಿರುದ್ಧ ಸಿಕ್ಕಾಪಟ್ಟೆ ಕೂಗಾಟ ಮಾಡ್ತಾ, ಅಲ್ಲೇ ಪಿತೂರಿ ನಡೆಸ್ತಾ, ಮಧ್ಯೆ ಮಧ್ಯೆ ಅಟಲ್ಜಿ, ಅಡ್ವಾಣಿ ಅವರೆಲ್ಲ ಬಂದು ಪ್ಯಾಚಪ್ ಏನು ಮಾಡಿದರೂ ಕೂಡ ಕೊನೆಗೂ ಒಂದು ಹಂತದಲ್ಲಿ ಚರಣ್ ಸಿಂಗ್ ಇಡೀ ಪಾರ್ಟಿಯನ್ನೇ ಒಡೆದಾಕಿದ್ರು. ಮೊರಾರ್ಜಿಭಾಯ್ ಸರ್ಕಾರ ಬಿದ್ದೋಯ್ತು. ಬೀಳೋಕ್ಕಿಂತ ಮುಂಚೆ ಚರಣ್ ಸಿಂಗ್ ಅಂಡ್ ಪಾರ್ಟಿ ಏನು ಹೇಳಿತ್ತು ಅಂತಂದರೆ, ಈ ಜನಸಂಘದವ್ರು ಯಾರಿದ್ದಾರೋ ಇದರಲ್ಲಿ ಬಂದು ಸೇರ್ಕೊಂಡಿರೋರು, ಅವರು ಸಂಘದೊಂದಿಗೆ ಸಂಪರ್ಕ ಇಟ್ಕೊಂಡಿದ್ದಾರೆ, ದ್ವಿಸದಸ್ಯತ್ವ ಅಂತ ಎಂತೆಂಥ ಹೊಸ ಹೊಸ ಪದ ತಂದಿದ್ರು. ನೀವು ಇಲ್ಲಿ ಪಾರ್ಟಿಯಲ್ಲೂ ಇದ್ದೀರಿ, ಅಲ್ಲಿ ಸಂಘದೊಂದಿಗೂ ಸದಸ್ಯತ್ವ ಹೊಂದಿದ್ದೀರಿ, ಹೀಗಾಗಿ ಅಂಥವರನ್ನ ಒಂದೋ ಉಚ್ಚಾಟಿಸಬೇಕು, ಇಲ್ಲ ಸಂಘದ ಸಂಪರ್ಕ ಬಿಡಬೇಕು ಅಂತ. ಇದರ ಅರ್ಥ ಜನಸಂಘದವ್ರು ಯಾರು ಇರಬಾರ್ದು ಅಂತ. ಯಾಕೆಂದರೆ ಜನಸಂಘದವರು ಸಂಘದ ಸಂಪರ್ಕ ಬಿಟ್ಟು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಹೀಗಾಗಿ ಅವ್ರು ಬಿಟ್ಟು ಹೋಗಬೇಕು ಅಂತ ಈ ಕಲ್ಪನೆಯಿಂದ ಅವ್ರು ಯೋಚನೆ ಮಾಡಿದ್ದು. ನಿಧಾನವಾಗಿದ್ದು ಒಡೆದೋಯ್ತು. ಇವರು ಆಚೆಗೆ ಬಂದರು. ಆಚೆಗೆ ಬಂದ ನಂತರ ಅವರಿಗೆ ಅನ್ನಿಸ್ತು, ಇದು ಸಾಕಾಗಲ್ಲ ನಮಗೆ, ನಾವು ಬೇರೆನೋ ಒಂದು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿ ಆಗ ನಿರ್ಮಾಣಗೊಂಡಿದ್ದು ಭಾರತೀಯ ಜನತಾ ಪಕ್ಷ ಅಂತ. ಅಟಲ್ಜಿ ಮೊದಲನೇ ಪ್ರೆಸಿಡೆಂಟ್. ಅದಕ್ಕೆ ಭಾರತೀಯ ಜನತಾ ಪಕ್ಷ ನಿರ್ಮಾಣಗೊಂಡಾಗ ಒಂದೊಂದಷ್ಟು ಮಿಸ್ಕನ್ಸೆಪ್ಷನ್ಸ್ ಇತ್ತು ಅದರ ಬಗ್ಗೆ. ಏನಿತ್ತು ಅಂತಂದರೆ, ಮೊದಲನೇದು, ಭಾರತೀಯ ಜನತಾ ಪಕ್ಷ ಮುಸ್ಲಿಂ ವಿರೋಧಿ.
ಎರಡನೇದು ಭಾರತೀಯ ಜನತಾ ಪಕ್ಷ ದಲಿತ ವಿರೋಧಿ, ಮೂರನೇದು ಭಾರತೀಯ ಜನತಾ ಪಕ್ಷ ಕೆಳವರ್ಗದವರು ಅಥವಾ ಬಡವರ ವಿರೋಧಿ. ಈ ಥರದ್ದೆಲ್ಲ ಕಾನ್ಸೆಪ್ಷನ್ಸ್ ತುಂಬಿಟ್ಟಿದ್ರು ತಲೆ ಒಳಗೆ. ಮೊದಲನೇದು ಯೋಚನೆ ಮಾಡಿ, ಭಾರತೀಯ ಜನತಾ ಪಕ್ಷ ದಲಿತ ವಿರೋಧಿ ಅಂತ ಹೇಳುವ ಸಂದರ್ಭದಲ್ಲಿ ನಾನು ಈಗಲೂ ಪ್ರಶ್ನೆ ಕೇಳಬೇಕು. ನಾನೇನು ಭಾರತೀಯ ಜನತಾ ಪಕ್ಷವನ್ನು ಅಡ್ವೊಕೇಟ್ ಮಾಡ್ತಾ ಇರೋನಲ್ಲ, ಆದರೆ ನನಗೆ ಒಂದೇ ಒಂದು ಪ್ರಶ್ನೆ ಕೇಳಬೇಕು ಅಂತ ಯಾರು ಆರೋಪ ಮಾಡ್ತಾರೋ ಒಮ್ಮೆ ಆದರೂ ಯೋಚನೆ ಮಾಡಿ ನೋಡಿ. ಹಿಂದುಳಿದ ವರ್ಗಕ್ಕೆ ಸೇರಿದವನೊಬ್ಬನನ್ನು ಪ್ರಧಾನಿ ಮಾಡಿ ದಲಿತ ವರ್ಗಕ್ಕೆ ಸೇರಿದವನೊಬ್ಬನನ್ನು ರಾಷ್ಟ್ರಪತಿ ಮಾಡುವ ಸಾಮರ್ಥ್ಯ ಇದ್ದಿದ್ದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಅಂತ. ಅದು ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ ಆಗಿರುವಂಥದ್ದು. ರಾಷ್ಟ್ರಪತಿಯಾಗಿ ಒಬ್ಬ ಮುಸಲ್ಮಾನನನ್ನು ಆಯ್ಕೆ ಮಾಡಬಲ್ಲಂಥ ಸಾಮರ್ಥ್ಯ ಇದ್ದಿದ್ದು ಅಟಲ್ಜಿಗೆ ಮಾತ್ರ. ಇದು ಅಟಲ್ಜಿಯವರ ಸಾಮರ್ಥ್ಯ. ಅಬ್ದುಲ್ ಕಲಾಂ ಅವರನ್ನ ಕರ್ಕೊಂಡ್ಬಂದು ಕೂರಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಅಂದ್ರೆ ರಾಷ್ಟ್ರೀಯತೆಯನ್ನೇ ಮಾನದಂಡವಾಗಿ ಇರಿಸ್ಕೊಳ್ಬೇಕಿತ್ತು ಅಂತ. ಆದರೆ ದುರ್ದೈವದ ಸಂಗತಿ, ಈ ಪ್ರಾಪಗಂಡಾ ಮಿಷನರೀಸ್ ಹೇಗೆ ಕೆಲಸ ಮಾಡಿದ್ವು ಅಂತಂದ್ರೆ ಇದನ್ನು ತುಂಬಾ ಚೆನ್ನಾಗಿ ಬಿತ್ತಿದ್ವು. ಸಹಜವಾಗಿ ಭಾಜಪದೊಳಗಿದ್ದವ್ರಿಗೂ ಹೆಂಗೆ ಸೇರ್ಕೊಳ್ತು ಅಂತಂದ್ರೆ ಇದನ್ನು ಕಳ್ಕೊಳ್ಳೋವರೆಗೂ ಬಹುಶಃ ನಾವು ಯೂನಿವರ್ಸಲಿ ಅಪ್ಲೈ ಆಗಲ್ವೇನೋ ಅಂತ. ಇದೊಂಥರ ಕೆಲವೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಒಂದೇ ಸುಳ್ಳನ್ನು ಪದೇ ಪದೇ ಕೇಳಿ ಅದು ಸುಳ್ಳು ಅಂತ ಗೊತ್ತಿದ್ದವ್ರಿಗೂ ಆಮೇಲಿನ ದಿನಗಳು ಒಪ್ಕೊಳ್ಳಿಕ್ಕೆ ಶುರುವಾಗ್ಬಿಡ್ತಾರೆ. ಅವರು ಕರೆಕ್ಟ್ ಏನೋ, ಇದೇ ಪ್ರಾಬ್ಲಮ್ ಏನೋ ಅಂತ. ಹಿಂಗಾಗಿ ಹೆಂಗಾಗ್ಬಿಡ್ತು ಅಂತಂದ್ರೆ ಗೊತ್ತಿಲ್ಲದಂತೆ ತುಷ್ಟೀಕರಣದ ಹಠಕ್ಕೆ ಭಾಜಪನು ಬಂದ್ಬಿಡ್ತು. ಪ್ರಾಬಬ್ಲಿ 81-82ನಲ್ಲಿ ರಾಜಮಾತೆ ವಿಜಯರಾಜೆ ಸಿಂಧ್ಯಾ ಇದನ್ನು ವಿರೋಧಿಸ್ತಾರೆ. ಏನು ವಿರೋಧ ಅಂತಂದ್ರೆ, ಅಟಲ್ಜಿನೇ ಇನ್ನು ಮುಂದೆ ನಮ್ಮದು ಗಾಂಧಿಯ ಸಮಾಜವಾದ ಅಂತ ಹೇಳ್ಬಿಡ್ತಾರೆ. ಗಾಂಧಿಯ ಸಮಾಜವಾದ ಅಂತ ಹೇಳಿ ಅದನ್ನು ಅತ್ಯಂತ ಪ್ರಖರವಾಗಿ ಅದನ್ನು ತಾನು ಸಮರ್ಥಿಸಿಕೊಳ್ಳಿಕ್ಕೆ ಹೋಗ್ತಾರೆ. ಆ ಗಾಂಧಿಯ ಸಮಾಜವಾದವನ್ನು ಎಲ್ಲರೂ ವಿರೋಧಿಸ್ತಾರೆ. ಒಳಗಿದ್ದವರು ಸರಿ ಇಲ್ಲ ಇದು ಅಂತಂದ್ರು ಅಟಲ್ಜಿಯ ಮೇಲಿನ ಗೌರವಕ್ಕೋಸ್ಕರ ಸುಮ್ಮನಿರ್ತಾರೆ. ಆದರೆ 84ಅಲ್ಲಿ ಮೇ ಬಿ ಇಂದಿರಾ ಗಾಂಧಿಯವರ ತೀರಿಕೊಂಡಿರೋದ್ರಿಂದಾಗಿ ಬಿಜೆಪಿಯ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅಂತಂದ್ರೆ, ವೆನ್ ಅಟಲ್ಜಿ ವಾಸ್ ಪ್ರೆಸಿಡೆಂಟ್ ಪ್ರಾಬಬಲಿ ಬಿಜೆಪಿಯ ಸೀಟ್ 2ಕ್ಕೆ ಬಂದು ಇಳಿಯುತ್ತೆ. 19, 14, 89 ಹಿಂಗೆಲ್ಲ ಹೋಗಿದ್ದ ಬಿಜೆಪಿ 2ಕ್ಕೆ ಬಂದು ಇಳಿದ ತಕ್ಷಣ ಇನ್ನಿದ್ರ ಕಥೆ ಮುಗೀತು ಅಂತ ಎಲ್ಲರೂ ಭಾವಿಸಿ ಕೂತ್ಕೊಂಡಿರುವಾಗ ಆಗ ಮತ್ತೊಂದು ಕಥೆ ಶುರುವಾಗುತ್ತೆ. 90ನೇ ಇಸ್ವಿಯಲ್ಲಿ ಬಹುಶಃ VP ಸಿಂಗರ ಕಾಲದ ಹೊತ್ತಿನಲ್ಲಿ ಅಡ್ವಾಣಿಯವರು ಒಂದು ರಥಯಾತ್ರೆ ಶುರು ಮಾಡಿ ರಾಮ ರಥಯಾತ್ರೆನೆಲ್ಲ ತೆಗೆದುಕೊಂಡೋಗಿ ರಾಮನ ಮೂಲಕ ಮತ್ತೆ ಎಲ್ಲರನ್ನು ಬೆಸೆಯುವಂಥ ಪ್ರಯತ್ನ ಮಾಡಿದಾಗ ನಿಧಾನವಾಗಿ BJP ಮತ್ತೆ ಚಿಗುರೊಡಿಲಿಕ್ಕೆ ಶುರುವಾಗುತ್ತಲ್ಲ. ಆನಂತರ BJP ಹಂತವಾಗಿ ಮೇಲೇರಿ 114 ಸೀಟಿಗೆ ಹೋಗುತ್ತೆ. ಒಂದು ಹಂತಕ್ಕೆ ಪ್ರಾಬಬಲಿ 96ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಹೊತ್ತಿನಲ್ಲೇ, ಆಗ ಅಡ್ವಾಣಿಯವರು ಕಾಂಪಿಟೇಟ್ರು ಅಲ್ಲ, ಯಾಕೆಂದರೆ ಅಡ್ವಾಣಿ ಹವಾಲಾ ಹಗರಣದಲ್ಲಿ ಅವರ ಹೆಸರು ಬಂದಿತ್ತು ಅಂತ. ಆ ಮನುಷ್ಯನ ಗ್ರೇಟ್ನೆಸ್ಸು ಒಪ್ಕೋಬೇಕು. ಆತ ಕೂಡ ಮತ್ತೊಬ್ಬ ಅದ್ಭುತವಾದ ವ್ಯಕ್ತಿ. ಹವಾಲಾ ಹಗರಣದಲ್ಲಿ ತನ್ನ ಹೆಸರು ಯಾರ್ದೋ ಒಬ್ಬರ ಡೈರಿಯಲ್ಲಿ ಉಲ್ಲೇಖ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಕಳಂಕ ಮುಕ್ತನಾಗುವವರೆಗೂ ಎಲೆಕ್ಷನ್ನೂ ಫೈಟ್ ಮಾಡಲ್ಲ ಅಂತ ನಿಶ್ಚಯ ಮಾಡಿದಂಥ ವ್ಯಕ್ತಿ ಅವರು. ಫೈಟ್ ಮಾಡಲಿಲ್ಲ ಅವರು ಎಲೆಕ್ಷನ್ನು. ಅವರು ಗಾಂಧಿನಗರ ಕ್ಷೇತ್ರದಲ್ಲಿ ಹೋಗಿ ಅಟಲ್ ಬಿಹಾರಿ ವಾಜಪೇಯಿ ಫೈಟ್ ಮಾಡಬೇಕು ಬಂತು. ಲಕ್ನೋ ಮತ್ತು ಗಾಂಧಿನಗರ ಎರಡೂ ಕ್ಷೇತ್ರದಲ್ಲಿ ಅಟಲ್ಜಿ ವಿಜಯಿಯಾದರು. ಆ ಬಾರಿ ಅಟಲ್ಜಿ ಗೆದ್ದಾಗ ಅಟಲ್ಜಿಯವರ ಪಾರ್ಟಿಗೆ 160ಕ್ಕೂ ಹೆಚ್ಚು ಸೀಟುಗಳು ಬಂದಿದ್ದು. 160 ಸೀಟುಗಳನ್ನು ಗೆದ್ದಿದ್ದ ಅಟಲ್ಜಿ ಈ ಹಿಂದಿನ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಹೊಸ ರಾಷ್ಟ್ರವನ್ನು ಕಟ್ಟಬೇಕಾಗಿತ್ತು. ಈ ಹಿಂದೆ PV ನರಸಿಂಹರಾವರ ಕಾಲದ ಆಳ್ವಿಕೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಒಂದು ಹೊಸ ರಾಷ್ಟ್ರವನ್ನು ಕಟ್ಟಲಿಕ್ಕೋಸ್ಕರ ಏನು ತಯಾರಿ ಮಾಡಬೇಕಿತ್ತೋ ಅದಕ್ಕೆ ಅಟಲ್ಜಿ ತಯಾರಿಗೆ ಅಂತ ನಿಂತುಕೊಂಡು ಆ ಸರ್ಕಾರಕ್ಕೆ ಬಹುಮತ ಬೇಕಿತ್ತು ಅಂತ ಆವಾಗಿನ ರಾಷ್ಟ್ರಪತಿ ಅವ್ರನ್ನ ಕರೆದು ಬಹುಮತ ಸಾಬೀತುಪಡಿಸಿ ಅಂತಂದರೆ ಅಟಲ್ಜಿ ಸಾಬೀತುಪಡಿಸ್ತೀನಿ ಅಂತ ತೊಗೊಂಡು ಬಂದರು. 15 ದಿನ ಟೈಮ್ ಕೇಳಿದರು. 15 ದಿನ ಟೈಮ್ ತೊಗೊಂಡು ಬಂದು ಅಟಲ್ಜಿ ಇದು ಆಗೋದಿಲ್ಲ ಅಂತ ಸ್ಪಷ್ಟ ಆಗುವಂಥ ಹಂತ ಬಂದಾಗ ಇನ್ನೂ ಸಮಯ 3-4 ದಿನಗಳಿದ್ದಾಗ ಎಲ್ಲ ಚರ್ಚೆಯನ್ನು ಮುಗಿಸಿ ಕೊನೆಗೊಂದು ಭಾಷಣ ಮಾಡ್ತಾರೆ. ಅತ್ಯದ್ಭುತವಾದ ಭಾಷಣ. ಆ ಭಾಷಣದಲ್ಲಿ ಇದುವರೆಗಿನ ಆಡಳಿತದ ಎಲ್ಲ ಲೋಪದೋಷಗಳನ್ನು ಎದುರಿಗಿಟ್ಟು ತಾನು ಮಾಡಬೇಕಾಗಿರುವ ಕನಸುಗಳನ್ನು ಬಿಚ್ಚಿಟ್ಟು ಒಂದು ಮಾತನ್ನು, ಯಾಕೆಂದರೆ ದೇವೇಗೌಡರು ತುಂಬ ಟ್ರೈ ಮಾಡ್ತಿದ್ರಾಗ ತಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ, ನಾನು ಅದನ್ನು ಉಲ್ಲೇಖ ಮಾಡಬೇಕು ಅಂತಿದ್ದೀನಿ. ಅಟಲ್ಜಿಯವರು ಆ ಭಾಷಣದಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಅಧ್ಯಕ್ಷ ಮಹೋದಯರೇ, RSS ಬಗ್ಗೆ ದೇವೇಗೌಡರು ಏನು ಹೇಳಿದ್ರು ಅದು ಹೀಗಿದೆ ಅಂತ ಅಟಲ್ಜಿ ಹೇಳ್ತಾರೆ. ದೇವೇಗೌಡರು RSS ಬಗ್ಗೆ ಹೇಳಿದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷ್ಕಳಂಕ ಸಂಸ್ಥೆ. ದೇವೇಗೌಡರು ಹೇಳಿದ್ದು. 40 ವರ್ಷಗಳ ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನು ಒಮ್ಮೆಯೂ RSS ಅನ್ನು ಟೀಕಿಸಿಲ್ಲ. ಈ ಮಾತನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಆಡುತ್ತಿದ್ದೇನೆ. ತುರ್ತು ಸ್ಥಿತಿಯಲ್ಲಿ RSS ವಹಿಸಿದ ಸಕ್ರಿಯ ಪಾತ್ರದ ಬಗ್ಗೆ ನನಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಇಂದಿರಾ ಗಾಂಧಿ ಜೊತೆಗಿದ್ದವರು, ಅವರನ್ನು ಹಾಡಿ ಹೊಗಳಿದವರು, ತುರ್ತು ಪರಿಸ್ಥಿತಿಯನ್ನು ಮೆಚ್ಚಿ ಹಾಡಿ ಹೊಗಳಿದವರು ಅನೇಕರು ಇಂದು ನಮ್ಮ ಜೊತೆಗಿದ್ದಾರೆ, ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. RSS
ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಸಂಘಟನೆ. ಉಳಿದೆಲ್ಲವರು ಅತ್ತಿತ್ತ ವಾಲಿದ್ದಾರೆ. ಇದರ ಬೆನ್ನಿಗೆ ನಾನು ಹೇಳುವ ಮತ್ತೊಂದು ಮಾತೆಂದರೆ, ಕೆಲವು ರಾಜಕೀಯ ಪಕ್ಷಗಳ ಬಗೆಗೆ ನನ್ನದೇ ಆದ ಆಕ್ಷೇಪವಿದೆ. ನಾವೆಲ್ಲರೂ ಅಧಿಕಾರ ಹಿಡಿಯಲು ಏನು ಬೇಕಾದರೂ ಮಾಡಲು ತಯಾರಿದ್ದೇವೆ ಅಂತ ಹೇಳಿ ಅಟಲ್ಜಿ ಹೇಳ್ತಾರೆ, ನಾನಿದನ್ನು ದೇವೇಗೌಡರನ್ನ ಟೀಕಿಸ್ಲಿಕ್ಕೆ ಹೇಳ್ತಿಲ್ಲ. ಅವರು ಸಂಘವನ್ನು ಸರಿಯಾಗಿ ಮೌಲ್ಯಾಂಕನ ಮಾಡಿದ್ದಾರೆ, ಇದಕ್ಕಾಗಿ ಅವರನ್ನು ಪ್ರಶಂಸಿಸುತ್ತೇನೆ. ಆದರೆ ಈ ಪ್ರಶಂಸೆಯನ್ನು ನಾನು ಸದನದಲ್ಲಿ ಹೇಳಬಾರ್ದು ಅಂತ ನೀವು ಬಯಸ್ತೀರಿ ಅಂತ. RSSನ ಹೊಗಳೋದನ್ನ ಅದು ದೇವೇಗೌಡರ ಥರದವ್ರು ಹೊಗಳ್ಬಿಟ್ರು ಅನ್ನೋದನ್ನು ನಾನು ಸದನದಲ್ಲಿ ಹೇಳಿದರೆ ನಿಮಗೆಲ್ಲ ಕೋಪ ಬರುತ್ತೆ. ಆದರೆ ದುರದೃಷ್ಟಕರ ಅಂತಂದರೆ, ಅಥವಾ ವಿಶೇಷವಾದ ಸಂಗತಿ ಅಂತಂದರೆ, ದೇವೇಗೌಡರು ಈ ವರದಿಯನ್ನು ಅಲ್ಲಗೆಳೆಯಲಿಲ್ಲ, ಸೈಲೆಂಟಾಗಿ ಒಪ್ಪಿಕೊಂಡ್ರು ಅಂತ ಅಟಲ್ಜಿನೇ ಸದನದಲ್ಲಿ ಹೇಳಿದರು. ಅಟಲ್ಜಿ ಸದನದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಅದರ ಹೇಳ್ತಾರೆ ಅವರು, ಇದು ತುಂಬ ಗಂಭೀರವಾದ ಸಂಗತಿ. ದಲಿತರ ಬಗ್ಗೆ ಹೇಳೋದಾದರೆ, ಪರಿಶಿಷ್ಟ ಜಾತಿಯ 77 ಸದಸ್ಯರಲ್ಲಿ 29 ಜನ BJPಯವರು, CPM 5 ಅವರು, CPIನಲ್ಲಿ ಒಬ್ಬರು, ಕಾಂಗ್ರೆಸ್ನ 15 ಜನ ಇದ್ದಾರೆ. ಪರಿಶಿಷ್ಟ ಜನಾಂಗದ ಒಟ್ಟು 41ರಲ್ಲಿ BJPಯವರೇ 11 ಜನ ಇದ್ದಾರೆ. ಬಟ್ ನೀವು ನಮಗೆ ಹೇಳ್ತೀರಿ ನಾವು ಇವ್ರ ವಿರೋಧಿಗಳು ಅಂತ, ಯಾವ ಲೆಕ್ಕಕ್ಕೆ ಹೇಳ್ತೀರಿ ಅಂತ ಅಟಲ್ಜಿ ಪ್ರಶ್ನೆ ಮಾಡಿದರು. ಅಟಲ್ಜಿ ಇಟ್ಟ ಒಂದೊಂದು ಸಂಗತಿಗಳು ಹೇಗಿದ್ವು ಅಂತಂದರೆ, ಅಟಲ್ಜಿ ಮಾತಾಡ್ತಾ ಹೋಗ್ತಿದ್ದಂತೆ ಎದುರಾಳಿಗಳೆಲ್ಲ ಸೈಲೆಂಟಾಗಿ ಕೂತ್ಬಿಟ್ರು. ಮುಂದೇನಾಗುತ್ತೆ ಅಂತ ಕಾತಿರುವಾಗ ಅಟಲ್ಜಿ ಒಂದು ಉಚ್ಚತಮ ಹಂತಕ್ಕೆ ತೆಗೆದುಕೊಂಡು ಹೋಗಿ, ಅಧ್ಯಕ್ಷ ಮಹೋದಯರೇ, ನಾನು ನನ್ನ ರೆಸಿಗ್ನೇಷನ್ ಲೆಟರ್ನ ಪ್ರೆಸಿಡೆಂಟಿಗೆ ಕೊಡ್ಲಿಕ್ಕೆ ಹೊರಟಿದ್ದೀನಿ ಅಂತ ತೆಕ್ಕೊಂಡು ಹೊರಟ್ಬಿಟ್ರು. ಐ ನೋ, ಇನ್ಕ್ಲೂಡಿಂಗ್ ನಾನು ಕೂಡ ನಾನು ಭಾಳ ಆಗಿನ್ನೂ ತುಂಬ ಬೆಳೆದವನಲ್ಲ. ಇನ್ನು ಆ ವಯಸ್ಸು ಸುಮ್ಮನೆ ಈ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ತಿತ್ತು. ಈ ಭಾಷಣವನ್ನು TVಯಲ್ಲಿ ಕಣ್ಣಿಟ್ಟು ಕಾಯ್ತಿದ್ದೀವಿ, ಏನಾಗುತ್ತೆ ಮ್ಯಾಜಿಕ್ಕು ಅಂತ. ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವಾಗ ಅದು ಎಷ್ಟು ಜನ ಕಣ್ಣೀರು ಹಾಕ್ಕೊಂಡು ಈ ಭಾಷಣ ನೋಡಿದ್ದಾರೆ ಗೊತ್ತಾ. ಅದಾದಮೇಲೆ ಆ ಅಧಿಕಾರಕ್ಕೆ ತುರ್ತಾಗಿ ಬಂದವರೆಲ್ಲ ಭಾಳ ದಿನಗಳ ಕಾಲ ಉಳಿಲಿಲ್ಲ, ಒಂದೊಂದು ಸ್ವಲ್ಪ ದಿನಗಳ ಕಾಲ ಅಧಿಕಾರ ಮಾಡಿ ಹೋದರು. ಅದಾದ ನಂತರ ಈ ದೇಶ ಮತ್ತೊಮ್ಮೆ ಅಟಲ್ಜಿಯವರಿಗೆ 13 ತಿಂಗಳುಗಳ ಕಾಲ ಅಧಿಕಾರವನ್ನು ಕೊಡ್ತು. ಆನಂತರ ಅಟಲ್ಜಿಯವರು ಅಲ್ಲೂ ಅಧಿಕಾರವನ್ನು ಕಳ್ಕೊಳ್ಬೇಕಾಗಿ ಬಂದಾಗ ಈ ದೇಶ ಅಟಲ್ಜಿಯವರಿಗೆ ಪೂರ್ಣ ಪ್ರಮಾಣದ ಅಧಿಕಾರವನ್ನು 2004ರವರೆಗೆ 5 ವರ್ಷಗಳ ಅಧಿಕಾರವನ್ನು ಅಟಲ್ಜಿಯವರಿಗೆ ಕೊಟ್ಟು ಒಂದು ಸಲ ಸಂಭ್ರಮಿಸ್ತುವ ಈ ವ್ಯಕ್ತಿಗೆ ಕೊಡಲಿಕ್ಕಾಯಿತು ಅಂತ. ಮಿತ್ರ, ಅಟಲ್ಜಿಯವರನ್ನು ನಾನು ಯಾಕೆ ಆಧಾರ ಸ್ತಂಭಗಳು ಅಂತ ತಗೊಂಡೆ ಅಂತಂದರೆ, ಭಾರತದ ಡೆವಲಪ್ಮೆಂಟಲ್ ರಾಜಮಾರ್ಗವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು ಅಟಲ್ಜಿ ಅಂತ. ಇಲ್ಲದೆ ಹೋದರೆ ಡೆವಲಪ್ಮೆಂಟ್ ಅಂತಂದರೆ ಗೊತ್ತೇ ಇಲ್ಲ ನಮಗೆ. ನಾವು ಹೆಂಗಿದ್ವಿ ಅಂತಂದರೆ, ಭಾರತೀಯರು ಕೆಲಸಕ್ಕೆ ಬಾರದೇ ಇರೋರು, ಇವ್ರು ಯಾವತ್ತೂ ತೆರಿಗೆಯನ್ನು ಕಟ್ಟಲ್ಲ, ಇವರು ತೆರಿಗೆ ಕಟ್ಟದೇ ಇರೋದ್ರಿಂದ ದೇಶ ಉದ್ಧಾರ ಆಗಲ್ಲ, ಯಾರೋ ತೆರಿಗೆ ಕಟ್ಟಲ್ಲ ಅವ್ರಿಗೆ ಉಣಿಸ್ಲಿಕ್ಕೋಸ್ಕರ ನಾನು ಯಾಕೆ ತೆರಿಗೆ ಕಟ್ಟಬೇಕು, ನಾನು ಕಳ್ತನ ಮಾಡ್ಕೊಂಡು ಹಾಯಾಗಿರೋಣ ಅಂತಲೇ ಅಟಲ್ಜಿ ಬರೋವರೆಗೂ ನಾವು ಹೇಳ್ಕೊಂಡಿದ್ವಿ. ಆದರೆ ಅಟಲ್ಜಿ ಮೊದಲನೇ ಬಾರಿಗೆ ರಸ್ತೆ ಅಂತಂದರೆ ಏನು ಅಂತ ನಮ್ಗೆ ಹೇಳಿಕೊಟ್ರು. ಅಟಲ್ಜಿ ಮೊದಲನೇ ಬಾರಿಗೆ ಶಿಕ್ಷಣ ಅಂದರೆ ಏನು ಅಂತ ನಮ್ಗೆ ಹೇಳಿಕೊಟ್ರು. ಅಟಲ್ಜಿ ಮೊದಲನೇ ಬಾರಿಗೆ ಶುದ್ಧ ಕುಡಿಯುವ ನೀರು ಅಂದರೆ ಏನು ಅಂತ ಹೇಳಿಕೊಟ್ರು. ಅಟಲ್ಜಿ ಮೊದಲನೇ ಬಾರಿಗೆ ಟಾಯ್ಲೆಟ್ ಎಲ್ಲ ಕಡೆ ಹೋಗೋದು ಅಂತಂದರೆ ಏನು ಅಂತ ಹೇಳಿಕೊಟ್ರು. ಅಟಲ್ಜಿ ಮೊದಲನೇ ಬಾರಿಗೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂದರೆ ಏನು ಅಂತ ಹೇಳಿಕೊಟ್ರು. ಅಟಲ್ಜಿ ಮೊದಲನೇ ಬಾರಿಗೆ ಕಾಶ್ಮೀರ್ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಕೊಡಬಹುದು ಅಂತ ಹೇಳಿಕೊಟ್ರು. ಅಟಲ್ಜಿ ನಮ್ಗೆ ಅನೇಕ ಸಂಗತಿಗಳು ನಮ್ಮ ಕಣ್ಣೆದುರಿಗೆ ತೆರೆದಿಟ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನ ಅಂದರೆ ಏನು ಅಂತ ಅಟಲ್ಜಿ ಹೇಳಿಕೊಟ್ರು. ಚೀನಾ ಜೊತೆಗೆ ಒಂದು ಸಲ ಸದನದಲ್ಲಿ ಚರ್ಚೆ ಆಗ್ತಿರುವಾಗ, ಆಗಿನ್ನೂ ಅಟಲ್ಜಿ ಸಾಮಾನ್ಯವಾದ ಸದಸ್ಯರಷ್ಟೇ, ಚರ್ಚೆ ಆಯಿತು ಬಾಂಬ್ ಬೇಕೋ ಬೇಡವೋ ದೇಶಕ್ಕೆ ಅಂತ. ಅನೇಕರು ಹೇಳ್ತಿದ್ರು ಬಾಂಬ್ ಇರಬಾರ್ದು, ಬಾಂಬ್ ಇದ್ರೆ ಹಂಗಾಗುತ್ತೆ ಹಿಂಗೆ. ಅಟಲ್ಜಿ ಹೇಳಿದ್ರು, ತಲೆ ಮೇಲೆ ಕೂತಿರೋ ಚೀನಾ ಬಾಂಬ್ ಮೇಲೆ ಬಾಂಬ್ ತಯಾರು ಮಾಡ್ತಿರ್ಬೇಕಾದ್ರೆ ನಾವು ಯಾಕ್ರಿ ಸುಮ್ಮನೆ ಇರಬೇಕು, ನಮಗೂ ಬಾಂಬ್ ಬೇಕು ಅಂತ ಅಟಲ್ಜಿ ಹೇಳಿದ್ರು. ಹೀಗಾಗಿ ದೇಶ ಕಾಯ್ತಾ ಇತ್ತು, ಅಟಲ್ಜಿ ಅಧಿಕಾರಕ್ಕೆ ಬಂದರೆ ಬಾಂಬ್ ತಯಾರಿಸ್ತಾರೆ ಅಂತ. ಅಟಲ್ಜಿ ಮೊದಲನೇ 13 ದಿನಗಳ ಕಾಲ ಅಧಿಕಾರದಲ್ಲಿದ್ದಾಗ ಅಟಲ್ಜಿ ತಕ್ಷಣಕ್ಕೆ ಕರೆದು ಅವತ್ತಿನ ನಮ್ಮ ಸೈಂಟಿಸ್ಟ್ಗಳನ್ನು ಕರೆದು ಕೇಳಿದ್ರಂತೆ, ಜನ ನಂಬಿದ್ದಾರೆ ನಾವೊಂದು ಬಾಂಬ್ ತಯಾರು ಮಾಡ್ಬೋದಾ ಅಂತ. ಅವ್ರು ತಯಾರು ಮಾಡ್ಬೋದು ಅಂತೆಲ್ಲ ಪೇಪರ್ ಎಲ್ಲ ರೆಡಿ ಮಾಡಿ ಕೂತಿದ್ರು. ಅಷ್ಟೊತ್ತಿಗೆ ಸರ್ಕಾರ ಬಿತ್ತು. 13 ತಿಂಗಳುಗಳ ಅಧಿಕಾರ ಇತ್ತಲ್ಲ, ಆ ಟೈಮಲ್ಲಿ ಅಟಲ್ಜಿ ವಾಪಸ್ ಅವರುಗಳನ್ನು ಕರೆದಾಗ ಅವ್ರು ಹೇಳಿದ್ರಂತೆ, ನೀವು ಬಿದ್ದಾಗ್ಲಿಂದ ಕಾಯ್ತಾ ಇದ್ದೀವಿ, ನೀವು ಒಂದಿನ ವಾಪಸ್ ಬರ್ತೀರಾ, ನಮ್ಗೆ ಹೇಳ್ತೀರಾ ಅಂತ. ಮೊದಲಿಗಿಂತ ವ್ಯವಸ್ಥಿತವಾದ ಯೋಜನೆ ರೆಡಿಯಾಗಿದೆ, ಹ್ಞೂ ಅಂತ ಹೇಳಿ ಅಂತ. ಅಟಲ್ಜಿ ಹೇಳಿದರು, ನನಗೇನು ಪ್ರಾಬ್ಲಮ್ ಇಲ್ಲ ಮಾಡಿ ಅಂತ. ಇದೊಂದು ಸುಂದರವಾದ ಪುಸ್ತಕ, ಬಹುಶಃ ಇಂಡಿಯಾ ಟುಡೇ ಎಡಿಟರ್ ಬರೆದಿದ್ದ ಪುಸ್ತಕ. ನಾನು ಅಸ್ಸಾಂನಲ್ಲಿದ್ದಾಗ ಓದಿದ್ದೆ ಆ ಪುಸ್ತಕ, ಒಂದು ಲೈಬ್ರರಿಲಿ ಸಿಕ್ಕಿತ್ತು ನನಗೆ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಅಬ್ದುಲ್ ಕಲಾಮರು ಹೋಗಿದ್ದರಂತೆ ಅವರಿಗೆ, ನಾವು ಹೇಗೆ ಮಾಡ್ಬೋದು ಏನು ಮಾಡ್ಬೋದು ಎಲ್ಲವನ್ನು ಹೇಳಿ. ಒಂದೇ ಒಂದು ಪ್ರಾಬ್ಲಮ್ ಇದೆ, ಈ ಸುದ್ದಿ ಲೀಕ್ ಆಗಬಾರ್ದು ಹೊರಗಡೆ ಸುದ್ದಿ ಹೋದರೆ ಆ ಸುದ್ದಿ ಹೊರಗಡೆ ರೀಚ್ ಆಗಿರೋದ್ರಿಂದಾಗಿ ಜನಕ್ಕೆಲ್ಲ ಗೊತ್ತಾದರೆ ಅಮೆರಿಕ ನಮ್ಮ ತಲೆ ಮೇಲೆ ಕೂತ್ಕೊಳ್ಳುತ್ತೆ, ಇನ್ನು ಮುಂದೆ ಯಾವತ್ತೂ ಈ ಪ್ರಯತ್ನ ಮಾಡ್ಲಿಕ್ಕೆ ಬಿಡಲ್ಲ, ಹೀಗಾಗಿ ಗೌಪ್ಯವಾಗಿರಬೇಕು ಅಂತ. ಅಟಲ್ಜಿ ತುಂಬ ವೆಟ್ಟಿ ಮನುಷ್ಯ, ಹಾಸ್ಯ ಪ್ರಜ್ಞೆ ಸಿಕ್ಕಾಪಟ್ಟೆ ಅವರದು. ಅವ್ರು ಹೇಳಿದ್ರು, ತಲೆನೇ ಕೆಡ್ಸ್ಕೊಳ್ಬಿಡಿ ಅಬ್ದುಲ್ ಕಲಾಮ್ರೆ, ಸುದ್ದಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ನನಗೂ ಮದುವೆ ಆಗಲಿಲ್ಲ ನಿಮಗೂ ಮದುವೆ ಆಗಲಿಲ್ಲ, ಯಾರು ಹೊರಗೆ ಹೋಗಬೇಕು, ಸುದ್ದಿ ಹೊರಗಡೆ ಹೋಗಲ್ಲ ಅಂತ. ಇಂಟ್ರೆಸ್ಟಿಂಗ್ಲಿ ಇಡೀ ಸುದ್ದಿ ಈ ಥರದ ಬಾಂಬ್ ಎಕ್ಸ್ಪ್ಲೋಷನ್ ಆಗುತ್ತೆ ಅಂತ ಗೊತ್ತಿದೆ, ಎಕ್ಸ್ಪ್ಲೋಷನ್ ಟೆಸ್ಟ್ ಆಗುತ್ತೆ ಅಂತ ಗೊತ್ತಿದ್ದು ಕೆಲವು ವಿಜ್ಞಾನಿಗಳಿಗೆ, ಕೆಲವು ಸೈನ್ಯದ ಅಧಿಕಾರಿಗಳಿಗೆ ತುಂಬ ಕಡಿಮೆ,
ಅದು ಬಿಟ್ಟರೆ ಅಟಲ್ ಬಿಹಾರಿ ವಾಜಪೇಯಿಯವರು ಮತ್ತು ಅವರ ಬ್ರಿಜೇಶ್ ಮಿಶ್ರಾ ಅವರ ಸೆಕ್ರೆಟರಿ ಆಗಿದ್ದವರು, ಆ ಸೆಕ್ರೆಟರಿಗೆ ಆಗಿದ್ದವ್ರಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತೇ ಇರಲಿಲ್ಲ. ಎಷ್ಟು ವ್ಯವಸ್ಥಿತವಾಗಿ ನಡೀತು ಅಂತಂದರೆ, ಅಮೆರಿಕಾದ ಸ್ಯಾಟಲೈಟ್ಗಳನ್ನು ವಂಚಿಸಿ ಫೈನಲಿ ನಾವು ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿ 5 ಬಾಂಬ್ ಎಕ್ಸ್ಪ್ಲೋಷನ್ಗಳನ್ನ ಟೆಸ್ಟ್ ಮಾಡುವಾಗ ಅಟಲ್ಜಿ 9th ಕ್ಲೌಡ್ ಭಾಳ ಖುಷಿಯಾಗಿದ್ದರು ಅವರು. ಆಗೋಯ್ತು ಇದು ಅನ್ನೋ ಸಂತೋಷ, ಇಡೀ ದೇಶಕ್ಕೊಂದು ಸ್ವಾಭಿಮಾನ. ಅವತ್ತು ಇಲ್ಲೇ ಒಂದು ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಒಂದಷ್ಟು ಜನ ಗಲಾಟೆ ಮಾಡಿದರು, ಆ ದುಡ್ಡನ್ನು ಬಡವರಿಗೆ ಹಂಚ್ಬೋದಿತ್ತಲ್ಲ, ಅದಕ್ಕೆ ನಾವು ಖರ್ಚು ಮಾಡಿದ್ದು ಕೆಲವು 100 ಕೋಟಿ ಇರ್ಬೋದು, ಬಡವರಿಗೆ ಹಂಚ್ಬೋದಿತ್ತಲ್ಲ ಅಂತಂದಾಗ ಒಬ್ಬ ಸ್ವಾಮೀಜಿ ಹೇಳಿದ್ದು ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಸ್ವಾಮೀಜಿ ಹೇಳಿದರು, ದೇಶದ ಜನಸಂಖ್ಯೆ 100 ಕೋಟಿ ರೂಪಾಯಿ, 100 ಕೋಟಿ ರೂಪಾಯಿನ ಹಂಚಿದಿದ್ರೆ ಒಬ್ಬೊಬ್ಬರಿಗೆ 1 ರೂಪಾಯಿ ಬರ್ತಿತ್ತು. ಅದಕ್ಕಿಂತ ಬಂದಿರೋ ಸ್ವಾಭಿಮಾನ ಇದೆಯಲ್ಲ, ಹೆಮ್ಮೆ ಪಟ್ಕೊಳ್ಳಿ ಆ ಸ್ವಾಭಿಮಾನದಿಂದ ಅಂತ ಅಟಲ್ಜಿ ಆ ಥರದೊಂದು ಸ್ವಾಭಿಮಾನ ಅಂತ ಅಂದ್ಕೊಟ್ರು ನಮಗೆ. ಮತ್ತು ಈ ಬಾರಿ ನಾವು ಪೋಖ್ರಾನ್ ಅಣುಸ್ಫೋಟ ಮಾಡಿದಾಗ ನಾವು ಅಮೆರಿಕಕ್ಕೆ ಸೆಡ್ಡು ಹೊಡೆದು ಮಾಡಿದ್ದ ಅಣುಸ್ಫೋಟ ಅದು. ಈ ಅಣುಸ್ಫೋಟದ ನಂತರ ಯಾವ ಸ್ಥಿತಿಗೆ ಬಂದಿತ್ತು ನಮಗೆ ಅಂತಂದರೆ, ಅಮೆರಿಕ ನಮ್ಮ ಮೇಲೆ ಸ್ಯಾಂಕ್ಷನ್ ಏರ್ಬಿಡ್ತು. ಸ್ಯಾಂಕ್ಷನ್ ಹೇರಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಯಾಂಕ್ಷನ್ ಆಗಿದೆ, ಏನು ಮಾಡೋದು, ಅಮೆರಿಕಾದ ಮುಂದೆ ಕಾಲಿಗೆ ಬೀಳೋದು, ಇವೆಲ್ಲ ಪ್ರಮೇಯವೇ ಇಲ್ವಲ್ಲ. ಅಟಲ್ಜಿ ಡಾಲರ್ಗಳು ಬೇಕು ಅಂತ ಗೊತ್ತಾದಾಗ ಜಗತ್ನಲ್ಲಿರುವಂಥ NRIಗಳಿಗೆ ಮನವಿ ಮಾಡಿಕೊಂಡ್ರು, ನಮ್ಮ ಹತ್ರ ಬಾಂಡನ್ನು ಪ್ರಿಂಟ್ ಮಾಡಿದ್ದೀವಿ, ನೀವು ಇದನ್ನು ತಗೊಂಡು ಡಾಲರ್ ಕೊಡಿ, ದೇಶದ ಅಭಿವೃದ್ಧಿಗೆ ಅದನ್ನು ಇನ್ವೆಸ್ಟ್ ಮಾಡ್ತೀವಿ, ಯಾವುದೋ ದೇಶದ ಹತ್ರ ಸಾಲ ತೆಗೆದುಕೊಳ್ಳೋ ಬದಲು ನನ್ನ ದೇಶದ ಜನ ಸಾಲ ಕೊಡಿ ಅಂತ. ಏನು ಚೆನ್ನಾಗಿರೋ ಐಡಿಯಾ, ಸಂಘವೇ ಕಲಿಸಿರೋ ಐಡಿಯಾ ಇದು. ಸಮಾಜದಿಂದ ಸ್ವೀಕಾರ ಮಾಡಿ ಸಮಾಜದ ಕೆಲಸಕ್ಕೆ ಬಳಸೋದು ಅಂತ. ಅದರ ಪ್ರಮೇಯ ಹೇಗಾಯಿತು ಅಂತಂದರೆ, ಭಾರತಕ್ಕೆ ಡಾಲರ್ನ ಹರಿವು ಯಾವತ್ತೂ ನಿಲ್ಲಲೇ ಇಲ್ಲ. ಉಲ್ಟಾ ಅಮೇರಿಕಾನೇ ತಲೆಬಾಗಿ ನಿಂತ್ಕೊಂಡು, ಅಮೇರಿಕಾನೇ ಭಾರತಕ್ಕೆ ಒಂದು ದಿನ ಬಂದು ನಾನು ಇಂಡಿಯಾ ಜೊತೆ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಬಯಸ್ತೀನಿ ಅಂತ ಹೇಳುವಂಥ ಸ್ಥಿತಿ ನಿರ್ಮಾಣ ಆಯ್ತಲ್ಲ, ಈ ಥರದ ವಾತಾವರಣ ನಿರ್ಮಾಣ ಮಾಡಿದವರು ಅಟಲ್ಜಿ ಅಂತ. ಮಿತ್ರೆ, ಅವರಿಗೆ ಮುಂದೆ 5 ವರ್ಷದ ಅಧಿಕಾರಾವಧಿಯನ್ನು ನಾವು ಕೊಡುವಾಗ, ಈ 5 ವರ್ಷಗಳ ಅಧಿಕಾರಾವಧಿಯಲ್ಲಿ ಅಟಲ್ಜಿ ನಾವು ಒಂದು ಅದ್ಭುತವಾದ ಗೌರ್ಮೆಂಟನ್ನು ಆಗಿತ್ತು, ಇಡೀ ಜನ ಖುಷಿ ಪಡುವಂಥ ವಾತಾವರಣವಾಗಿತ್ತು, ಇಂಡಿಯಾ ವಾಸ್ ಶೈನಿಂಗ್. ಆದರೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಇಟ್ ವಾಸ್ ನಾಟ್ ಶೈನಿಂಗ್. ಅಟಲ್ಜಿಗೆ ನೆಕ್ಸ್ಟ್ ಟರ್ಮನ್ನು ನಾವು ಕೊಟ್ಟಿರಲಿಲ್ಲ. ಬಹುಶಃ ಈ ದೇಶ ಆನಂತರ 10 ವರ್ಷಗಳ ಕಾಲ ರಿಪೆಂಟ್ ಮಾಡ್ತು. ಅದಕ್ಕೋಸ್ಕರ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆಯ್ಕೆಯಾಗಿ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ದೇಶ ದೀರ್ಘಕಾಲವಾಗಿ ಹತ್ತಿದ್ರೆ ಬಹುಶಃ ಅಟಲ್ಜಿ ಕಾರಣಕ್ಕೋಸ್ಕರವೇ. ಹೀಗಾಗಿ ನಾನು 3ನೇ ಕಾಲಘಟ್ಟದಲ್ಲಿ ಭಾರತದ ಆಧಾರ ಸ್ತಂಭ ಯಾವುದು ಅಂತ ಕೇಳಿದರೆ ಅದನ್ನು ಅಟಲ್ಜಿ ಅಂತ ನಾನು ಯಾಕೆ ಸ್ವೀಕಾರ ಮಾಡಿದೆ ಅಂತಂದರೆ, 10 ವರ್ಷಗಳ ಕಾಲ ಈ ದೇಶದ ಪ್ರತಿಯೊಬ್ಬರು ನಾವು ಅಂದ್ಕೊಂಡಿದ್ದೀವಿ ಅಟಲ್ಜಿಗೆ ಮಾಡಿದ ಮೋಸ ನಾವು ಅನುಭವಿಸ್ತಾ ಇದ್ದೀವಿ ಈಗಲೂ ಅಂತ. ಈ ದೇಶದ ಪರಿಸ್ಥಿತಿ ಹೇಗಾಗೋಯ್ತು ಅಂತಂದರೆ, ಲಕ್ಷಾಂತರ ಕೋಟಿ ರೂಪಾಯಿಗಳ ಹಗರಣ ನಡೆದೋಯ್ತು. ಈ ದೇಶದ ಪರಿಸ್ಥಿತಿ ಹೇಗಾಯ್ತು ಗೊತ್ತೇನು? ಸುಬ್ರಹ್ಮಣ್ಯನ್ ಸ್ವಾಮಿ ಒಂದ್ಸಲ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು. ಅವ್ರೇನು ಹೇಳಿದ್ರು ಅಂತಂದ್ರೆ, ಈ ದೇಶದಲ್ಲಿ ರುಪಿ ವ್ಯಾಲ್ಯೂ ಡಿವ್ಯಾಲ್ಯೂ ಮಾಡೋದು ಕೂಡ, ಆ ಒಂದು ದಿನ ರುಪಿ ವ್ಯಾಲ್ಯೂ $1ಗೆ 69 ಇರುತ್ತೆ, ಮರುದಿನ 80 ಆಗುತ್ತೆ, 72 ಆಗುತ್ತೆ, 75 ಆಗುತ್ತೆ. ಇದು ಕೂಡ ಆರ್ಟಿಫಿಷಿಯಲ್ ಆಗಿಬಿಟ್ಟಿತ್ತು ಈ ದೇಶದಲ್ಲಿ ಅಂತ. ದೊಡ್ಡ ಮಕ್ಕಳು ವಿದೇಶದಲ್ಲಿ ಕುಳಿತುಕೊಂಡು ಅಲ್ಲಿ ಡಾಲರ್ ತಗೊಂಡು, ಈ ದೇಶದಲ್ಲಿ ಹೈಯೆಸ್ಟ್ ರೇಟ್ ಇದ್ದಾಗ, ಕಡಿಮೆ ಇದ್ದಾಗ ಅದನ್ನು ಹೂಡೋದು, ಹೈಯೆಸ್ಟ್ ಆದ ತಕ್ಷಣ ಅದನ್ನು ತೆಕ್ಕೊಂಡು ಬಿಡೋದು. ಹಾಗೆ ಮಾಡಿ ಅದರಲ್ಲಿ ಮಾಡಿರೋ ಪ್ರಾಫಿಟ್ನಿಂದ ಕೋಟ್ಯಂತರ ರೂಪಾಯಿ ಮಾಡಿದವರು ಇದ್ದಾರೆ ಅಂತ ಈ ದೇಶದಲ್ಲಿ ಆರೋಪ ಮಾಡಿದಾಗ ಅದನ್ನು ಆರೋಪವನ್ನು ಅಲ್ಲಗಳೆಯೋರು ಇರಲಿಲ್ಲ. ನಮ್ಮ ಹಗರಣಗಳು ಎಷ್ಟು ದೊಡ್ಡದಾಗಿದ್ವು ಅಂತಂದರೆ 1,76,000 ಕೋಟಿ ರೂಪಾಯಿಯ 2G ಹಗರಣ ನಡೀತು. ಕೋಲ್ಗೇಟ್ನಲ್ಲಿ 10 ಲಕ್ಷ ಕೋಟಿ ರೂಪಾಯಿನ ದಾಟಿದ ಹಗರಣವಾಯಿತು. ನಮಗೆ ಗೊತ್ತಿಲ್ಲದೆ ಈ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಲೂಟಿಯನ್ನು ಮಾಡುವ ಪರಿಸ್ಥಿತಿ ಆಯಿತು. ಯಾವ ದೇಶದ ವಿದೇಶಾಂಗ ಉಳಿತಾಯವನ್ನು ಅಥವಾ ಫಾರಿನ್ ಎಕ್ಸ್ ರಿಸರ್ವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು $30 ಬಿಲಿಯನ್ ನಿಂದ $100 ಬಿಲಿಯನ್ ತೆಗೆದುಕೊಂಡು ಹೋಗಿದ್ರು, ಆ ದೇಶ ದೈನ್ಯ ಸ್ಥಿತಿಗೆ ಬಂದು ನಿಂತುಕೊಂಡಿತ್ತು. ಯಾಕೆ ಸೈನ್ಯಕ್ಕೆ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರೆ, ರಕ್ಷಣಾ ಸಚಿವರು ಹೇಳಿದ್ರು ಶಸ್ತ್ರಾಸ್ತ್ರ ತೆಗೆದುಕೊಳ್ಳಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ, ನಾವು ಬಡವರಾಗಿದ್ದೀವಿ ಅಂತ. ಇಂಡಿಯಾ ವಾಸ್ ವಲ್ನರಬಲ್ ಎಕನಾಮಿಕಲಿ. ನಾವು ವಲ್ನರಬಲ್ ಆಗಿದ್ವಿ. ಎಷ್ಟು ವಲ್ನರಬಲ್ ಆಗಿದ್ವಿ ಅಂತಂದ್ರೆ, ಮೋಸ್ಟ್ ವಲ್ನರಬಲ್ 5 ಕಂಟ್ರೀಸ್ ಯಾವುದು ಎಕನಾಮಿಕಲಿ ಅಂತ ಕೇಳಿದ್ರೆ ಇಂಡಿಯಾ ವಾಸ್ ಒನ್ ಅಮಾಂಗ್ ದೆಮ್. ನಾವು ಇಷ್ಟು ಸ್ಟ್ರಾಂಗ್ ಆಗಿದ್ದವರು ಏಕಾಏಕಿ 10 ವರ್ಷಗಳಲ್ಲಿ ಪ್ರಪಾತಕ್ಕೆ ಬಿದ್ವಿ. ಅಂಡ್ ದೆನ್ ದೇರ್ ಹ್ಯಾಪನ್ಡ್ ಅ ಮ್ಯಾಜಿಕ್. ಈ ದೇಶಕ್ಕೆ ನರೇಂದ್ರ ಮೋದಿ ಬಂದರು. ಬಹುಶಃ ನರೇಂದ್ರ ಮೋದಿ ಆ ಸಂದರ್ಭದಲ್ಲಿ ಬರದೇ ಹೋಗಿದ್ದಿದ್ರೆ, ಗೊತ್ತಿಲ್ಲ ನನಗೆ, ಎಲ್ಲವೂ ರೇ ಪ್ರಪಂಚ. ಆದರೆ ಅವ್ರು ಬರದೇ ಹೋಗಿದ್ದಿದ್ರೆ ಯಾವ ಸ್ಥಿತಿಗೆ ಹೋಗಿರ್ತಿದ್ವು ನಮ್ಗೆ ಗೊತ್ತಿಲ್ಲ. ಲೂಟಿ ಮಾಡೋದು ಯಾವ ಹಂತಕ್ಕೆ ಬಂದಿರ್ತಿತ್ತು ಅಂತಂದರೆ, ನೀವೆಲ್ಲ ನೋಡಿರ್ಬೋದು, ರಾಬರ್ಟ್ ವಾದ್ರಾ ಅಂತ ಈ ದೊಡ್ಡ ಪರಿವಾರದ ಅಳಿಯ. ರಾಬರ್ಟ್ ವಾದ್ರಾನ ಒಂದು TV ಚಾನಲ್ ಒಂದು ಮೈಕ್ ಇಟ್ಕೊಂಡು, ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆಯಲ್ಲ ಅಂತ ಕೇಳಿದ್ರೆ, ಹೌ ವಿ ರಿಪ್ಲೈ, ಆರ್ ಯು ಸೀರಿಯಸ್? ಆರ್ ಯು ಸೀರಿಯಸ್ ಅಂದಿದ್ದು ಕಂಪ್ಲೇಂಟ್ ಬಗ್ಗೆ ಅಲ್ಲ, ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀರಾ?
ಏನು ಧಿಮಾಕಿದು, ಆಳುವವನು ತಾನು ಎನ್ನುವಂಥ ಈ ಧಿಮಾಕಿನ ಭಾವನೆ ಇದೆಯಲ್ಲ, ಹೇಗೆ ಹೋಗಿತ್ತು ಅಂತಂದರೆ ಪ್ರತಿಯೊಬ್ಬನ ತಲೆಗೂ ಏರು ನಿಂತು ಬಿಟ್ಟಿತ್ತು. ಆಗ ಈ ದೇಶಕ್ಕೊಂದು ಬದಲಾವಣೆ ಬೇಕೇ ಇತ್ತು. ನನಗೆ ಈ ದೇಶದ ಮೇಲೆ ಒಂದು ನಂಬಿಕೆ, ಅಥವಾ ಈ ದೇಶದ ಪರಂಪರೆಯನ್ನು ನೋಡಿದಾಗ ಒಂದು ನಂಬಿಕೆ ಅಂತಂದರೆ, ಯಾವತ್ತು ಈ ದೇಶ ನಾಶ ಆಗಿಬಿಡುತ್ತೆ ಅಂತ ಅನಿಸಿರುತ್ತೋ ಆಗ ಯಾರೋ ಒಬ್ಬ ಮಹಾಪುರುಷ ಬಂದು ಮತ್ತೆ ಮೇಲೆ ಕೆತ್ತುತ್ತಾನೆ ಅನ್ನೋದಕ್ಕೆ ನನ್ನ ದೇಶದಲ್ಲಿ ನನ್ನ ಕಣ್ಣೆದುರಿಗೆ ನಡೀತಾ ಇರುವಂಥ ಘಟನೆಗಳು ಸಾಕ್ಷಿ ಅಂತ. ನಮ್ಮ ಪ್ರೇಯರ್ ಸಾರ್ಥಕ ಆಯಿತು. ಫೈನಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು ನಿಂತಿರಲ್ಲ, ನಾನು ಭಾಳ ಬಾರಿ ನರೇಂದ್ರ ಮೋದಿ ಅವ್ರನ್ನ ಗಮನಿಸೋದು ಹೇಗೆ ಅಂತಂದರೆ, ಅವರೊಂಥರ ಮಿಕ್ಸ್ಚರ್ ಆಫ್ ಸರ್ದಾರ್ ಪಟೇಲ್ ಇದ್ದಾರೆ. ಸರ್ದಾರ್ ಪಟೇಲ್ ಯಾಕೆ ಇದ್ದಾರೆ ಅಂತಂದರೆ, ನರೇಂದ್ರ ಮೋದಿ ಅವ್ರ ಶ್ರೂಡ್ನೆಸ್ಸನ್ನು ಅನೇಕರು ಅಹಂಕಾರ ಅಂತ ಕರೀತಾರೆ. ಸರ್ದಾರ್ ಪಟೇಲ್ರಿಗೂ ಹಾಗೆ ಇತ್ತು. ಅವ್ರನ್ನ ಅಹಂಕಾರ ಅಂತ ಅನೇಕರಿಗೆ ಅಹಂಕಾರಿ ಅಂತ ಕರಿತಿದ್ರು. ಆದರೆ ಈ ಕೆಲಸ ಆಗಬೇಕು ಅಂದರೆ ಮುಲಾಜಿಲ್ಲ, ಆಗಬೇಕು ಅಷ್ಟೇ, ಏನು ಬೇಕಿದ್ರೂ ಆಗಲಿ ಅಂತ ಆ ಶ್ರೂಡ್ನೆಸ್ ಅವರಿಗಿದೆ. ಎರಡನೇದು, ನನಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನಿಸ್ತಾರೆ, ಅಷ್ಟೇ ಸರಳತೆ ಇದೆ. ನರೇಂದ್ರ ಮೋದಿಯವರ ಸರಳತೆನ ನೀವು ಬರೀ ಬಟ್ಟೆಯಿಂದ ಅಳಿಲಿಕ್ಕೆ ಹೋಗಬೇಡಿ. ಅವ್ರ ಬಟ್ಟೆ ನೋಡಿದಾಗ ಭಾಳ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಟ್ಟೆಗಳನ್ನೆಲ್ಲ ಹಾಕ್ತಾರೆ ಅಂತ ಅನ್ನಿಸ್ಬೋದು. ಆದರೆ ಮಿತ್ರರೇ, ನರೇಂದ್ರ ಮೋದಿಯವ್ರ ಬಗ್ಗೆ ಇವತ್ತು ಕಾಂಗ್ರೆಸ್ಗಿರುವಂಥ ಒಂದೇ ಒಂದು ಕಂಪ್ಲೇಂಟು, ಅವ್ರು ಬಟ್ಟೆ ಹಾಕ್ತಾರೆ ಅಂತ. ನಾನು ಏನು ಹೇಳಲಿ ಇದಕ್ಕೆ? ಅವರು ಬಟ್ಟೆ ಹಾಕದೆ ತಿರುಗಾಡಬೇಕು ಅಂತ ಅನ್ಕೊಳ್ತಾರೋ ಏನು? ಅವ್ರು ಬಟ್ಟೆ ಹಾಕ್ತಾರೆ ಅನ್ನೋದೊಂದೇ ಕಂಪ್ಲೇಂಟ್ ಅಲ್ಲ. ನೀವು ಅವ್ರ ಬಗ್ಗೆ ಇನ್ನೇನೇನು ಕಂಪ್ಲೇಂಟ್ ಮಾಡಿದ್ದೀರೋ ಎಲ್ಲವೂ ಸುಳ್ಳು ಅಂತ ಸಾಬೀತಾಗಿ ಹೋಗ್ತಾ ಇದೆ. ಒಂದೇ ಒಂದು ಕಂಪ್ಲೇಂಟ್ ಸಕ್ಸಸ್ಫುಲ್ ಆಗಿರೋದು ಏನು ಅಂತಂದ್ರೆ, ನರೇಂದ್ರ ಮೋದಿ ಪ್ರತಿ ಕಾರ್ಯಕ್ರಮಕ್ಕೂ ಬೇರೆ ಬೇರೆ ಬಟ್ಟೆ ಹಾಕ್ತಾರೆ ಅಂತ. ಏನು ಹೇಳೋದು? ಆದರೆ ಇವತ್ತಿಗೂ ಕೂಡ ಯಾವ ಥರದ ಸರಳ ಜೀವಿ. ಐ ಆಮ್ ಸಾರಿ, ನಾನು ಮೊನ್ನೆ ಒಂದು ಇದನ್ನು ನೋಡ್ತಿದ್ದೆ, ಒಂದು ಪೇಂಟಿಂಗ್ ನೋಡ್ತಿದ್ದೆ. ಒಬ್ಬ ಮಿತ್ರ ಕಳಿಸ್ದ ನನಗೆ, ನರೇಂದ್ರ ಮೋದಿ ಸೋತರೆ ಯಾರಿಗೆ ನಷ್ಟ ಅಂತ. ಯಾರಿಗೆ ನಷ್ಟ ಅಂತ ಕೇಳಿದಾಗ ಭಾಳ ಜನ ನಮಗೆ ಅಂತಿದ್ದೀರಿ. ಇಟ್ಸ್ ಫೈನ್. ಅವ್ನು ಹೇಳ್ದ, ನರೇಂದ್ರ ಮೋದಿಗೆ ನಷ್ಟ ಇಲ್ಲ, ಹಿ ಈಸ್ ಅ ಹ್ಯಾಪಿ ಮ್ಯಾನ್ ಆಲ್ವೇಸ್. ಯಾವ ಕೆಲಸ ಕೊಟ್ಟರು ಮಾಡ್ತಾರೆ. ಅವರು ಸೋತ್ರೆ ಏನು ಮಾಡ್ತಾರೆ ಅಂತ ಒಂದು ಪೇಂಟಿಂಗ್. ಒಂದು ರೈಲ್ವೆ ಸ್ಟೇಷನ್ನು, ಟ್ರೈನ್ ನಿಂತಿದೆ, ನರೇಂದ್ರ ಮೋದಿ ಕೈಯಲ್ಲಿ ಒಂದು ಸೂಟ್ ಕೇಸು, ಎಡಗೈಯಲ್ಲಿ ಅವರ ಅಮ್ಮನ ಕೈ ಹಿಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ ಅಂದರೆ, ಯಾತ್ರೆಗೆ ಹೊರಟಿದ್ದಾರೆ ಅಮ್ಮನ ಕರ್ಕೊಂಡು ಅಂತ. ಏನು ಚೆನ್ನಾಗಿತ್ತದು. ಅವ್ರು ಯಾವತ್ತೂ ತಮಗೋಸ್ಕರ ಏನು ಮಾಡ್ಕೊಂಡಿರೋರಲ್ಲ. ನಾನು ಫ್ಯಾಮಿಲಿಗೆ ಏನು ಸಮಯ ಕೊಡ್ಲಿಕ್ಕಾಗಲ್ವೋ, ಸೋತ್ರೆ ಆ ಸಮಯ ಕೊಟ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಾವು ಜೀವಮಾನದಲ್ಲಿ ಇನ್ನು ತಲೆ ಎತ್ಕೊಂಡು ತಿರುಗಾಡದೇ ಇರುವಂಥ ಸ್ಥಿತಿಗೆ ಹೋಗ್ಬಿಡ್ತೀವಿ ಅಂತ ಅವ್ನು ಬರೆದಿದ್ದನ್ನು ನೋಡಿ ನಂಗೆ ಭಾಳ ವಿಶೇಷ ಅನಿಸ್ತು. ಚಾಯ್ ಮಾರೋನು ಕಲಬುರಗಿಯ ಸೇಡಂನಲ್ಲಿ ಅವನ ಅಂಗಡಿಗೆ ಹೊತ್ತು ಕೂತಾಗ ಹೇಳ್ತಾನೆ, ಚಕ್ರವರ್ತಿ ಸರ್, ಈ ಬಾರಿಯ ಎಲೆಕ್ಷನ್ ಇರೋದು ನರೇಂದ್ರ ಮೋದಿ ಅವ್ರು ಗೆಲ್ತಾರೋ ಸೋಲ್ತಾರೋ ಅಂತಲ್ಲ, ನಾನು ಮತ್ತು ನೀವು ಗೆಲ್ತೀವೋ ಇಲ್ಲ ಅನ್ನೋದಕ್ಕಷ್ಟೇ ಎಲೆಕ್ಷನ್ನು, ಅದನ್ನು ಯೋಚನೆ ಮಾಡಬೇಕಷ್ಟೇ ಅಂತ. ಏನು ಮಾರ್ಮಿಕವಾಗಿದ್ದ ಮಾತದು ಅಂತ. ಯಾಕೆ ನರೇಂದ್ರ ಮೋದಿಯವ್ರ ಬಗ್ಗೆ ಇಷ್ಟು ಪ್ರೇಮ ಗೊತ್ತೇನೋ? ನಾವು ಯಾರೂ ಕಂಡಿರದಂಥ ವಿಶೇಷವಾದ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ನಡೆದಿದ್ದು ಈ ಹೊತ್ತಲ್ಲಿ. ಈ ದೇಶದ ಡೆವಲಪ್ಮೆಂಟಿಗೆ ಇಂಥದ್ದೊಂದು ಬೇಕು ಅಂತ ನಿಶ್ಚಯ ಮಾಡಿದರೆ ಅದನ್ನು ಮಾಡಿಯೇ ಮಾಡಿದ್ದಾರೆ ನರೇಂದ್ರ ಮೋದಿ ಅಂತ ಎಲ್ರಿಗೂ ಗೊತ್ತಿದೆ ಅಂತ. ಈ ದೇಶದ 18,000 ಹಳ್ಳಿಗಳಿಗೆ 1000 ದಿನಗಳೊಳಗೆ ಕರೆಂಟ್ ಕೊಡ್ತೀನಿ ಅಂತ ನಿಶ್ಚಯ ಮಾಡಿ, ಅಷ್ಟೂ ಹಳ್ಳಿಗಳ ಮೂಲೆಗೆ ಯಾವ ಹಳ್ಳಿಗಳು ನಿಮ್ಮ ಲಿಸ್ಟಲ್ಲೇ ಇರಲಿಲ್ವೋ ಆ ಹಳ್ಳಿಗಳ ತುದಿಗಳ ಒಳಗೂ ಕರೆಂಟ್ ಲೈನನ್ನು ಎಳೆದು ಅವರಿಗೆ ಮನೆಗೆ ಉಜಾಲಾದ ಮೂಲಕ ಅವ್ರಿಗೆಲ್ರಿಗೂ ಬಲ್ಬನ್ನು ಕೊಟ್ಟಂಥ ಕೀರ್ತಿ ಅವರದ್ದು. ಈ ದೇಶದ 50% ಜನ, ನನಗೆ ಅವ್ರು ಹೇಳೋವರೆಗೂ ನನಗೂ ನಂಬಿಕೆ ಬರ್ತಿರಲಿಲ್ಲ, 50% ಜನ ಕನಿಷ್ಠ ಪಕ್ಷ ಬ್ಯಾಂಕಿನ ಮುಖವೇ ನೋಡಿರಲಿಲ್ಲ. ಈ ಲೋನ್ ವೇವರ್ ಇದೆಯಲ್ಲ, ಇದೆಲ್ಲ ದೊಡ್ಡ ನಾಟಕ. ಇದು ಇನ್ನೊಂದು 10 ವರ್ಷ ಕಳೆದ್ರೆ ಲೋನ್ ವೇವರಿ ನಡೆಯೋದೇ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಲೋನ್ ಯಾರು ತಗೊಳ್ತಾರಲ್ಲ, ಬಡ ರೈತ, ಆ ಬಡ ರೈತ ಬ್ಯಾಂಕಿಗೆ ಬಂದಿಲ್ಲ. ಅವನು ಯಾರ ಹತ್ರ ತಗೊಳ್ತಾನೆ ಅಂತಂದ್ರೆ, ಈ ಏನು ಕೀಟನಾಶಕ ಮಾರುವಂಥ, ಬೀಜಗಳನ್ನು ಮಾರುವಂಥ ಅಂಗಡಿಯಲ್ಲಿ ಲೋನ್ ತಗೋತಾನೆ. ನಾನು ರೈತ ಹೇಗೆ ಲೋನ್ ತಗೊಳ್ತಾನೆ ಅಂತ ಗೊತ್ತಿದೆ ನನಗೆ. ಅವನು ಹೇಳ್ತಾನೆ, ಸರ್ ಬೀಜ ನಮಗೆ ಬೇಕು ಅಂತ ಮೊದಲನೇ ದಿನ ಅಕೌಂಟ್ ಶುರು ಮಾಡ್ತಾನೆ. ಆ ಬೀಜಕ್ಕೆ ದುಡ್ಡು ಕೊಡಲ್ಲ, ಅವ್ನು ದುಡ್ಡು ಇಲ್ಲ ಅವನ ಹತ್ರ. ಮೊದಲನೇ ದಿನ ಅಕೌಂಟ್ ಶುರುವಾಗುತ್ತೆ. 2ನೇ ದಿನ ಒಂದು ತಿಂಗಳು ಬಿಟ್ಟು ಅವ್ನು ಕೀಟನಾಶಕ ಬೇಕು ಅಂತಾನೆ, ರಸಗೊಬ್ಬರ ಬೇಕು ಅಂತ ಒಂದು 3 ತಿಂಗಳಿಂದ ಬಿಟ್ಟು ಬರ್ತಾನೆ. ಒಟ್ಟು 6 ತಿಂಗಳದ್ದಾಗುತ್ತೆ. ಟೋಟಲ್ ಲೆಕ್ಕ ಹಾಕ್ತಾರಲ್ಲ, ಈ ಟೋಟಲ್ ಲೆಕ್ಕ ಹಾಕಿದ್ದಕ್ಕೆ 6 ತಿಂಗಳ ಬಡ್ಡಿ ಆ್ಯಡ್ ಆಗತ್ತೆ. ಅವನು ಕೊನೆ ಹಂತಕ್ಕೆ ಅವನು ಕೀಟನಾಶಕ 10,000 ರೂಪಾಯಿ ತಗೊಂಡಿದ್ರೆ ಅದಕ್ಕೆ 6 ತಿಂಗಳ ಬಡ್ಡಿ ಬೀಳುತ್ತೆ. ಯಾಕಂದ್ರೆ ಅವನಿಗೆ ತಾನು ಉಪಕಾರ ಮಾಡಿದ್ದೀನಿ ಅಂತ ಅಂಗಡಿಯವನಿಗೆ, ಇವನಿಗೆ ಏನಾದರೂ ಸರಿ ನನಗೆ ಅರ್ಜೆಂಟ್ ಇದೆ, ಬೆಳೆ ಬಂದ್ಮೇಲೆ ಕೊಡ್ತೀನಿ ಅನ್ನುವಂಥ ಇವನ ಪ್ರಜ್ಞೆ. ಇವನ ಸಾಲ ಮನ್ನಾ ಯಾವತ್ತಿಗೂ ಆಗಲ್ಲ. ಯಾಕೆಂದ್ರೆ ಅವನು ಲೀಗಲ್ ವೇಯಲ್ಲಿ ಸಾಲ ತಗೊಂಡಿದ್ದಲ್ಲ. ಈ ದೇಶದ 50% ಜನ ಇರೋದು ಹಿಂಗೆ. ಅವರು ಸಾಲ ಮನ್ನಾ ಯಾವತ್ತೂ ಆಗಲಿಲ್ಲ. ಆದರೆ ನರೇಂದ್ರ ಮೋದಿ ಬಂದ್ಮೇಲೆ ಜನ್ಧನ್ ಯೋಜನಾ ಅನ್ನೋದ್ರ ಮೂಲಕ ಒಂದು ಮಾತು ಹೇಳಿದ್ರು, ನಂಗೆ ಗೊತ್ತು ನೀವು ದುಡ್ಡಿಡಿ ಅಂದರೆ ಬ್ಯಾಂಕಿಗೆ ಬರೋದೇ ಇಲ್ಲ, 0 ಬ್ಯಾಲೆನ್ಸ್ ಅಕೌಂಟ್ ಮಾಡ್ರಪ್ಪ ಬನ್ನಿ ಅಂತ. ಪರಿಣಾಮ ಏನು ಗೊತ್ತೇನು? 96%ಗೂ ಹೆಚ್ಚು ಜನಕ್ಕೆ ಇವತ್ತು ಬ್ಯಾಂಕ್ ಅಕೌಂಟ್ ಇದೆಯಲ್ಲ. ಮೊದಲನೇ ಬಾರಿಗೆ ಎಕನಾಮಿಕ್ ಇನ್ಕ್ಲೂಸಿವ್ನೆಸ್ ಅಂತಂದ್ರಲ್ಲ ನರೇಂದ್ರ ಮೋದಿ, ಸಾಮಾನ್ಯವಾದ ಕೆಲಸ ಅಂದ್ಕೊಂಡಿದ್ದೀವ? ಎಕನಾಮಿಕ್ ಇನ್ಕ್ಲೂಸಿವ್ನೆಸ್ ಇಲ್ಲಿಗೆ ಮುಗಿಲಿಲ್ಲ. ನಾನು ರೆಕಾರ್ಡ್ಸನ್ನು ಸುಮ್ಮನೆ ಆಗಾಗ ನೋಡ್ತಿರ್ತೀನಿ. ನೆನ್ನೆಯ ರೆಕಾರ್ಡ್ ನನಗನ್ಸುತ್ತೆ, ಇದುವರೆಗೂ 5,13,000 ಕೋಟಿ ರೂಪಾಯಿಯಷ್ಟು 5,13,000 ಕೋಟಿ ರೂಪಾಯಿಯಷ್ಟು ಹಣ
ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಒಂದು ಪ್ರಶ್ನೆ ಇದೆ. ಅದು ರಾಜೀವ್ ಗಾಂಧಿ ಅವರು ಒಂದ್ಸಲ ಒಂದು ಮಾತು ಹೇಳಿರ್ತಾರೆ, ₹1 ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ಅದು ಕೆಳಗೆ ತಲುಪುವವರೆಗೆ 19 ಪೈಸಾ ಆಗಿರುತ್ತೆ ಅಂತ ರಾಜೀವ್ ಗಾಂಧಿ ಲೆಕ್ಕ ಹೇಳ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ ಭಾಷಣದಲ್ಲಿ, ಕೊನೆ ಭಾಷಣದಲ್ಲಿ ಹೇಳುವಂಥ ಮಾತದು. ಅಟಲ್ಜಿ ಹೇಳ್ತಾರೆ, ನಾನು ರಾಜೀವ್ ಗಾಂಧಿ ಅವ್ರನ್ನ ಕೇಳಿದೆ, ₹1 15 ಪೈಸಾ 19 ಪೈಸಾ ಹೆಂಗಾಗತ್ತೆ ರಾಜೀವ್ ಗಾಂಧಿ ಅವರೇ ಅಂತ ಕೇಳಿದ್ದಕ್ಕೆ ರಾಜೀವ್ ಗಾಂಧಿ ಹೇಳಿದ್ರಂತೆ, ಆ ರೂಪಾಯಿ ಹೋಗಬೇಕಾದಾಗ ಸವಿಯುತ್ತಾ ಹೋಗುತ್ತೆ ಅಂತ. ಅಟಲ್ಜಿ ಹೇಳ್ತಾರೆ, ರೂಪಾಯಿನ ಎಷ್ಟು ಸವಿಸಿಬಿಟ್ಟಿದ್ದೀರಿ ಅಂತಂದ್ರೆ, ನನ್ನ ಜೇಬ್ನಲ್ಲಿರೋ ₹1 ತೆಗೆದು ನೋಡಿದಾಗ ಅದು ಎಷ್ಟು ರೂಪಾಯಿ ಅಂತ ಗೊತ್ತಾಗದೇ ಇರೋಷ್ಟು ಸೌದು ಹೋಗಿದೆ, ಎಷ್ಟು ಹಾಳು ಮಾಡಿದ್ದೀರಿ ದೇಶನ ಅಂತ ಕೇಳ್ತಾರೆ ಅಟಲ್ಜಿ. ಆದರೆ ಮೊದಲನೇ ಬಾರಿಗೆ ರೂಪಾಯಿ ಸವಿತಾನೇ ಇಲ್ಲ. ಯಾಕೆ ಸವಿತಾ ಇಲ್ಲ ಅಂತಂದ್ರೆ ರೂಪಾಯಿ ನಡೀತಾನೆ ಇಲ್ಲ ಇವತ್ತು. ಅದು ನೇರವಾಗಿ ಎಲ್ಲಿಂದ ಎಲ್ಲಿಗೆ ಬರಬೇಕು ಅವನಿಗೆ ನೇರವಾಗಿ ಸಿಕ್ಬಿಟ್ಟಿರೋದ್ರಿಂದ ಮಿಡ್ಲ್ ಮ್ಯಾನ್ಗಳ ಕೈವಾಡವೇ ಇಲ್ಲ. ಹೀಗಾಗಿ ₹1 19 ಪೈಸಾ ಆಗೋ ಪ್ರಮೇಯವೇ ಇಲ್ಲ. ₹1 ಆಗಿರುತ್ತೆ, ಅದು 3 ತಿಂಗಳಿಗೆ ₹1 5 ಪೈಸಾ ಆಗುತ್ತೆ. ಯಾಕೆಂದ್ರೆ ಬ್ಯಾಂಕಲ್ಲಿ ಬಡ್ಡಿ ಬಂದಿರುತ್ತೆ ಅದಕ್ಕೆ. ₹1 ಜಾಸ್ತಿ ಮಾಡುವಂತ ಕೆಲಸ ಕಳೆದ 5 ವರ್ಷಗಳಲ್ಲಾಗಿದೆ. ಯಾರು ಮಾತಾಡಲಿಲ್ಲ. ಎಲ್ಲರೂ ಸಾಲ ಮನ್ನಾ ಮಾಡಬೇಕು ಅಂತ ಕೂತಿದ್ದಾಗ ನರೇಂದ್ರ ಮೋದಿ ಅವರು ಬೆಳೆ ವಿಮೆ ಮಾಡಿಸಿ, ಈ ಬೆಳೆ ವಿಮೆ ಕೊಡುವಂತ ಕಂಪನಿಗಳನ್ನು ತಯಾರು ಮಾಡ್ಕೊಳ್ಳೋಣ, ನಿಮ್ಮ ಬೆಳೆ ಲಾಸ್ ಆದ್ರೆ ಅದಕ್ಕೆ ವಿಮೆ ಸಿಗಲಿ ಅಂತಂದ್ರು. ಯಾಕೆ ಬೆಳೆ ವಿಮೆಗೋಸ್ಕರ ಯಾರು ಒಪ್ಕೊಳ್ಳಲ್ಲ ಗೊತ್ತಾ? ಬೆಳೆ ವಿಮೆ ಒಪ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಲ್ಲ. ಆ್ಯಂಡ್ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದು ಬೇಡ, ಈ ಪ್ರಾಬ್ಲಮ್ ಮುಂದೆ ವ್ಯಾಪಕವಾಗಿ ಹೇಗೆ ಮಾಡಬೇಕು ಅಂತ ಈ ಸಾಲವನ್ನು ತೀರಿಸಿ ಮನ್ನಾ ಮಾಡಿ 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 ಎಲ್ಲ ರಾಜ್ಯಗಳ ತಲೆ ಮೇಲಿರುವಂಥ ಸಾಲದ ಹೊರೆ ಎಷ್ಟಿದೆ ಅಂತಂದರೆ, ಒಂದು ದಿನ ಈ ಸಾಲದ ಹೊರೆ ಒಳಗೆ ಕುಸಿದು ಹೋಗ್ಬಿಡ್ತೀವಿ. ಆದರೆ ನರೇಂದ್ರ ಮೋದಿ ಈ ಥರದ ಸಾಲವನ್ನು ಯಾರಿಗೂ ಮನ್ನಾ ಮಾಡುವ ಸ್ಥಿತಿಯೇ ಇಲ್ಲ. ಬದಲಿಗೆ ನಿಮ್ಮ ಟೋಟಲ್ ಜೀವನವನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಆಯುಷ್ಮಾನ್ ಭಾರತವನ್ನು ತಂದು ಈ ದೇಶದ ಕೋಟ್ಯಂತರ ಜನರ ಆರೋಗ್ಯದ ಕುರಿತಂತೆ ಗಮನ ಹರಿಸ್ತೀವಿ ಅಂತಂದ್ರಲ್ಲ. ಅವರನ್ನು ನಂಬೋದು ಭಾಳ ವಿಚಿತ್ರ. ನಂಗೆ ಗೊತ್ತು ನಾವೆಲ್ಲರೂ ಎಷ್ಟು ನಂಬ್ತೀವಿ ಅವರನ್ನು ಅಂತಂದರೆ, ಈ ಪರಿಯ ನಂಬಿಕೆ ಉಳ್ಳಂಥ ವ್ಯಕ್ತಿ ನನ್ನ ಜೀವಮಾನದಲ್ಲಿ ಮತ್ತೊಬ್ಬರನ್ನ ನೋಡಿರಲಿಲ್ಲ ಅಂತ ಜನ ಇಷ್ಟು ನಂಬೋದನ್ನು. ಕೋಟ್ಯಂತರ ಜನ ನಂಬ್ತಾರಲ್ಲ. ಹೇಗೆ ನಂಬ್ತಾರೆ ಗೊತ್ತೇನು? ನರೇಂದ್ರ ಮೋದಿ ಸುಮ್ಮನೆ ಕೇಳ್ಕೊಂಡ್ರು, ಯಾರೋ ಒಂದು ಹಳ್ಳಿಯಲ್ಲಿ ಒಂದು ಹೆಂಗಸು ಪಾಪ ಒಲೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ, ನೀವು ಸಬ್ಸಿಡಿ ತೊಗೊಂಡ್ರೆ ಆ ಹೆಣ್ಮಗಳಿಗೆ ಎಷ್ಟು ಕಷ್ಟ ಆಗುತ್ತೆ, ನೀವು ಗ್ಯಾಸ್ ಸಬ್ಸಿಡಿ ಬಿಡಿ ಅಂತಂದರೆ 1 ಕೋಟಿ ಜನ ವಿತಿನ್ ನೋ ಟೈಮ್ ಗ್ಯಾಸ್ ಸಬ್ಸಿಡಿ ಬಿಟ್ರಲ್ಲ. 1 ಕೋಟಿ ಜನ ಗ್ಯಾಸ್ ಸಬ್ಸಿಡಿ ಬಿಡೋದು ಅಂದರೆ ಅರ್ಥ ಏನು ಗೊತ್ತೇನು? 1 ಕೋಟಿ ಫ್ಯಾಮಿಲಿಗಳು ನಮ್ಗೆ ಈ ಸಬ್ಸಿಡಿ ಬೇಡ ಅಂತ ₹100 ಎಕ್ಸ್ಟ್ರಾ ಸಿಕ್ಕಿದ್ರೆ ನನ್ನ ಹೆಸರಲ್ಲಿ ಇರಲಿ ಅಂತ ಅಕೌಂಟ್ ನಂಬರ್ ಕೊಟ್ಟು ಬರೋ ನಾವು ಸಬ್ಸಿಡಿ ಬೇಡ ಅಂತ ಬಿಡ್ತೀವಿ ಅಂತಂದರೆ, ಪ್ರತಿ ತಿಂಗಳು ₹400 ಬಿಡ್ತೀವಿ ಅಂತಂದರೆ, ವರ್ಷಕ್ಕೆ ₹5,000 ನರೇಂದ್ರ ಮೋದಿಯವರಿಗೋಸ್ಕರ ರಾಷ್ಟ್ರಕ್ಕೆ ಸಮರ್ಪಿಸ್ತೀವಿ ಅಂತಂದರೆ, ಈ ಮನುಷ್ಯನ ಮೇಲಿರುವಂಥ ಶ್ರದ್ಧೆ ಎಂಥದ್ದು ಈ ದೇಶಕ್ಕೆ ಅಂತ. ಅದಾದಮೇಲೆ ಆ ಮನುಷ್ಯ ಏನು ಮಾಡಿದ್ರು ಗೊತ್ತಾ? ಆಮೇಲೆ ಕಂಡೀಷನ್ ಹಾಕಿದರು. ಯಾರು ಬಿಟ್ಟರು ಅವ್ರಿಗೆ ಧನ್ಯವಾದ, ಯಾರು ಬಿಡಲಿಲ್ವೋ ನಿಮ್ಮ ಇನ್ಕಮ್ ಇದಕ್ಕಿಂತ ಜಾಸ್ತಿ ಇದ್ದರೆ ನೀವು ಇದನ್ನು ಬಿಡಬೇಕು ಅಂತ ಹೇಳಿ ಏನು ಮಾಡಿದ್ರು ಗೊತ್ತಾ? ಈ ದೇಶದಲ್ಲಿ ಯಾವ್ಯಾವ ಹೆಣ್ಮಕ್ಳು ಹಳ್ಳಿಗಳಲ್ಲೂ ಕೂಡ ಕಟ್ಟಿಗೆ ಉಪಯೋಗಿಸಿ ಒಲೆ ಉರಿಸ್ತಾ ಇದ್ರೋ ಅವ್ರ ಕೈಗೆಲ್ಲ ಸಿಲಿಂಡರ್ ಕೊಟ್ಟು ನೀವಿನ್ನು ಮುಂದೆ ಚೆನ್ನಾಗಿರುವಂಥ ಅಡುಗೆ ಮಾಡಿ ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ ಅಂತ ಹೇಳುವಂಥ ಸಿಟಿಸನ್ ಕಾನ್ಷಿಯಸ್ನೆಸ್ ಅಂತ ಅಂದ್ಕೊಟ್ರಲ್ಲ, ಅದು ಈ ದೇಶದ ಪ್ರಧಾನಿ ಮಾಡಿದ್ರು ಅಂತ. ಮಿತ್ರ, ಇಷ್ಟೇ ಆಗ್ಬಿಟ್ರೆ ಬಹುಶಃ ನನಗೆ ಭಾಳ ಜನ ಭಾಳ ಮಜಾ ಇದ್ದಾರೆ ನಮ್ಮ ಜನ. ನೀವು ನರೇಂದ್ರ ಮೋದಿ ಹಿಂಗೆ ಜನರಿಗೆ ಬಿಡಿ ಸಾರ್ ಮಾಡಿದ್ದು, ದೇಶದ ಮೇಲೆ ಏನು ಮಾಡಿದ್ರು, ಜಗತ್ತಿನಲ್ಲಿ ಏನು ಮಾಡಿದ್ರು ಅಂತ ಕೇಳ್ತಾರೆ. ನೀವು ಜಗತ್ತಿಂದ ಹೇಳಿ, ಎಲ್ಲ ತಿರುಗಾಡ್ಕೊಂಡೇ ಇದ್ರು, ನಮ್ಮ ಜನಕ್ಕೆ ಏನು ಮಾಡಿದ್ರು ಅಂತ ಕೇಳ್ತಾರೆ. ನಮ್ಮ ಜನ ಭಾಳ ವಿಚಿತ್ರವಾಗಿದ್ದಾರೆ. ಅದಕ್ಕೆ ನಾನು ಮೊದಲು ಜನರಿಗೆ ಮಾಡಿದ್ದೇನು ಅಂತ ಹೇಳಿಬಿಟ್ರೆ ಮುಗಿದೋಗ್ಬಿಡುತ್ತೆ ಅವ್ರ ಕತೆ. ಆದರೆ ವಾಸ್ತವ ಏನು ಗೊತ್ತೇನು? ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಇವತ್ತು ಸಿಕ್ಕಿರುವಂಥ ಮೌಲ್ಯ ಬಹುಶಃ ಹಿಂದೆಂದೂ ಇತ್ತು ಅಂತ ನಾನಂತೂ ಭಾವಿಸೋದು. ಹಿಂದೆಂದೂ ಅಂದರೆ ಸ್ವಾತಂತ್ರ್ಯ ನಂತರ. ಅದಕ್ಕಿಂತ ಮುಂಚೆ ಭಾರತದ ಗೌರವ ತುಂಬ ಜೋರಾಗಿತ್ತು. ಮಿತ್ರರೆ, ಅಮೇರಿಕಾ ನಾವು ಎಷ್ಟು ಅನಿವಾರ್ಯವಾಗಿದ್ದೀವಿ ಇವತ್ತು ಅಮೇರಿಕಾಕ್ಕೆ ಅಂದರೆ, ಒಂದು ಕಾಲಕ್ಕೆ ಅಮೇರಿಕಾ ನಮ್ಗೆ ಅನಿವಾರ್ಯ ಆಗಿತ್ತಲ್ಲ, ಇವತ್ತು ನಾವು ಅಮೇರಿಕಾಕ್ಕೆ ಅನಿವಾರ್ಯ ಆಗಿದ್ದೀವಿ. ಇರಾನ್ ಜೊತೆ ನಮ್ಮದೊಂದು ಒಪ್ಪಂದ ಇದೆ. ನಮ್ಗೆ ಅತ್ಯಂತ ಹೆಚ್ಚು ತೈಲ ಕೊಡೋರು ಇರಾನ್. ಈ ಇರಾನ್ ಜೊತೆ ಒಪ್ಪಂದ ಮಾಡ್ಕೊಂಡಿರೋ ಭಾರತ ಹೆಂಗೆ ಮಾಡ್ಕೊಂಡಿದೆ ಅಂತಂದರೆ, ನಾವು ಇನ್ನು ಮುಂದೆ ಡಾಲರ್ ಕೊಡಲ್ಲ, ನಾವು ನಿಮಗೆ ರೂಪಾಯಿ ಕೊಡ್ತೀವಿ ಅಂತಂದ್ರೆ ಇರಾನ್ ಸೆಟ್ ಫೈನ್, ರೂಪಾಯಿ ಕೊಡಿ. ಈ ದೇಶದ ಪ್ರಧಾನಿ ಹೇಳಿದ್ರು, ರೂಪಾಯಿ ಎಲ್ಲ ಇನ್ನು ಮುಂದೆ ಅಕ್ಕಿ ಕೊಡ್ತೀವಿ, ನಮ್ಮ ಹತ್ರ ಅಕ್ಕಿ ಭಾಳ ಇದೆ ಸ್ಟಾಕು, ನಾವು ಅಕ್ಕಿ ಕೊಡ್ತೀವಿ, ನೀವು ಎಣ್ಣೆ ಕೊಡಿ, ನಿಮ್ಗೆ ಹೇಗಿದ್ರು ಅಕ್ಕಿ ಬೇಕು ಅಂತ. ಇರಾನ್ ಸೆಟ್ ಫೈನ್. ಅಮೆರಿಕ ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಬಂತು. ಗಲಾಟೆ ಬಂದ ತಕ್ಷಣ ಅಮೆರಿಕ ಹೇಳ್ತು, ನಮಗೂ ಇರಾನ್ಗೂ ಆಗಲ್ಲ, ಜಗತ್ತಿನಲ್ಲಿ ಯಾರೂ ಕೂಡ ಇರಾನ್ ಜೊತೆ ಒಪ್ಪಂದ ಮಾಡ್ಕೋಬಾರ್ದು, ಮಾಡಿರೋ ಒಪ್ಪಂದವನ್ನು ಮುರಿದು ಹಾಕ್ಕೋಬೇಕು, ಇಲ್ಲದ್ರೆ ನಂಗೆ ಕೋಪ ಬರುತ್ತೆ ಅಂತ. ಇಂಡಿಯಾ ಸೈಡ್ ನಿಂಗೆ ಕೋಪ ಬರುತ್ತೆ ಅಂತ ಮುರಿದು ಹಾಕೊಳ್ಳಿಕ್ಕೆ ಆಗಲ್ಲ, ನಮ್ಮದು ಒಪ್ಪಂದ ಭಾಳ ದೀರ್ಘಕಾಲದ್ದು ಅಂತಂದರೆ ಅಮೆರಿಕ ಹೇಳ್ತು, ಎಕ್ಸೆಪ್ಟ್ ಯು. ಹೇಗಿದೆ ಇದು? ಹೌ ಇಸ್ ದಿಸ್ ಪಾಸಿಬಲ್? ಅನೇಕ ಬಾರಿ ನಾವು ಪ್ರಶ್ನೆ ಮಾಡ್ತಿರ್ತೀವಲ್ಲ, ನಮಗೆ ನಾವೇ ಕೇಳ್ಕೊಳ್ತೀವಿ. ನರೇಂದ್ರ ಮೋದಿ ಸಿಕ್ಕಾಪಟ್ಟೆ ಓಡಾಡ್ತಾರಪ್ಪ, ಇಂಟರ್ನ್ಯಾಷನಲ್ಲು ಅದು ಇದು ಅಂತ ತಿರುಗಾಡ್ತಿರ್ತಾರೆ ಅಂತ. ನೆನ್ಪಿಟ್ಕೊಳ್ಳಿ, ಮನಮೋಹನ್ ಸಿಂಗರು ತಮ್ಮ 2ನೇ ಅವಧಿಯಲ್ಲಿ ಎಷ್ಟು ದಿನಗಳ ಕಾಲ ವಿದೇಶ ಪ್ರವಾಸ ಮಾಡಿದ್ದಾರೋ, ನರೇಂದ್ರ ಮೋದಿ ಅವರ ಪ್ರವಾಸವೂ ಅಷ್ಟೇ ಇದೆ. ಆದರೆ ಮನಮೋಹನ್ ಸಿಂಗರಿಗಿಂತ 3 ಪಟ್ಟು ಹೆಚ್ಚು ರಾಷ್ಟ್ರಗಳ ವಿಸಿಟ್ ಮಾಡಿದ್ದಾನೆ ಈ ಮನುಷ್ಯ ಅಷ್ಟೇ ದಿನದಲ್ಲಿ.
ಆ ರಾಷ್ಟ್ರಗಳು ಹೇಗೆ ಅಂತಂದ್ರೆ ಎಲ್ಲರ ಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ. ಇಸ್ರೇಲಿಗೆ ಹೋದ ಕೆಲವೇ ವಾರಗಳಲ್ಲಿ ನರೇಂದ್ರ ಮೋದಿ ಪ್ಯಾಲೆಸ್ತೈನಿಗೆ ಹೋಗ್ತಾರೆ. ಇಟ್ ವಾಸ್ ಜಸ್ಟ್ ಇಂಪಾಸಿಬಲ್. ಪ್ಯಾಲೆಸ್ತೈನಿಗೆ ಹೋಗೋದು ಹೇಗೆ ಗೊತ್ತಾ? ನರೇಂದ್ರ ಮೋದಿ ಹೋಗೋದು ಜೋರ್ಡಾನಿನ ಅಲ್ಲಿನ ರಾಜ ಅಥವಾ ಅಲ್ಲಿನ ಪ್ರಮುಖನ ಹೆಲಿಕಾಪ್ಟರ್ಲ್ಲಿ ಹೋಗ್ತಾರೆ. ಬೇರೆದನ್ನು ಕೊಡ್ಲಿಕ್ಕೆ ನಂಗೆ ಧೈರ್ಯ ಇಲ್ಲ. ಯಾಕೆ ಅಂತಂದರೆ ಯಾರು ಬೇಕಿದ್ರೂ ಅಟ್ಯಾಕ್ ಮಾಡ್ಬೋದು, ನಂದು ತುಂಬ ಸೆಕ್ಯೂರ್ಡ್ ಹೆಲಿಕಾಪ್ಟರ್ ಆಗಿರೋದು, ಅದನ್ನು ತೊಗೊಂಡು ಹೋಗು ಅಂತ ಆತ ಹೇಳ್ತಾನೆ. ನಿನ್ನ ಜೀವದ ರಕ್ಷಣೆ ನನಗೆ ಭಾಳ ಇಂಪಾರ್ಟೆಂಟು ಅಂತ ಇಸ್ರೇಲ್ನ ಏರ್ಫೋರ್ಸು ತನ್ನ 2 ವಿಮಾನಗಳನ್ನು 2 ರಕ್ಷಣೆಯಾಗಿ ಕೊಟ್ಟುಕೊಂಡು ಪ್ಯಾಲೆಸ್ತೈನಲ್ಲಿ ಇಳಿಸುತ್ತೆ. ನಾನು ಪ್ಯಾಲೆಸ್ತೈನ್ನ ಪತ್ರಿಕೆಗಳನ್ನು ಅವಾಗೆಲ್ಲ ಓದ್ತಿದ್ದೆ. ಸುಮ್ಮನೆ ಯೋಚನೆ ಮಾಡಿ, ಭಾರತಕ್ಕೆ ಅಮೆರಿಕಾದ ಅಧ್ಯಕ್ಷ ಬಂದು ಒಂದು 3 ತಿಂಗಳಾದ್ಮೇಲೆ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಪಾಕಿಸ್ತಾನ ಗ್ರೇಟ್ ಅಂದ್ಬಿಟ್ರೆ ಹೆಂಗೆ ಕಷ್ಟ ಆಗ್ಬೇಡ ನಮಗೆ. ಇಸ್ರೇಲ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಿದ್ರೆ, ಇಸ್ರೇಲ್ನ ಒಂದು ಪತ್ರಿಕೆ ಎಡಿಟೋರಿಯಲ್ ಏನು ಬರೀತಾ ಗೊತ್ತಾ? ನರೇಂದ್ರ ಮೋದಿ ಇತ್ತೀಚೆಗೆ ಇಸ್ರೇಲಿಗೆ ಹೋಗಿದ್ರು ಗೊತ್ತಿದೆ ನಮಗೆ, ಆದರೆ ಅವ್ರನ್ನ ನಾವು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಮತ್ತು ಇಸ್ರೇಲ್ ನಡುವೆ ಕಿತ್ತಾಟಕ್ಕೆ ಹಚ್ಚಬೇಕು ಅಂತ ಎಲ್ಲರೂ ಟ್ರೈ ಮಾಡ್ತಿದ್ರೆ ಶಾಂತಿಯನ್ನು ಬಯಸಿ ಪ್ಯಾಚಪ್ ಮಾಡುವಂಥ ತಾಕತ್ತಿರೋದು ಇಂಡಿಯಾಕ್ಕೆ ಮಾತ್ರ. ಅದಕ್ಕೆ ಆ ದೇಶದ ಪ್ರಧಾನಿಯನ್ನು ವೆಲ್ಕಮ್ ಮಾಡ್ತಿದ್ದೀವಿ ಅಂತ. ಇದು ಕೆಪಾಸಿಟಿ ಅಂತ. ಮಿತ್ರ, ನಂಗೆ ಆಶ್ಚರ್ಯ, ನರೇಂದ್ರ ಮೋದಿ ಅವರನ್ನು ಇಲ್ಲಿರೋ ಕಾಂಗ್ರೆಸ್ಸು ಮುಸ್ಲಿಂ ವಿರೋಧಿ ಅನ್ನತ್ತೆ. ಆದರೆ ನರೇಂದ್ರ ಮೋದಿ ಅವರಿಗೆ ದುಬೈಯಲ್ಲಿ, ಸೌದಿಯಲ್ಲಿ, ಒಮನ್ನಲ್ಲಿ ಸಿಗೋ ಗೌರವ ಎಂಥದ್ದು ಗೊತ್ತೇನು? ಒಮನ್ನಲ್ಲಿ ನರೇಂದ್ರ ಮೋದಿಯವರು ಇಂಡಿಯನ್ ಡಯಾಸ್ಪೋರಾದ ಎದುರುಗಡೆ ಭಾಷಣ ಮಾಡ್ಲಿಕ್ಕೆ ನಿಂತ್ಕೊಂಡ್ರೆ ಒಮನ್ನಲ್ಲಿರುವ ಭಾರತೀಯರು ಈಗಲೂ ಕಾಲರ್ ಟೈಟ್ ಮಾಡ್ಕೊಂಡು ಹೇಳ್ತಾರೆ, ಸರ್, ನಮ್ಮ ಶೇಖು ತಾನು ಮಾತ್ರ ಭಾಷಣ ಮಾಡುವಂಥ, ಜಗತ್ತಿನ ಯಾವ ರಾಷ್ಟ್ರ ನಾಯಕರಿಗೂ ಇದುವರೆಗೂ ಬಿಟ್ಕೊಡದೇ ಇರುವಂಥ ಆ ಕ್ಯಾಬಿನ್ನ ನರೇಂದ್ರ ಮೋದಿ ಅವರಿಗೆ ಬಿಟ್ಕೊಟ್ಟು ಇಲ್ಲಿಂದ ನೀವು ಮಾತಾಡಿ ಅಂತ ಕೇಳಿದ್ರು ಸರ್. ಮೊದಲನೇ ಬಾರಿಗೆ ಇದಾಗಿದ್ದು ನಮಗೆಲ್ಲ ಎಷ್ಟು ಹೆಮ್ಮೆ ಸರ್ ಅವತ್ತು ಅಂತ. ಎಷ್ಟು ವಿಚಿತ್ರವಾದ ಸಂಗತಿ ಅಂತಂದರೆ, ಸೌದಿಯ ಒಬ್ಬ ಬಹುಶಃ ಆತ ವಿದೇಶಾಂಗ ಸಚಿವನೇ ಇರಬೇಕು, ಆತ ಮೊನ್ನೆ ಮಾತಾಡ್ತಾ ಹೇಳ್ತಾನೆ, ನರೇಂದ್ರ ಮೋದಿ ಅಂತ ಲೀಡರ್ ನಾನು ನೋಡಲಿಲ್ಲ. ಅವನು ಹೇಳೋದು ಸೌದಿಯವನು. ಯಾಕೆ ಅಂತ ಕೇಳಿದರೆ, ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆದಾಗ ಜಗತ್ತಿನ ಅನೇಕ ರಾಷ್ಟ್ರಗಳವರು ಅವ್ರ ಪಾಡಿಗೆ ಅವರಿದ್ದರು. ಟ್ರಂಪ್ 1-2 ಸಲ ನನ್ನ ಜೊತೆ ಮಾತಾಡಿದರು. ಆದರೆ ನರೇಂದ್ರ ಮೋದಿ 3 ಬಾರಿ ಪರ್ಸ್ನಲಿ ತಾವೇ ಕಾಲ್ ಮಾಡಿ, ನನ್ನ ದೇಶದ ಜನ ಸಂಕಟದಲ್ಲಿದ್ದಾರೆ, ಇದು ನಾನು ಸಹಿಸ್ಕೊಳ್ಳೋಕ್ಕಾಗಲ್ಲ, ದಯಮಾಡಿ ಇದನ್ನು ನೀವು ಕಡಿಮೆ ಮಾಡಲೇಬೇಕು, ಇದಕ್ಕೇನಾದರೂ ಸೊಲ್ಯೂಷನ್ ತರಲೇಬೇಕು ಅಂತ 3 ಸಲ ಮಾತಾಡಿದರು. ಈಸ್ ಅ ವಂಡರ್ಫುಲ್ ಲೀಡರ್ ಅಂತ ಸೌದಿ ಅರೇಬಿಯಾದ ಸಚಿವ ಮಾತಾಡ್ತಾನಲ್ಲ. ಯಾವ ಪರಿ ವಿಶೇಷವಾದ ಸಂಗತಿ ಇದು ಅಂತ. ಇವತ್ತು ನಮ್ಮ ಪರಿಸ್ಥಿತಿ ಹೇಗೆ ಅಂತಂದ್ರೆ, ಮೊದಲೆಲ್ಲ ಪಾಕಿಸ್ತಾನದ ವಿರುದ್ಧ ನಾವು ಮಾತಾಡ್ತಿದ್ವಲ್ಲ, ಹೆಂಗಿದ್ವಿ ಗೊತ್ತೇನು? ಪಾಕಿಸ್ತಾನ ಅನ್ಕೊಂಡ್ರೆ ಕೂಗೋದು, ಗಲಾಟೆ ಮಾಡೋದು, ಅಲ್ಲಿ ಧ್ವಜ ಆಯಿತು, ಇದಾಯಿತು, ಅದಾಯಿತು ಇಷ್ಟೇ. ಇವತ್ತು ನಾವು ಪಾಕಿಸ್ತಾನದ ವಿರುದ್ಧ ಕೂಗಾಡೋಂಗಿಲ್ಲ ಅಂದರೆ ಪಾಕಿಸ್ತಾನನೇ ಕೂಗಾಡ್ತಾ ಇಲ್ಲ ಪಾಪ. ನಾನು ತಮಾಷೆ ಮಾಡ್ತಿರ್ತೀನಿ, ನಾವು ಇನ್ನೊಂದು 2 ವರ್ಷ ಕಳೆದ್ರೆ ಚಂದ್ರನ ಅಂಗಳಕ್ಕೆ ಜೀವಂತ ಮನುಷ್ಯನನ್ನು ಕಳಿಸೋದಕ್ಕೆ ತಯಾರಿ ಮಾಡ್ತಿದ್ರೆ, ಪಾಕಿಸ್ತಾನ ಕಾಶ್ಮೀರದ ಅಂಗಳಕ್ಕೆ ಮನುಷ್ಯನನ್ನು ಕಳಿಸೋದಕ್ಕೆ ಇನ್ನೂ ಒದ್ದಾಡ್ತಾ ಇದೆ ಅಂತ. ಅದರ ಪರಿಸ್ಥಿತಿ ಹಂಗಿದೆ. ಕಾಶ್ಮೀರದ ಸ್ಥಿತಿ ಹೇಗೆ, ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಗೊತ್ತೇನು? ಮೊನ್ನೆ ತಾನೇ ಅಮೆರಿಕ ಹೇಳಿದೆ, ನಿನಗೆ 1 ಪೈಸಾ ಸಾಲ ಕೊಡಲ್ಲ ನಾನು. ಅಷ್ಟೇ ಅಲ್ಲ, ಇದುವರೆಗೂ ಕೊಟ್ಟಿರೋ ಅಷ್ಟು ಸಾಲ ವಾಪಸ್ ತಗೋತೀನಿ, ರೆಡಿಯಾಗಿರುವಂಥ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ ಅಂತ. ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ದಿಮಾಕಿನಿಂದ ಮೆರಿತಾ ಇದ್ದ ಪಾಕಿಸ್ತಾನ ಇಂಡಿಯಾಕ್ಕೆ ಏನು ಕೇಳ್ಕೊಂಡಿದೆ ಗೊತ್ತಾ? ಇನ್ಫ್ಯಾಕ್ಟ್ ಬಾಜ್ವಾ ಸೈನಿಕ ಅಧಿಕಾರಿ ಕೇಳ್ಕೊಂಡಿದ್ದಾನೆ, ಸೈನಿಕ ಮುಖ್ಯಸ್ಥ ಕೇಳ್ಕೊಂಡಿದ್ದಾನೆ, ಪ್ಲೀಸ್ ಸ್ಪೀಕ್ ಟು ಅಸ್. ಒಂದ್ಸಲ ಮಾತಾಡಿ ನಮ್ಮ ಜೊತೆ. ಯಾಕೆಂದರೆ ಜಗತ್ತು ಹೇಳಿದೆ, ಇಂಡಿಯಾ ಜೊತೆ ಮಾತಾಡಲಿಲ್ಲ ಅಂದರೆ ನಯಾ ಪೈಸೆ ಕಿಮ್ಮತ್ತಿಲ್ಲ ನಿನಗೆ, ನಿನ್ನ ಮಾತು ಯಾರು ಆಡ್ಸಲ್ಲ, ಮೊದಲು ಇಂಡಿಯಾ ಜೊತೆಗೆ ಮಾತಾಡು ಅಂತ ಪಾಕಿಸ್ತಾನಕ್ಕೆ ತಾಕೀತು ಮಾಡುವ ಪರಿಸ್ಥಿತಿ ಬಂದಿದೆಯಲ್ಲ. ನಾವು ಏನೇನು ಅನ್ಕೊಂಡಿದ್ವೋ ಎಲ್ಲ ಮುಗಿದೋಯ್ತಲ್ಲ. ನನಗೆ ಯಾವಾಗಲೂ ಅನಿಸ್ತಿತ್ತು, ಚೀನಾ ಮಟ್ಟ ಹಾಕೋದು ಯಾವಾಗ ಅಂತ. ಚೀನಾ ಹೆಂಗಾಗಿದೆ ಗೊತ್ತಾ? ಚೀನಾ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನನ್ನ ಪತ್ರಿಕೆ ಬರೆದಿದೆ, ಅಮೆರಿಕಾನ ಎದುರಿಸಬೇಕು ಅಂತಂದರೆ ಏಷ್ಯಾದಲ್ಲಿ ನಾವೆಲ್ಲರೂ ಜೊತೆಯಾಗಿರಬೇಕು, ಇಂಡಿಯಾ ನನಗೆ ಸಹಕಾರ ಮಾಡಬೇಕು ಅಂತ ನಮ್ಮನ್ನು ಕೇಳ್ಕೊಂಡಿದೆ. ಇದೆಲ್ಲ ಯಾಕೆ ಗೊತ್ತಾ? ಇಂಟರ್ನ್ಯಾಷನಲ್ ಪಾಲಿಸಿಯಲ್ಲಿ ಭಾರತದ ಬದಲಾಗಿರುವಂಥ ನೀತಿಗಳಿವೆಯಲ್ಲ, ಅದೇ ಗ್ರೇಟ್ನೆಸ್ ಅಂತ. ಯಾಕಿದು 50 ವರ್ಷದಿಂದ ಹಿಂದೆ ಆಗಲಿಲ್ಲ? ಯಾಕಿದು ಸ್ವಾತಂತ್ರ್ಯ ಬಂದಾಕ್ಷಣ ಆಗಲಿಲ್ಲ ಅಂತಂದರೆ, ಈ ದೇಶದಲ್ಲಿ ಪಾಲಿಸಿ ಮಾಡಲಿಕ್ಕೆ ಯಾರು ಕೂತಿದ್ರೋ ಅವರಿಗೆ ಭಾರತ ಅತ್ಯಂತ ಶ್ರೇಷ್ಠ ಅನ್ನೋದು ಅವ್ರು ನಂಬಿರಲಿಲ್ಲ. ಯಾವಾಗ ನನಗೇ ನಂಬಿಕೆ ಇಲ್ವೋ, ನಾನು ನನ್ನ ದೇಶವನ್ನು ಎತ್ತಿರ ತೊಗೊಂಡೋಗಿ ಕೂರಿಸ್ಕೊಳ್ಳೋದು ಹೇಗೆ? ಜಗತ್ತಿನ ಮುಂದೆ ತಲೆ ತೆಗೆಸ್ಕೊಂಡು ನಿಂತಿರ್ತೀನಿ ಅಷ್ಟೇ. ನಾನು ಮೊದಲನೇ ಬಾರಿಗೆ ಶಾಸ್ತ್ರಿ ಬಂದಾಗ ಒಂದು ಅದ್ಭುತವಾದ ಚಿಂತನೆಗಳು ಯಾಕೆ ಬಂದಿತ್ತು ಅಂದರೆ, ಅವ್ರಿಗೆ ಗೊತ್ತಿತ್ತು ನನ್ನ ಭಾರತ ಎಲ್ಲರಿಗಿಂತಲೂ ಶ್ರೇಷ್ಠ ಅಂತ. ಆ ರಾಷ್ಟ್ರಭಕ್ತಿ ಇತ್ತಲ್ಲ, ಅದೀಗ ಓತಪ್ರೋತವಾಗಿ ವಾಪಸ್ ಹರಿತಾ ಇದೆ. ಹೀಗಾಗಿ ಯಾರ್ಯಾರು ಈ ದೇಶದಲ್ಲಿ ಇವತ್ತು ಬುದ್ಧಿಜೀವಿಗಳು ಅಂತ ತಮ್ಮನ್ನು ತಾವು ಕರೆಸ್ಕೊಳ್ತಾ ಇದ್ರೋ, ತಮ್ಮನ್ನು ತಾವು ಪ್ರಗತಿಪರರು ಅಂತ ಭಾವಿಸ್ಕೊಳ್ತಿದ್ರೋ, ಇವತ್ತು ಅಂಡು ಸುಟ್ಟವ್ರ ಥರ ಆಡ್ತಿರೋದ್ರ ರೀಸನ್ ಏನು ಅಂತಂದರೆ, ಹೀಗೆ ಇನ್ನೇನಾದರೂ ಮುಂದುವರೆದ್ರೆ ಈ ದೇಶವನ್ನು ನಾವು ಇವರ ಕೈಯಿಂದ ವಾಪಸ್ ತೆಕ್ಕೊಳ್ಳೋಕ್ಕಾಗಲ್ಲ, ಭಾರತ ವಿಶ್ವಗುರು ಆಗೋದನ್ನು ತಡೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಟೆನ್ಷನ್ ಶುರುವಾಗಿದೆ ಅವರಿಗೆ. ಇದು ಜೀವನ್ ಮರಣದ ಹೋರಾಟ ಅಂತ. ಹೀಗಾಗಿ ಯಾವಾಗಲಾದರೂ ಪ್ರಕಾಶ್ ರಾಜ್ ಮಾತಾಡ್ತಿರ್ಬೇಕಾದ್ರೆ BP ರೈಸ್ ಮಾಡ್ಕೋಬೇಡಿ.
ಪ್ರಕಾಶ್ ರಾಜ್ ಮಾತಾಡ್ತಿರುವಾಗ ಕೂಲಾಗಿರಿ, ಅವನ ಮಾತಿನಲ್ಲಿ ಅವರಿಗೆ ಸುಡ್ತಾ ಇರೋದು ಗೊತ್ತಾಗುತ್ತಲ್ಲ, ಉರಿ ಆಗ್ತಾ ಇರೋದು ಗೊತ್ತಾಗುತ್ತಲ್ಲ. ಆ ಉರಿ ಆಗ್ತಾ ಇದೆ ಅಂದರೆ ಅಲ್ಲಿ ಕೂತಿರುವಂಥ ನರೇಂದ್ರ ಮೋದಿ ಪರ್ಫೆಕ್ಟಾಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಏಟ್ ಕೊಡಬೇಕೋ ಅಲ್ಲಲ್ಲೇ ಏಟ್ ಕೊಡ್ತಿದ್ದಾರೆ ಅಂತ ಅವ್ರ ಮುಖಗಳಲ್ಲಿ ಗೋಚರವಾಗ್ತಿರುತ್ತೆ ಅಂತ. ನನಗೆ ಆ್ಯಕ್ಚುಲಿ ಅವ್ರು ಮಾತಾಡ್ತಿರುವಾಗೆಲ್ಲ ಭಾಳ ಖುಷಿ. ವಾಹ್, ನಿಮ್ಗೆ ಆಗ್ತಿರೋ ನೋವಿನ ಅರ್ಥ ಆಗ್ತಿದೆಯಲ್ಲ ಅಂತ. ನಾನು ಅದಕ್ಕೆ ಯಾವಾಗಲೂ ತಮಾಷೆ ಮಾಡ್ಕೊಳ್ತೀನಿ ಇದನ್ನು. ಅವ್ರು ಮಾತಾಡಿದಷ್ಟು ಅವ್ರಿಗೆ ಆಗ್ತಿರುವ ಸಂಕಟದ ಅನಾವರಣಗೊಳ್ತಿರುತ್ತೆ ಅಂತ. ಮತ್ತು ಈ ಸಂಕಟ ಇಲ್ಲಿಗೆ ನಿಲ್ಲಬಾರ್ದು. ನರೇಂದ್ರ ಮೋದಿಯವರು ಇನ್ನೂ ಅನೇಕ ವರ್ಷಗಳ ಎಸ್.ಎಲ್. ಭೈರಪ್ಪನವ್ರು ಹೇಳಿದ್ರು ಒನ್ ಟರ್ಮಲ್ಲಿ 2 ಟರ್ಮ್ ಆದರೂ ಬೇಕು ಅಂತ ಎಸ್.ಎಲ್. ಭೈರಪ್ಪನವ್ರು ಹೇಳಿದ್ರು, ನಾನಲ್ಲ. ಸೊ ಅವರು 2 ಟರ್ಮ್ ಆದರೂ ಆಗಬೇಕು ಅಂತ ಅವರೆಲ್ಲ ಹೇಳ್ತಾರಲ್ಲ. ಇದ್ರ ಹಿನ್ನೆಲೆ ಏನು ಅಂತಂದರೆ ಮತ್ತೆ ಭಾರತವನ್ನು ಸಮಗ್ರ ಸ್ಥಿತಿಗೆ ಕೊಂಡೊಯ್ಯಬೇಕಾದಂಥ ಅಗತ್ಯ ಇದೆ. ಯಾವ ಕಲ್ಪನೆಯನ್ನು ವಿವೇಕಾನಂದರು ಹೇಳಿದ್ರಲ್ಲ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ತಾಯಿ ಭಾರತಿ ದುರ್ಗೆಯಂತೆ ಕಾಳಿಯಂತೆ ಮೈ ಕೊಡವಿ ಎದ್ದು ನಿಲ್ಲೋದನ್ನ ನಾನು ಕಾಣ್ತಾ ಇದ್ದೀನಿ. ಆಕೆ ಮತ್ತೆ ವೈಭವಿತವಾಗಿ ತನ್ನ ಸಿಂಹಾಸನವನ್ನು ಏರಿ ನಿಲ್ತಾಳೆ. ಅವಳು ಈಗ ಏರಿ ನಿಂತರೆ ಹಳೆಯ ವೈಭವ ಎಲ್ಲ ಮಸುಕಾಗುವಂಥ ಭವ್ಯ ಭಾರತ ನಿರ್ಮಾಣ ಆಗುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ವಿವೇಕಾನಂದರ ಆ ಕನಸುಗಳು ಅರವಿಂದರ ಮೂಲಕ ಹೇಗೆ ಪ್ರತಿಧ್ವನಿತವಾಗುತ್ತೆ ಅಂತಂದ್ರೆ, ಭಾರತದಲ್ಲಿ ಇಂಟೆಲೆಕ್ಚುಯಲಿ ಜಯಂಟ್ ಆಗಿರುವಂಥ ಜನ ಎದ್ದು ಬರ್ತಾರೆ. ಅದು ಹೊಸ ಜನಾಂಗವಾಗುತ್ತೆ. ಅದು ಭಾರತವನ್ನು ಅಖಂಡವಾಗಿಸ್ತಾ ಇಡೀ ಜಗತ್ತಿಗೆ ಮಾರ್ಗದರ್ಶಕರನ್ನು ನಿರ್ಮಾಣ ಮಾಡುತ್ತೆ ಅಂತ ಅರವಿಂದರು ಹೇಳ್ತಾರೆ. ಪಟೇಲರು ಅದನ್ನೇ ಮುಂದುವರಿಸ್ತಾ ಅದಕ್ಕೆ ಬೇಕಾಗಿರುವಂಥ ಭೂಮಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಎಲ್ಲವೂ ಸೆಟ್ ಆಗಿದೆ. ಇನ್ನು ನಾವು ನೀವು ಅಷ್ಟೇ ಈ ಭಾರತದ ಆಧಾರ ಸ್ತಂಭಗಳಾಗಿ ನಾವು ನಿಲ್ಲಬೇಕಾಗಿದೆ. ಇನ್ನು ಯಾವುದೋ ಒಬ್ಬ ವ್ಯಕ್ತಿಯಲ್ಲ, ಇಡೀ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ರಾಷ್ಟ್ರದ ಆಧಾರ ಸ್ತಂಭವಾಗಿ ನಿಂತು ನನ್ನ ರಾಷ್ಟ್ರವನ್ನು ಜಗತ್ತಿನ ಎತ್ತರದಲ್ಲಿ ನೋಡಲಿಕ್ಕೆ ಬೇಕಾಗಿರುವಂಥ ವಾತಾವರಣವನ್ನು ರೂಪಿಸಿಕೊಡಬೇಕು. ಆ ಸಮಯ ಹತ್ತಿರ ಬಂದಿದೆ. ಇಂಡಿಯಾಸ್ ಟೈಮ್ ಹ್ಯಾಸ್ ಕಮ್ ಅಂತ ಅರವಿಂದರು ಹೇಳ್ತಾರೆ. ಟೈಮ್ ಬಂದಿದೆ ನಮ್ಮದು. ಈ ಸಮಯವನ್ನು ಯಾವ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಭಾರತದ ಕಾಲ ಅನ್ನೋದನ್ನು ನಾವು ಪ್ರೂವ್ ಮಾಡೋಣ. ನನ್ನ ಭಾರತವನ್ನು ವಿಶ್ವ ಗುರುತ್ವದ ಪಟ್ಟಕ್ಕೆ ಏರಿಸೋಣ ಅಂತ ಅತ್ಯಂತ ಕಳಕಳಿಯಿಂದ ನಾನು ನಿಮ್ಗೆಲ್ಲರಿಗೂ ಹಾರೈಸ್ತಾ ಪ್ರೀತಿಯಿಂದ 3 ದಿನಗಳ ಕಾಲ ಆಲಿಸಿ ನನಗೂ ಒಂದು ಸುಂದರವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್.